ಇವತ್ತು ಪ್ರಾಕ್ಟಿಕಲಿ ಚೆಕ್ ಮಾಡೋಣ. ಸೊ ಯಾವ ಥರ ಅಂತ. ಸೊ ವಿ ಲ್ಯಾನ್ ಹೆಂಗೆ ಕಾನ್ಫಿಗರ್ ಮಾಡ್ತೀವಿ, ಸೊ ವಿ ಟಿ ಪಿ ಹೆಂಗೆ ಕಾನ್ಫಿಗರ್ ಮಾಡ್ತೀವಿ, ಸೊ ಆಕ್ಸೆಸ್ ಪೋರ್ಟ್, ಟ್ರಂಕ್ ಪೋರ್ಟ್. ಸೊ ಇಷ್ಟು ಟಾಪಿಕ್ ನೋಡೋಣ ಫಸ್ಟು. ಲೆಟ್ಸ್ ಮೂವ್ ಟು ದಿಸ್. ಲೆಟ್ಸ್ ಆಡ್ ಸ್ವಿಚಸ್. Switch 1. Say switch. Ethernet port, let's say. Four. Okay. Then number of node, let's take 1, 2, 3, 4. Save. So 1, 2, 3, 4. VPC. PC ತಗೊಳ್ಳೋಣ. Let's consider desktop. Let's take 4 PCs. Save. Uh, let's take one Windows PC so that we can do 7. One. This is 2. This is 3. This is 4. This, let's say 1. Let's say 2. 3 and 4. This, say 4. Let's do the connectivity. Ethernet 0/0. ಸೊ ಇಲ್ಲಿ ನಾವು ಲೈವ್ ನೆಟ್ವರ್ಕ್ ಅಲ್ಲಿ ಕಾಪರ್ ಯೂಸ್ ಮಾಡಬಹುದು, ಫೈಬರ್ ಯೂಸ್ ಮಾಡಬಹುದು ಕನೆಕ್ಟಿವಿಟಿಗೆ. ಸೊ ಬಿಟ್ವೀನ್ ಸ್ವಿಚಸ್. ಬಿಟ್ವೀನ್ ಪಿ ಸಿಸ್. ಬ್ರೋ ಹ್ಮ್ ಅಂದ್ರೆ ಸ್ವಿಚ್ ಇಂದ ಸ್ವಿಚ್ಗೆ ಕಾಪರ್ ಯೂಸ್ ಮಾಡ್ತಾರೆ. ಈ ಎಲ್ ಸಿ ಪಿ ಸಿ ಎಸ್ ಸಿ ಪಿ ಸಿ ಯೂಸ್ ಮಾಡೋದು ಎಲ್ ಸಿ ಪಿ ಸಿ ಎಸ್ ಸಿ ಪಿ ಸಿ ಅಲ್ಲ, ಅದು ಫೈಬರ್ ಅಲ್ಲಿ ಬರುತ್ತೆ. ಕಾಪರ್ ಅಲ್ಲಿ ನಮಗೆ ಕ್ಯಾಟ್ 5, ಕ್ಯಾಟ್ 6, ಕ್ಯಾಟ್ 6A, ಸೊ ಆ ತರ ಬರುತ್ತೆ. ಹಾ ಹಾ. ಓಕೆ, ಸೊ ಫೈಬರ್ ಅಂದ್ರೆ ಅಲ್ಲಿ ನಾವು ನಮಗೆ. ಫೈಬರ್ ಯೂಸ್ ಹ್ಮ್ ಓಕೆ. ಸ್ವಿಚ್ ಇಂದ ಸ್ವಿಚ್ ಗೆ ನಾವು ಕಾಪರ್ ಯೂಸ್ ಮಾಡಬಹುದು, ಫೈಬರ್ ಆದ್ರೂ ಯೂಸ್ ಮಾಡಬಹುದಾ? ಎಸ್, ಎಕ್ಸಾಕ್ಟ್ಲಿ.
ಸೊ ಫೈಬರ್ ಎಂತ ಕೇಸಸ್ ಅಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ? ಸೊ ಲೆಟ್ಸ್ ಸೇ ನಮ್ಗೆ ಬ್ಯಾಂಡ್ವಿಡ್ತ್ ಜಾಸ್ತಿ ಬೇಕು. ಸೊ ಫಸ್ಟ್ ಆಫ್ ಆಲ್ ಬ್ಯಾಂಡ್ವಿಡ್ತ್ ಅಂದ್ರೆ ಐಡಿಯಾ ಇದೆಯಲ್ಲ. ಸೊ ಏನ್ ಬ್ರೋ ಬ್ಯಾಂಡ್ ವಿತ್? ಬ್ಯಾಂಡ್ವಿಡ್ತ್, ಹಾ. ಹಾ ಹಾ, ಹೌದು. ಸೊ ಬ್ಯಾಂಡ್ವಿಡ್ತ್ ಅಂದ್ರೆ ನಾರ್ಮಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಇಂಟರ್ನೆಟ್ ಸ್ಪೀಡು. ಸೊ 1000 MBPS ಹಾ, ಇಲ್ಲ 10 ಎಸ್ GPS. ಹೌದು. ಸೊ ಆ ಥರ ಅದನ್ನ ಬ್ಯಾಂಡ್ವಿಡ್ತ್ ಅಂತೀವಿ ನಾವು. ಅದು ಹಾ ಹಾ, ಓಕೆ. ಓಕೆ, ಸೊ ಕಾಪರ್ ಕೇಬಲ್ ನಮಗೆ ಜಾಸ್ತಿ ಬ್ಯಾಂಡ್ವಿಡ್ತ್ ನ ಸಪೋರ್ಟ್ ಮಾಡಲ್ಲ. ಸೊ ಅಂತ ಕೇಸಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಮಾಡಿ. ಫೈಬರ್ ಕೇಬಲ್ ಯೂಸ್ ಮಾಡ್ತೀವಿ. ಓಕೆ. ಓಕೆ. ಸೊ ಜಸ್ಟ್ ಅ ಮಿನಿಟ್, ಗಿವ್ ಮಿ 1 minute. ಸೊ ಇಂಥ ಕೇಸಲ್ಲಿ ನಾವು ಫೈಬರ್ ಯೂಸ್ ಮಾಡ್ತೀವಿ. ಸೊ ಆಫೀಸಲ್ಲಿ ನಾರ್ಮಲಿ ಫೈಬರೇ ಯೂಸ್ ಮಾಡ್ತಾರೆ, ಯಾಕಂದ್ರೆ ಲೈಕ್ ತುಂಬಾ ಯೂಸರ್ಸ್ ಇರ್ತಾರಲ್ಲ, ಸೊ ಟ್ರಾಫಿಕ್ ಜಾಸ್ತಿ ಆಗಿರುತ್ತೆ. ಸೊ ಅದು ಕೆಪಾಸಿಟಿಗೋಸ್ಕರ, ರಿಲಯಬಲ್ಗೋಸ್ಕರ ಫೈಬರೇ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್. ಬಟ್ ನಾವು ಕಾಪರ್ ಯೂಸ್ ಮಾಡ್ಬೋದು, ಆ ಥರ ಏನಿಲ್ಲ. ಹಾ ಓಕೆ, ಸೊ ಫೈಬರ್ ಯೂಸ್ ಮಾಡಬೇಕಂದ್ರೆ ನಮಗೆ ಆ ಫೈಬರ್ ಪೋರ್ಟ್ ಬೇಕಾಗುತ್ತೆ. ಸೊ ನಾವು SF ಯೂಸ್ ಮಾಡಿಬಿಟ್ಟು ಫೈಬರ್ ಕನೆಕ್ಟಿವಿಟಿ ಕೊಡಬೇಕು. ಹಾ, ಓಕೆ, ಸೊ PC ಗಳಿಗೆಲ್ಲ ಕಾಪರೇ ಯೂಸ್ ಮಾಡಬೇಕು, ಫೈಬರ್ ಯೂಸ್ ಮಾಡೋಕ್ಕಾಗಲ್ಲ ನಮಗೆ. ಸೊ ಹಾ, ಲ್ಯಾಪ್ಟಾಪ್ ಆಗಲಿ ಆರ್ ಜೆ ಫುಟೇಜ್ ಕಂಪ್ಯೂಟರ್ ಆಗಲಿ. ಹಾಕ್ಬೇಕು. RJ45 ಯೂಸ್ ಮಾಡಬೇಕು, ಸೊ ಕಾಪರೇ ಯೂಸ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಕನೆಕ್ಟ್ ಹಿಯರ್, ದೆನ್ ಲೆಟ್ಸ್ ಕನೆಕ್ಟ್ ದಿಸ್. ಕಾಸಾಯ್ತಾ ಮೀಟಿಂಗ್ ಅಲ್ಲಿ ಇದೆಯಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಎಲ್ಲ ನೋಟ್ಸು ಸ್ಟಾರ್ಟ್ ಆಯ್ತು ಇವಾಗ, ಅಂದ್ರೆ ಪವರ್ಡ್ ಆನ್ ಆಯ್ತು. ಸೊ ಇದನ್ನ ನಾವು ಡಿಲೀಟ್ ಮಾಡೋಣ. ಓಕೆ, ಸೊ ಲೆಟ್ಸ್ ಗೋ ವಿತ್ ಸ್ವಿಚ್ 1, ಓಪನ್ ವಿತ್ ಸೆಕ್ಯೂರ್ CRT. ಇದನ್ನ ಈ ಕಡೆ ಇಡೋಣ, ಸೊ that I can use my secure CRT. ಓಕೆ, ಸೊ ನನಗೆ ಇವಾಗ ಸ್ವಿಚ್ 1 ಆಕ್ಸಸ್ ಸಿಕ್ಕಿದೆ. ಸೊ ಲೈಕ್ ಆಫೀಷಿಯಲಿ, ಲೈಕ್ ಫಿಸಿಕಲ್ ಸ್ವಿಚ್ ನಾವು ನಾರ್ಮಲ್ ಆಗಿ ಫಸ್ಟ್ ಕಾನ್ಫಿಗರ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ನಮ್ದು ಲ್ಯಾಪ್ಟಾಪ್ ಇರುತ್ತಲ್ಲ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಲ್ಯಾಪ್ಟಾಪ್. ಸೊ ಈ ಲ್ಯಾಪ್ಟಾಪ್ ಇಂದ ಒಂದು ಕನ್ಸೋಲ್ ಕೇಬಲ್ ಇರುತ್ತೆ. ಸೊ ಮೇ ಬಿ ಕನ್ಸೋಲ್ ಕೇಬಲ್ ಐಡಿಯಾ ಇರುತ್ತೆ ನಿಮಗೆ. ಸೊ ಲೆಟ್ಸ್ ಸಿ ಕನ್ಸೋಲ್ ಕೇಬಲ್, ಕನ್ಸೋಲ್ ಕೇಬಲ್, ಶೋ ದ ಕೇಬಲ್ RJ45 to USB. ಸೊ ಈ ತರ ಕನ್ಸೋಲ್ ಕೇಬಲ್ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಟೈಮ್ ಸ್ವಿಚ್ ಆಕ್ಸೆಸ್ ತಗೊಳಕ್ಕೆ, ಯಾಕಂದ್ರೆ ಅದು ಪೂರ್ತಿ ಡಿಫಾಲ್ಟ್ ಕಾನ್ಫಿಗರೇಷನ್ ಇರುತ್ತೆ, ಅಂದ್ರೆ ಅದರಲ್ಲಿ ಏನು ಕಾನ್ಫಿಗರೇಷನ್ ಇರಲ್ಲ. ಸೊ ಬೈ ಡಿಫಾಲ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಕನ್ಸೋಲ್ ಕೇಬಲ್ ಯೂಸ್ ಮಾಡಿಬಿಟ್ಟು ನಾವು ಆಕ್ಸೆಸ್ ತಗೋತೀವಿ. ಅಂದ್ರೆ ಏನ್ ಮಾಡ್ತೀವಿ, ಲೆಟ್ಸ್ ಸೇ ನಮ್ಮ ಲ್ಯಾಪ್ಟಾಪ್ ತಗೋತೀವಿ. ಲೆಟ್ಸ್ ಕನ್ಸಿಡರ್ ಒನ್ ಲ್ಯಾಪ್ಟಾಪ್, PC ಹಿಯರ್, ದಿಸ್ ಒನ್. ಸೊ ಎಕ್ಸಾಂಪಲ್ ಇದು PC ಅಂದ್ರೆ ಇಲ್ಲ ಲ್ಯಾಪ್ಟಾಪ್ ಅಂತಾನೆ ತಗೊಳ್ಳೋಣ, ಸೊ ಕನ್ಫ್ಯೂಷನ್ ಬೇಡ. ಸೊ ದರ್ ಇಸ್ ದ ಲ್ಯಾಪ್ಟಾಪ್ ಸಿಂಬಲ್, ಲ್ಯಾಪ್ಟಾಪ್ ಸಿಂಬಲ್. ಓಕೆ, ಸೊ ಲೆಟ್ಸ್ ಸೇ ಕನ್ಸಿಡರ್ ಲ್ಯಾಪ್ಟಾಪ್. ಸೊ ನಾವು ಫಸ್ಟ್ ಟೈಮ್ ಆಕ್ಸೆಸ್ ಮಾಡುವಾಗೆ ಒಂದು ಕನ್ಸೋಲ್ ಕೇಬಲ್ಲು ಲ್ಯಾಪ್ಟಾಪ್ ಇಂದ ಸೊ ಸ್ವಿಚ್ಗೆ ಕನೆಕ್ಟ್ ಮಾಡ್ತೀವಿ. ಸ್ವಿಚ್ಗೆ ಒಂದು ಕನ್ಸೋಲ್ ಪೋರ್ಟ್ ಇರುತ್ತೆ, ಸೊ ಆ ಪೋರ್ಟ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಕನ್ಸೋಲ್ ಪೋರ್ಟ್ ಗೊತ್ತಾ ನಿಮಗೆ? ಸೊ ಅದು ಐಡಿಯಾ ಇದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಸೊ ಎಲ್ಲಿ ಕನೆಕ್ಟ್ ಮಾಡ್ತೀವಿ ಏನು ಅಂತ. ಹಾ, ಐಡಿಯಾ ಇದೆ ಅದು. ಐಡಿಯಾ ಗೊತ್ತು. ಇದೆಯಲ್ಲ? ಓಕೆ, ಸೊ ಸೊ ಹೌದು. ಬೇಸಿಕಲಿ ನಾವು ಹ್ಮ್.
ಕನ್ಸೋಲಿಂದ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ತೀವಿ ಸೊ ಸ್ವಿಚ್ಗೆ. ಸೊ ಅವಾಗ ಓಕೆ. ಏನಾಗುತ್ತೆ ನಮಗೆ, ಸೊ ಲ್ಯಾಪ್ಟಾಪ್ನ ಆಕ್ಸೆಸ್ ತಗೊಳಕ್ಕೆ ಯೂಸ್ ಆಗುತ್ತೆ. ಸೊ ಅಂದ್ರೆ ಸ್ವಿಚ್ ಆಕ್ಸೆಸ್ ಮಾಡ್ಬೋದು ನಾವು ಲ್ಯಾಪ್ಟಾಪಿಂದ. ಸೊ ಯಾವ ಥರ ಆಕ್ಸೆಸ್ ಮಾಡ್ಬೋದು ಅಂದರೆ, ಜಸ್ಟ್ ಕನ್ಸೋಲ್ ಕೇಬಲ್ ಕನೆಕ್ಟ್ ಮಾಡಿದಾಗ ಸುಮ್ಮನೆ ಜಸ್ಟ್ ಅದು ಸ್ವಿಚ್ ರಿಬೂಟ್ ಥರ ಆಗುತ್ತೆ. ಸೊ ಪವರ್ ಡೌನ್ ಆದಾಗ ನಾವು ಜಸ್ಟ್ ಎಂಟರ್ ಹೊಡೆದ್ರೆ ಅದು ಸ್ವಿಚ್ ನಮಗೆ ಆಕ್ಸೆಸ್ ಕೊಡುತ್ತೆ. ಓಕೆ, ಸೊ ಇದೇ ಥರ ಇರುತ್ತೆ. ಬೈ ಡಿಫಾಲ್ಟ್ ಸ್ವಿಚ್ ನೇಮ್ ಇದೇ ಥರ ಇರುತ್ತೆ, ಬರೀ ಸ್ವಿಚ್ ಅಂತ ಇರುತ್ತೆ. ಓಕೆ, ಸೊ ಈ ಲೆವೆಲಲ್ಲೇ ಸಿಗುತ್ತೆ ನಮಗೆ ಆಕ್ಸೆಸ್ಸು. ಓಕೆ, ಸೊ ದೆನ್ ಇದು ಆದಮೇಲೆ ನಮಗೆ ಇದರಲ್ಲಿ ಒಂದು ಮೋಡ್ಸ್ ಇದಾವೆ. ಅಂದರೆ ನಾವು ಸ್ವಿಚ್ ಲಾಗಿನ್ ಮಾಡಿದಾಗ ಸ್ವಿಚ್ಚಲ್ಲಿ ಫೋರ್ ಫೈವ್ ಇಲ್ಲ 6 ಟೈಪ್ಸ್ ಮೋಡ್ಸ್ ಇದಾವೆ. ಸೊ ಇವಾಗ ಫಸ್ಟ್ ಎಂಟರ್ ಆದಾಗ ನಮಗೆ ಯೂಸರ್ ಮೋಡ್ ಅಂತಾರೆ. ಸೊ ಈ ಸಿಂಬಲ್ ನೋಡ್ಬೋದು, ಆರೋ ಸಿಂಬಲ್. ಓಕೆ, ಈ ಆರೋ ಸಿಂಬಲ್ಗೆ ನಾವು ಅಂತೀವಿ ಯೂಸರ್ ಮೋಡ್ ಅಂತೀವಿ. ಸೊ ಇದರಲ್ಲಿ ನಾವು ಏನು ಮಾಡ್ಬೋದು, ಮೇ ಬಿ ಸಮ್ ಕಮಾಂಡ್ಸ್ ಯೂಸ್ ಮಾಡ್ಬೋದು. ಓಕೆ, ಸೊ ಈ ಥರ ಕಮಾಂಡ್ಸ್ ಇದಾವೆ ನೋಡಿ. ಸೊ ಕ್ವಶನ್ ಮಾರ್ಕ್ ಮಾಡಿದ್ರೆ ನಮಗೆ ಕಮಾಂಡ್ಸ್ ತೋರಿಸುತ್ತೆ ಬೈ ಡಿಫಾಲ್ಟ್ ಏನೇನು ಕಮಾಂಡ್ ನಾವು ಯೂಸ್ ಮಾಡ್ಬೋದು. ಸೊ ಆಕ್ಸೆಸ್ ಎನೇಬಲ್, ಸೊ ಅದು ನಿಮಗೆ ಹೇಳುತ್ತೆ ನೋಡಿ, ಕ್ರಿಯೇಟ್ ಅ ಟೆಂಪರರಿ ಆಕ್ಸೆಸ್ ಲಿಸ್ಟ್ ಎಂಟ್ರಿ. ಸೊ ಅಂದರೆ ಟೆಂಪರರಿ ಆಕ್ಸೆಸ್ ಲಿಸ್ಟ್ ಎಂಟ್ರಿ ಮಾಡ್ಬೋದು. ಸೊ ದೆನ್ ಆಕ್ಸೆಸ್ ಪ್ರೊಫೈಲ್, ಸೊ ಪ್ರೊಫೈಲ್ನ ಇದು ಮಾಡ್ಬೋದು, ಲೈಕ್ ಅಪ್ಲೈ ಯೂಸರ್ ಪ್ರೊಫೈಲ್ ಟು ಇಂಟರ್ಫೇಸ್, ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ ಒಂದು ಯೂಸರ್ ಪ್ರೊಫೈಲ್ ಇದು ಮಾಡ್ಬೋದು. ರಿಸೆಟ್ ಫಂಕ್ಷನ್ ಮಾಡ್ಬೋದು, ಅಂದರೆ ಎಲ್ಲ ಕ್ಲಿಯರ್ ಮಾಡ್ಬೋದು. ಸೊ ಫಂಕ್ಷನಾಲಿಟಿ ಇರುತ್ತೆ ಅದು ರಿಸೆಟ್ ಮಾಡ್ಬೋದು. ಸೊ ಈ ಥರ ನಾವು ಈ ಯೂಸರ್ ಮೋಡಲ್ಲಿ ಇಷ್ಟೆಲ್ಲ ಕಮಾಂಡ್ ಯೂಸ್ ಮಾಡ್ಬೋದು. ಸೊ ಲಾಗ್ಔಟ್ ಮಾಡೋಕ್ಕೆ ಲಾಗಿನ್ನು, ಲಾಕು, ಸೊ ಎಕ್ಸಿಟ್ಟು, ಸೊ ಇದೆಲ್ಲ ಫಂಕ್ಷನ್ಸ್ ನಾವು ಈ ಮೋಡಲ್ಲಿ ಯೂಸ್ ಮಾಡ್ಬೋದು. ಬಟ್ ಈ ಮೋಡಲ್ಲಿ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ಮೋಡಲ್ಲೇ ಯೂಸ್ ಮಾಡೋದು. ಅಂದರೆ ನೆಕ್ಸ್ಟ್ ಮೋಡ್ ನಮಗೆ ಪ್ರಿವಿಲೇಜ್ ಬರುತ್ತೆ. ಸೊ ಆ ಮೋಡ್ಗೆ ಹೋಗ್ಬೇಕಂದ್ರೆ ಎನೇಬಲ್ ಕಮಾಂಡ್ ಯೂಸ್ ಮಾಡಬೇಕು ನಾವು. ಸೊ ನಾನು ಇವಾಗ ಬರೀ ಎನ್ ಹೊಡೆದೆ. ಸೊ ಮತ್ತೆ ಟ್ಯಾಬ್ ಅಲ್ಲಿ ಇರುತ್ತೆ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಟ್ಯಾಬ್ ಆಪ್ಷನ್, ಟ್ಯಾಬ್ ಕೀಬೋರ್ಡ್ ಕೀಬ್. ಸೊ ಅದನ್ನ ಪ್ರೆಸ್ ಮಾಡಿದಾಗ ನಮಗೆ ಎನೇಬಲ್ ತೋರಿಸುತ್ತೆ, ಟೋಟಲ್ ಆಗಿ ಕಮಾಂಡ್ ತೋರಿಸ್ಬಿಡುತ್ತೆ. ಸೊ ನಾವು ಬೇಸಿಕಲಿ ಟ್ಯಾಬ್ ಯೂಸ್ ಮಾಡ್ತೀವಿ. ಸೊ ಯಾಕಂದ್ರೆ ಎಲ್ಲ ಪೂರ್ತಿ ನೆನ್ಪಿಟ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ, ಬರೀ ಎನ್ ಹೊಡೆದ್ರೆ ಟ್ಯಾಬ್ ಹೊಡೆದ್ರೆ ಸಿಗ್ಬಿಡುತ್ತೆ ನಮಗೆ. ಸೊ ಲೈಕ್ ಸಿಂಪಲ್ ಎನ್ ಎನ್ ಮಾಡ್ತೀನಿ, ಟ್ಯಾಬ್ ಹೊಡಿತೀನಿ, ಸೊ ಬಂತು. ಸೊ ಅವಾಗ ನಾನು ಎಂಟರ್ ಹೊಡೆದಾಗ ನನಗೆ ನೆಕ್ಸ್ಟ್ ಮೋಡ್ಗೆ ನಾನು ಎಂಟರ್ ಆಗ್ತೀನಿ. ಸೊ ಅಂದ್ರೆ ಇದು ನಮ್ದು ಪ್ರಿವಿಲೇಜ್ ಮೋಡ್ ಅಂತೀವಿ ನಾವು. ಸೊ ಈ ಹ್ಯಾಶ್ ಏನಿರುತ್ತಲ್ಲ, ಬರೀ ಸ್ವಿಚ್ ಹ್ಯಾಶು, ಸೊ ಇದನ್ನ ಪ್ರಿವಿಲೇಜ್ ಮೋಡ್ ಅಂತೀವಿ. ಓಕೆ, ಸೊ ಅದಾದ್ಮೇಲೆ ಇದರಲ್ಲಿ ನಾವು ಬೇಸಿಕಲಿ ಶೋ ಕಮಾಂಡ್ಸ್ ಎಲ್ಲ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಯಾವ ಕಮಾಂಡ್ಸ್ ಯೂಸ್ ಮಾಡ್ಬೋದು ಅಂತ. ಓಕೆ, ಸೊ ಲೈಕ್ ಲೆಟ್ಸ್ ಸೇ ಶೋ, ಶೋ ಅಂದ್ರೂ ಸೇಮು ಶಾರ್ಟ್ಕಟ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು ಸಮ್ ಟೈಮು. ಶೋ ಇಂಟರ್ಫೇಸ್, ಶೋ ಇಂಟರ್ಫೇಸ್ ಸ್ಟೇಟಸ್. ಓಕೆ, ಸೊ ಇದನ್ನೇ ನಾನು ಶಾರ್ಟ್ಕಟ್ ಆಗಿ ಯೂಸ್ ಮಾಡ್ಬೋದು. SHINTSTAU, ಸಾರಿ ಐ ಪ್ರೆಸ್ ಆಗಿಲ್ಲ, INT ಸ್ಟೇಟಸ್. ಓಕೆ, ಸೊ ಈ ಥರ ಶಾರ್ಟ್ಕಟ್ ಯೂಸ್ ಮಾಡ್ಬೋದು, ಪೂರ್ತಿ ಟೈಪ್ ಮಾಡ್ಬೇಕಂತ ಅಲ್ಲ. ಸೊ ನಾವು ಶೋ ಅಂತ ಮಾಡಿದ್ರೆ ಟ್ಯಾಬ್ ಹೊಡೆದ್ರೆ ನಮಗೆ ತೋರಿಸ್ಬಿಡುತ್ತೆ ಅದು ಶೋ. ಈ ಥರ ಟ್ಯಾಬ್ ಹೊಡೆದ್ರೆ ತೋರಿಸ್ಬಿಡುತ್ತೆ. ಸೊ ಶೋ ಕಮಾಂಡ್ ಯೂಸ್ ಮಾಡ್ಬೋದು ನಾವು, ಶೋ VTP ಸ್ಟೇಟಸ್. ಸೊ VTP ಸ್ಟೇಟಸ್ ನೋಡ್ಬೋದು. ಸೊ ಆ ಥರ ಇದೆಲ್ಲ ಶೋ ಕಮಾಂಡ್ಸ್ ಯೂಸ್ ಆಗುತ್ತೆ ನಮಗೆ. ನಾವು ಕಾನ್ಫಿಗರ್ ಮಾಡೋಕ್ಕಾಗಲ್ಲ ಇದರಲ್ಲಿ ಶೋ ಸ್ವಿಚ್. ಸೊ ಸ್ವಿಚ್ ಕಮಾಂಡ್ ಈ ಸ್ವಿಚ್ಗೆ ಸಪೋರ್ಟ್ ಆಗಲ್ಲ. ಸೊ ದೆನ್ ಇದು ಆದಮೇಲೆ ನಮಗೆ ನೆಕ್ಸ್ಟ್ ಮೋಡ್ ಇರುತ್ತೆ. ಸೊ ಅದನ್ನ ನಾವು ಗ್ಲೋಬಲ್ ಮೋಡ್ ಅಂತೀವಿ. ಸೊ ಅದನ್ನ ಅಂದ್ರೆ ಎಂಟರ್ ಆಗಬೇಕು. ಹ್ಮ್, ಬ್ರೋ ಪ್ರಿವಿಲೇಜ್ ಮೋಡ್ ಅಲ್ಲಿ ಜಸ್ಟ್ ನಾವು ಸ್ಟೇಟಸ್ ನೋಡಬಹುದು ಸ್ವಿಚ್ ಇದು. ಎಸ್ ಎಕ್ಸಾಕ್ಟ್ಲಿ. ಕಾನ್ಫಿಗರೇಷನ್ ಮಾಡಕ್ಕಾಗಲ್ಲ, ಜಸ್ಟ್ ಸ್ಟೇಟಸ್ ಏನಿದೆ ಅಂತ ಸ್ವಿಚ್ ಇದು ಸ್ಟೇಟಸ್ ನೋಡಬಹುದು ಅಷ್ಟೇ. ಎಸ್ ಕರೆಕ್ಟ್. ಬಟ್ ಇದರಲ್ಲಿ ಇನ್ನೊಂದು ಯೂಸ್ ಆಗುತ್ತೆ. ಅಂದ್ರೆ ನಿಮಗೆ ಇವಾಗ ಸ್ವಿಚ್ಗೆ ಪ್ರಿಯಾರಿಟಿ ಇರುತ್ತೆ, ಪ್ರಿಯಾರಿಟಿ ವ್ಯಾಲ್ಯೂ ಅಂತ ಇರುತ್ತೆ. ಸೊ ಅದನ್ನ ನಾವು ಇದು ಮೋಡಲ್ಲಿ ಚೇಂಜ್ ಮಾಡ್ಬೋದು. ಅದು ಬಿಟ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಬರೀ ಆ ಸ್ವಿಚ್ದು ಪ್ರಿಯಾರಿಟಿ ಚೇಂಜ್ ಮಾಡ್ಬೋದು, ಪ್ರಿಯಾರಿಟಿ ವ್ಯಾಲ್ಯೂ ಅಂತ. ಅಂದ್ರೆ ಅದಕ್ಕೆ ಬೈ ಡಿಫಾಲ್ಟ್ ಪ್ರಿಯಾರಿಟಿ 1 ಅಂತ ಇರುತ್ತೆ. ಸೊ ಅದನ್ನ ನಾವು ಮ್ಯಾಕ್ಸಿಮಮ್ 15 ಮಾಡ್ಬೋದು. ಅಂದ್ರೆ 1 ಮಾಡ್ಬೋದು, ಇಲ್ಲ 2 ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು. ಸೊ ಲಾಸ್ಟ್ ಮ್ಯಾಕ್ಸಿಮಮ್ 15 ನಂಬರ್ ಮಾಡ್ಬೋದು ನಾವು. ಸೊ ಅದ್ರ ಪ್ರಿಯಾರಿಟಿ ಅರ್ಥ ವ್ಯಾಲ್ಯೂ. ಆಗಿಲ್ಲ, ಯಾವ ತರ ಅದು ಪ್ರಿಯಾರಿಟಿ ಸೊ ಅಂದ್ರೆ? ಪ್ರಿಯಾರಿಟಿ ಅಂದ್ರೆ ಈ ಸ್ವಿಚ್ ಅಲ್ಲಿ ಅದು ಅಂದ್ರೆ ಸಪೋರ್ಟ್ ಆಗ್ತಾ ಸ್ವಿಚ್ ಇಲ್ಲ. ಸೆಲೆಕ್ಟ್ ಮಾಡ್ಕೊಳಕ? ಎಸ್ ಎಕ್ಸಾಕ್ಟ್ಲಿ. ಸೊ ಇವಾಗ ಲೆಟ್ಸ್ ನಮ್ಮ ಹತ್ರ ಸ್ಟ್ಯಾಕಿಂಗ್ ಇರ್ತಾವಲ್ಲ, ಸ್ಟ್ಯಾಕ್ ಸ್ವಿಚಸ್. ಸೊ ನಿಮಗೆ ವ್ಯೂ ತೋರಿಸ್ತೀನಿ ಇಲ್ಲಿ. ಸ್ಟ್ಯಾಕ್ ಸ್ವಿಚ್.
stack switch, stack switch, switch, images, let's say images. Okay, so ಇದರಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಸ್ವಿಚಸ್ ಇದಾವೆ. ಓಕೆ, ಕನೆಕ್ಟ್ ಆಗಿರೋದು. ಸೊ ನಾವು ಇವಾಗ ಫಿಸಿಕಲ್ ನೋಡಿದಾಗ ನಮ್ಗೆ ಹೆಂಗ್ ಅನ್ಸುತ್ತೆ, ಇದು ಫಸ್ಟ್ ಸ್ವಿಚ್, ಇದು ಸೆಕೆಂಡ್ ಸ್ವಿಚ್, ಇದು ಥರ್ಡ್ ಸ್ವಿಚ್, ಫೋರ್ತ್ ಸ್ವಿಚ್, ಕರೆಕ್ಟಾ? ಬಟ್ ಅದು ಫಂಕ್ಷನಲಿ ಹೆಂಗ್ ಮಾಡುತ್ತೆ ಅಂದ್ರೆ, ಸೊ ಯಾವ್ದ್ರದ್ದು ಲೈಕ್ ಬೇಸಿಕಲಿ ಬೈ ಡಿಫಾಲ್ಟ್ ಪ್ರಿಯಾರಿಟಿ ಸೇಮೇ ಇರುತ್ತೆ ಎಲ್ಲ ಸ್ವಿಚಸ್ದು. ಸೊ ಅವಾಗ ಅದು ಪ್ರಿಯಾರಿಟಿ ನೋಡಲ್ಲ. ಸೊ ಅವಾಗ ಏನ್ ನೋಡುತ್ತೆ ಅಂದ್ರೆ ಮ್ಯಾಕ್ ಅಡ್ರೆಸ್ ನೋಡುತ್ತೆ. ಯಾವ್ದ್ರದ್ದು ಸ್ವಿಚ್ ಮ್ಯಾಕ್ ಅಡ್ರೆಸ್ ಲೋವೆಸ್ಟ್ ಇದೆ ಅಲ್ಲ, ಅದು ಫಸ್ಟ್ ಸ್ವಿಚ್ ಆಗುತ್ತೆ. ಸೊ ಲೆಟ್ಸ್ ಇದರದ್ದು ಲೋವೆಸ್ಟ್ ಇದೆ, ಇದು ಫಸ್ಟ್ ಸ್ವಿಚ್. ಇದು ಸೆಕೆಂಡ್ ಹೈಯೆಸ್ಟ್ ಇದ್ರೆ ಇದು ಸೆಕೆಂಡ್ ಸ್ವಿಚ್. ಥರ್ಡ್ ಆದ್ರೆ ಇದು ಥರ್ಡ್ ಹೈಯೆಸ್ಟ್ ಇದ್ರೆ ಇದು ಥರ್ಡ್ ಸ್ವಿಚ್, ಆ ತರ. ಸೊ ಅಂದ್ರೆ ಲೋವೆಸ್ಟ್ ಇಂದ ಸ್ಟಾರ್ಟ್ ಮಾಡುತ್ತೆ ಅದು ಪ್ರಿಯಾರಿಟಿದು. ಸೊ ಚೇಂಜ್ ಇನ್ ಕೇಸ್, ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ನಾವು ಪ್ರಿಯಾರಿಟಿ ಚೇಂಜ್ ಮಾಡ್ಬೋದು. ಲೆಟ್ಸ್ ಇವಾಗ, ಸೊ ಪ್ರಿಯಾರಿಟಿ ಹೆಂಗಾಗುತ್ತೆ ಅಂದ್ರೆ ಪ್ರಿಯಾರಿಟಿ ಮ್ಯಾಕ್ಸಿಮಮ್ ತಗೊಳುತ್ತೆ. ಸೊ ಲೆಟ್ಸ್ ನಾನು ಪ್ರಿಯಾರಿಟಿ ಇದನ್ನ 15 ಮಾಡ್ತೀನಿ, ಇದು 14 ಮಾಡ್ತೀನಿ, 13 ಮಾಡ್ತೀನಿ, ಇದು 12 ಮಾಡ್ತೀನಿ. ಅವಾಗ ಏನಾಗುತ್ತೆ ನಮಗೆ, ಇದು ಸ್ವಿಚ್ 1 ಆಗುತ್ತೆ, ಇದು 2 ಆಗುತ್ತೆ, 3 ಆಗುತ್ತೆ, 4 ಆಗುತ್ತೆ. ಸೊ ಬೈ ಡಿಫಾಲ್ಟ್ ನಾವು ಏನ್ ಮಾಡ್ತೀವಿ ಗೊತ್ತಾ, ಸ್ವಿಚ್ ತಗೊಂಡ್ಬಿಟ್ಟು ನಾವು ಮ್ಯಾಕ್ ಅನ್ನ ಅಬ್ಸರ್ವ್ ತಗೊಳಕ್ ಆಗಲ್ಲ. ಅಂದ್ರೆ ಯಾವ್ದು ಜಾಸ್ತಿ ಮ್ಯಾಕ್ ಅಡ್ರೆಸ್, ಇದು ಯಾವ್ದು ಕಮ್ಮಿ, ಯಾವ್ದು ಇದು ಅಂತ ಚೆಕ್ ಮಾಡಕ್ ಆಗಲ್ಲ. ನಾವೇನ್ ಮಾಡ್ತೀವಿ, ಫಿಸಿಕಲ್ ಆಗಿ ಹೋಗಿ ತಗೊಂಡೋಗಿ ಇಟ್ಟಿರ್ತೀವಿ, ರ್ಯಾಕ್ ಅಲ್ಲಿ ಮೌಂಟ್ ಮಾಡ್ತೀವಿ, ಕರೆಕ್ಟಾ? ಸೊ ಅಂತ ಕೇಸಸ್ ಅಲ್ಲಿ ನಾವು ಆನ್ ಮಾಡಿದಾಗ, ಅದು ಕನೆಕ್ಟಿವಿಟಿ ಮಾಡಿದಾಗ ಬೈ ಡಿಫಾಲ್ಟ್ ಯಾವ್ದು ಬೇಕಾದ್ರೆ ತಗೊಂಡ್ಬಿಡುತ್ತೆ ಅದು. ಸೊ ಅದು ಬೇಸ್ ಅಪಾನ್ ಪ್ರಿಯಾರಿಟಿ, ಇಲ್ಲ ಸಾರಿ, ಬೇಸ್ ಅಪಾನ್ ಮ್ಯಾಕ್ ಅಡ್ರೆಸ್ ತಗೊಂಡ್ಬಿಡುತ್ತೆ ಅದು. ಸೊ ಅವಾಗ ನಾವೇನ್ ಮಾಡ್ತೀವಿ, ಬಿಫೋರ್ ಇದು ಕನೆಕ್ಟಿವಿಟಿ ಮಾಡೋಕ್ಕಿಂತ ಮೊದಲು ಸೊ ನಾವು ಪ್ರಿಯಾರಿಟಿ ಚೇಂಜ್ ಮಾಡ್ಕೋತೀವಿ. ಸೊ ಕನ್ಸೋಲ್ ಕೇಬಲ್ ಆಕ್ಸೆಸ್ ಮಾಡ್ಕೊಂಡು, ಈ ಕನ್ಸೋಲ್ ಪೋರ್ಟ್ ಆಕ್ಸೆಸ್ ಮಾಡ್ಕೊಂಡು ಅದು ಪ್ರಿಯಾರಿಟಿ ಚೇಂಜ್ ಮಾಡ್ತೀವಿ. ಸೊ ನಾವು ಮೌಂಟ್ ಮಾಡಿದಾಗ ಫಸ್ಟ್ ಸ್ವಿಚ್ಗೆ 15 ಕೊಡ್ತೀವಿ, ಸೆಕೆಂಡ್ ಸ್ವಿಚ್ಗೆ 14 ಕೊಡ್ತೀವಿ, 13 ಕೊಡ್ತೀವಿ, 12 ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ಅದು ಬೇಸ್ ಅಪಾನ್ ಪ್ರಿಯಾರಿಟಿ ತಗೊಂಡ್ಬಿಡುತ್ತೆ ಅದು, ಫಸ್ಟ್ ಸ್ವಿಚ್, ಸೆಕೆಂಡ್ ಸ್ವಿಚ್, ಥರ್ಡ್ ಸ್ವಿಚ್, ಫೋರ್ತ್ ಸ್ವಿಚ್ ಅಂತ. ಅಂದ್ರೆ ಮಾಡ್ಯೂಲ್ ಆಗುತ್ತೆ ಅದು, ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4. ಓಕೆ, ಸೊ ಈ ತರ ಆಗುತ್ತೆ. ಸೊ ಅದು ಮಾತ್ರ ನಾವು ಈ ಮೋಡಲ್ಲಿ ಯೂಸ್ ಮಾಡೋಕ್ಕಾಗೋದು. ಸೊ ಪ್ರಿವಿಲೇಜ್ ಮೋಡಲ್ಲಿ ಮಾಡೋಕ್ಕಾಗೋದು, ಅದು ಬಿಟ್ಟರೆ ಬೇರೆ ಏನೂ ಕಾನ್ಫಿಗರೇಷನ್ ಮಾಡೋಕ್ಕಾಗಲ್ಲ. ಓಕೆ, ದೆನ್ ದೆನ್ ನಮ್ದು ಗ್ಲೋಬಲ್ ಮೋಡು. ಸೊ ಅಂದ್ರೆ ಅದ್ರ ಮೇಲೆ ನಾವು ಕಾನ್ಫಿಗರ್ ಮಾಡ್ತೀವಿ. ಸೊ ಗ್ಲೋಬಲ್ ಮೋಡ್ಗೆ ಹೋಗ್ಬೇಕಂದ್ರೆ ನಮ್ಮ ಕಮಾಂಡು ಕಾನ್ಫಿಗ್ ಟರ್ಮಿನಲ್. ಸೊ ಇಲ್ಲಿ ಕಾನ್ಫಿಗರ್ ಟರ್ಮಿನಲ್ ಅಂದ್ರೆ ನಾವು ನಾರ್ಮಲಿ ನಮಗೆ ರೂಢಿ ಆಗಿಬಿಟ್ಟೈತೆ ಅದು ಕಾನ್ಫಿಗ್ ಕಾನ್ಫಿಗ್ ಅಂತ ಹೇಳ್ಬಿಟ್ಟು. ಸೊ ಕಾನ್ಫಿಗ್ ಟರ್ಮಿನಲ್. ಸೊ ನಾವು ಶಾರ್ಟ್ಕಟ್ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಕಾನ್ಫಿಗ್ ಅಂತ ಹೊಡಿತೀವಿ, ಕಾನ್ಫಿಗ್ ಟಿ ಅಂತ ಹೊಡಿತೀವಿ, ಕಾನ್ಫಿಗ್ ಟಿ ಅಂತ ಹೊಡಿತೀವಿ. ಸೊ ನಾವು ನೆಕ್ಸ್ಟ್ ಮೋಡ್ಗೆ ಜಂಪ್ ಆಗ್ತೀವಿ. ಸೊ ಎಲ್ಲ ಪೂರ್ತಿ ಹೊಡಿಯಕ್ಕೆ ಕೂತ್ಕೊಳ್ಳಲ್ಲ, ಯಾಕಂದ್ರೆ ನಮಗೆ ಒಂದು ಪ್ರಾಕ್ಟೀಸ್ ಆಗಿದೆ. ಸೊ ನಮ್ಗೆ ಗೊತ್ತು, ಸೊ ಕಾನ್ಫಿಗ್ ಟಿ ಅಂತ ಹೊಡೆದ್ರೆ ಹೋಗುತ್ತೆ ನೆಕ್ಸ್ಟ್ ಮೋಡ್ಗೆ ಅಂತ. ಸೊ ಇದು ನಾವು ಗ್ಲೋಬಲ್ ಮೋಡ್ ಅಂತೀವಿ. ಓಕೆ, ಸೊ ಈ ಗ್ಲೋಬಲ್ ಮೋಡ್ ಅಲ್ಲಿ ನಾವು ಕಾನ್ಫಿಗರೇಷನ್ ಮಾಡ್ಬೋದು. ಲೈಕ್ ಆ ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ IP ಅಸೈನ್ ಮಾಡ್ಬೋದು, ಆ ಪೋರ್ಟ್ನ ಟ್ರಂಕ್ ಮಾಡ್ಬೋದು, ಆ ಪೋರ್ಟ್ನ ಆಕ್ಸೆಸ್ ಪೋರ್ಟ್ ಮಾಡ್ಬೋದು. ಸೊ ಈ ತರ. ಸೊ ಇದರಲ್ಲಿ ನಾವು ಬೇಸಿಕಲಿ ಕಾನ್ಫಿಗರ್ ಮಾಡ್ತೀವಿ. ಸೊ ಲೈಕ್ ಟೆಲ್ನೆಟ್ ಕಾನ್ಫಿಗರ್ ಮಾಡಬೇಕು, ಸೊ SSH ಕಾನ್ಫಿಗರ್ ಮಾಡಬೇಕು. ಸೊ ಆ ಥರ ಎಲ್ಲ ಕಾನ್ಫಿಗರೇಷನ್ ಈ ಮೋಡಲ್ಲೇ ಆಗುತ್ತೆ. ಸೊ ಬೇಸಿಕಲಿ ನೀವು ಮಾಡಿರ್ತೀರಾ, ಮೇ ಬಿ ಅದು ಕಾಪಿ ಪೇಸ್ಟ್ ಮಾಡ್ತೀರಾ ಗೊತ್ತಾ. ಸೊ ಮೇ ಬಿ ಈ ಮೋಡಲ್ಲೇ ಹೋಗಿ ಮಾಡ್ತೀರಾ, ಬಟ್ ನಿಮಗೆ ಗೊತ್ತಾಗಲ್ಲ ಅದು, ಯಾಕಂದ್ರೆ ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಇದೀರಲ್ಲ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ, ದಟ್ಸ್ ಇಟ್. ಓಕೆ, ಸೊ ದೆನ್, ಸೊ ಇದು ಆದ್ಮೇಲೆ ನಮಗೆ ಇಂಟರ್ಫೇಸ್ ಕಾನ್ಫಿಗ್ ಮೋಡ್ ಅಂತ ಬರುತ್ತೆ. ಸೊ ಅಂದ್ರೆ ನಾವು ಹೆಂಗಾಗ್ತೀವಿ ಅಂದ್ರೆ ನೆಕ್ಸ್ಟ್ ಮೋಡು. ಸೊ ಇಂಟರ್ಫೇಸ್ ಜಿ ಸಾರಿ ಜಿ ಅಲ್ಲ, ಅದು ಈಥರ್ನೆಟ್ ಬರುತ್ತೆ ಅಲ್ಲ, ಈಥರ್ನೆಟ್ 0/0, ಲೆಟ್ಸ್ ಸೇ ಈಥರ್ನೆಟ್ ಈಥರ್ನೆಟ್ 0/0. ಸೊ ಎಂಟರ್. ಸೊ ನಮಗೆ ಇವಾಗ ಕಾನ್ಫಿಗ್ ಇಫ್ ಅಂತ ಬಂತು, ಅಂದ್ರೆ ಇದು ನಮ್ದು ಇಂಟರ್ಫೇಸ್ ಕಾನ್ಫಿಗ್ ಮೋಡ್. ಸೊ ನಾವು ಪರ್ಟಿಕ್ಯುಲರ್ ಇಂಟರ್ಫೇಸ್ ನ ಕಾನ್ಫಿಗ್ ಮಾಡ್ತಾ ಇದೀವಿ. ಓಕೆ, ಸೊ ಇದು ಏನಾಗುತ್ತೆ, ಇದು ಗ್ಲೋಬಲ್ ಮೋಡ್ ಆಗುತ್ತೆ. ಸೊ ಇದು ಇಂಟರ್ಫೇಸ್ ಕಾನ್ಫಿಗ್ ಮೋಡ್ ಆಗುತ್ತೆ. ಸೊ ಇದ್ರಲ್ಲಿ ಪರ್ಟಿಕ್ಯುಲರ್ ಇಂಟರ್ಫೇಸ್ ಒಳಗಡೆ ಹೋಗ್ಬಿಟ್ಟು ನಾವು ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ ಕಾನ್ಫಿಗರ್ ಮಾಡ್ತಾ ಇದೀವಿ. ಓಕೆ, ಸೊ ಈ ಮೋಡಲ್ಲಿ ಏನಾಗುತ್ತೆ ಅಂದ್ರೆ, ಈ ಮೋಡಲ್ಲಿ ನಾವು ಬೈ ಡಿಫಾಲ್ಟು ಜಸ್ಟ್ ಇದನ್ನ ಕಾನ್ಫಿಗರ್ ಮಾಡ್ತೀವಿ. ಲೈಕ್ ACL ಕಾನ್ಫಿಗರ್ ಮಾಡಬೇಕಂದ್ರೆ, ಇಲ್ಲ ಹೋಸ್ಟ್ ನೇಮ್ ಕಾನ್ಫಿಗರ್ ಮಾಡಬೇಕು, ಸ್ವಿಚ್ಗೆ ನೇಮ್ ಚೇಂಜಸ್ ಮಾಡಬೇಕು. ಸೊ ಅಂತ ಕಾನ್ಫಿಗರೇಷನ್ ಗ್ಲೋಬಲ್ ಮೋಡಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಸೊ ಬಟ್ ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ ಕಾನ್ಫಿಗರ್ ಮಾಡಬೇಕಂದ್ರೆ ನಾವು ಇಂಟರ್ಫೇಸ್ ಕಾನ್ಫಿಗ್ ಮೋಡ್ಗೆ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ದ ಒನ್. ದೆನ್ ಲೆಟ್ಸ್ ಕಮ್ ಬ್ಯಾಕ್, ಎಕ್ಸಿಟ್. ದೆನ್ ನಮಗೆ ಲೈನ್ ಕಾನ್ಫಿಗ್ ಮೋಡ್ ಬರುತ್ತೆ. ಲೈನ್ ಕಾನ್ಫಿಗ್ ಮೋಡ್ ಅಂದ್ರೆ ನಾವು
ಇವಾಗ ಟೆಲ್ನೆಟ್ ಕಾನ್ಫಿಗರ್ ಮಾಡ್ತಾ ಇದೀವಲ್ಲ, ಸೊ ಟೆಲ್ನೆಟ್ ಕಾನ್ಫಿಗರ್ ಮಾಡ್ಬೇಕಂದ್ರೆ ನಾವು ಒಂದು ಕಮಾಂಡ್ ಹೊಡಿತೀವಿ, ಲೈಕ್ ವಿ ಟಿ ಲೈನ್ ವಿ ಟಿ ವೈ ಅಂತ ಬರುತ್ತೆ. ಲೈನ್ ವಿ ಟಿ ವೈ ಕ್ವೆಶನ್ ಮಾರ್ಕ್. ಸೊ ನಮಗೆ ಟೋಟಲ್ ಎಷ್ಟು 4 ನಂಬರ್ ಇದೆ ಅಂದ್ರೆ ನಾವು ಲೆಟ್ಸ್ 4 ಅಂತ ಮಾಡಿದ್ರೆ ಇಲ್ಲಿ ಎಂಟರ್. ಸೊ ನಮಗೆ ಇವಾಗ ನೆಕ್ಸ್ಟ್ ಮೋಡ್ಗೆ ಹೋದ್ವಿ ನಾವು. ಸೊ ಕಾನ್ಫಿಗ್ ಲೈನ್ ಅಂತ ಹೋದ್ವಿ ಅಂದ್ರೆ ಇದು ನಮ್ದು ಲೈನ್ ಕಾನ್ಫಿಗ್ ಮೋಡು. ಸೊ ಇದ್ರಲ್ಲಿ ನಾವು ಟೆಲ್ನೆಟ್ ಎಸ್ 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 ಕಾನ್ಫಿಗರ್ ಮಾಡ್ಬೋದು ಇದ್ರ ಒಳಗಡೆ. ಸೊ ಇದು 4 ನಂಬರ್ ಅಂದ್ರೆ 4 ಜನ ಅಟ್ ಎ ಟೈಮು ಆ ಸ್ವಿಚ್ ನ ಲಾಗಿನ್ ಮಾಡ್ಬೋದು ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ದ ನಂಬರ್. ಸೊ ಈ ಬ್ರೋ ಸ್ವಿಚ್ಗೆ ಏಂತಕ್ಕೆ ಯೂಸ್ ಮಾಡೋದು ಅದು? ಸಾರಿ, ಅದು ಲೈನ್ ವಿ ಟಿ ವೈ ಏಂತಕ್ಕೆ ಯೂಸ್ ಮಾಡೋದು? ಅದು ಆಕ್ಸೆಸ್ ತಗೊಳಕ? ಎಸ್, ಈ ಕಮಾಂಡ್ ಅಲ್ಲಿ ಹೋಗ್ಬಿಟ್ಟು ನಾವು ಒಂದ್ 2-3 ಕಮಾಂಡ್ ಯೂಸ್ ಮಾಡಬೇಕು. ಅಂದ್ರೆ ಟೆಲ್ನೆಟ್ ಇಲ್ಲ ಎಸ್ 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 ಕಾನ್ಫಿಗರ್ ಮಾಡಕ್ಕೆ. ಸೊ ಟೆಲ್ನೆಟ್ ಅಂದ್ರೇನು ಅದು ರಿಮೋಟ್ ಕಾನ್ಫಿಗರೇಷನ್, ಎಸ್ 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 ಅಂದ್ರೂ ರಿಮೋಟ್ ಕಾನ್ಫಿಗರೇಷನ್. ಟೆಲ್ನೆಟ್ ಸೆಕ್ಯೂರ್ ಇರಲ್ಲ, ಎಸ್ 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 ಸೆಕ್ಯೂರ್ ಇರುತ್ತೆ. ಸೊ ಅದನ್ನ ಕಾನ್ಫಿಗರ್ ಮಾಡಿದಾಗ ನಾವು ಈ ಸ್ವಿಚ್ ಐ ಪಿ ಇರುತ್ತೆ ಅಲ್ಲ, ಸೊ ಈ ಸ್ವಿಚ್ ಐ ಪಿ ತಗೊಂಡು ನಾನು ಬೇರೆ ಲ್ಯಾಪ್ಟಾಪ್ ಇಂದ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಬೋದು. ಸೊ ನನಗೆ ಎಲ್ಲಿ ಕನ್ಸೋಲ್ ಕೇಬಲ್ ಕನೆಕ್ಟ್ ಮಾಡೋದು ಆ ಥರ ಅವಶ್ಯಕತೆ ಇರಲ್ಲ. ಸೊ ನಾನು ನೆಟ್ವರ್ಕ್ ಅಲ್ಲಿ ಇದ್ರೆ ಸಾಕು, ನಮ್ಮ ನೆಟ್ವರ್ಕ್ ಅಲ್ಲಿ, ಆಫೀಸ್ ನೆಟ್ವರ್ಕ್ ಅಲ್ಲಿ ಇದ್ರೆ ನಾನು ಒಂದು ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಬೋದು. ಸೊ ಲೆಟ್ ಸೇ, ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ತೀನಿ. ಸೊ ನಾನು ಎಸ್ 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 ಕಾನ್ಫಿಗರ್ ಮಾಡ್ಕೊಂಡಿದ್ದೀನಿ ಅನ್ಕೊಳ್ಳಿ. ಎಸ್ 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 ಮಾಡಿದ್ರೆ ಸೊ ಇಲ್ಲಿ ಎಸ್ 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 ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಟೆಲ್ನೆಟ್ ಕಾನ್ಫಿಗರ್ ಮಾಡಿದ್ರೆ ಟೆಲ್ನೆಟ್ ಕಾನ್ಫಿಗರ್ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ಥರ. ಸೊ ಅದನ್ನ ಕಾನ್ಫಿಗರ್ ಮಾಡಿ ಇಲ್ಲಿ ನಾವು ಹೋಸ್ಟ್ ನೇಮ್ ಅಂದ್ರೆ ಅದ್ರದ್ದು ಐ ಪಿ ಹಾಕ್ತೀವಿ. ಲೆಟ್ಸ್ ಸೇ 10 ಡಾಟ್ ಸಮಥಿಂಗ್. ಓಕೆ, ಸೊ ಆ ಸ್ವಿಚ್ ಐ ಪಿ ಏನೋ ಕಾನ್ಫಿಗರ್ ಮಾಡಿದ್ವಿ ಅದು ಐ ಪಿ ಹಾಕ್ತೀವಿ. ಸೊ ಐ ಪಿ ಹಾಕ್ಬಿಟ್ಟು ನಾವು ಕನೆಕ್ಟ್ ಮಾಡ್ತೀವಿ. ಸೊ ಅವಾಗ ಅದು ಕನೆಕ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಟೆಲ್ನೆಟ್ ಮತ್ತೆ ಎಸ್ ಎಸ್ ಎಚ್ ಯೂಸ್ ಮಾಡ್ಬೋದು. ಓಕೆ, ಸೊ ಕನ್ಸೋಲ್ ಕೇಬಲ್ ಯೂಸ್ ಮಾಡಿದಾಗ ನಾವು ಇಲ್ಲಿ ಸೀರಿಯಲ್ ಕೇಬಲ್ ಅಂತ ಯೂಸ್ ಮಾಡ್ತೀವಿ. ಸೀರಿಯಲ್ ಮಾಡಿದಾಗ ನಾವು ಕಾಮ್ ಪೋರ್ಟ್ ಚೆಕ್ ಮಾಡಬೇಕು. ಸೊ ಯಾವ ಕಾಮ್ ಪೋರ್ಟ್ ಕನೆಕ್ಟ್ ಆಗಿದೆ ಆ ಸೀರಿಯಲ್ ಕೇಬಲ್ ಅಂತ. ಸೊ ಕಾಮ್ ಪೋರ್ಟ್ ಚೆಕ್ ಮಾಡಬೇಕಂದ್ರೆ ನೀವು ಡಿವೈಸ್ ಮ್ಯಾನೇಜರ್ಗೆ ಹೋಗ್ಬೇಕು. ಸೊ ಡಿವೈಸ್ ಮ್ಯಾನೇಜರ್ ಅಲ್ಲಿ ನಿಮಗೆ ಇಲ್ಲಿ ಕಾಮ್ ಅಂತ ಇರುತ್ತೆ. ಸೊ ನೆಟ್ವರ್ಕ್ ಅಡಾಪ್ಟರ್, ವೇರ್ ಇಸ್ ದಟ್, ಪ್ರಿಂಟ್ ಸೌಂಡ್ ಸೀರಿಯಲ್, ಯು ಎಸ್ ಬಿ ಬಸ್ ಇದೆ, ನೆಟ್ವರ್ಕ್ ಅಡಾಪ್ಟರ್, ನಾಟ್ ದಿಸ್ ಒನ್. ಸೊ ಡ್ರೈವರ್ಸ್, ಡಿಸ್ಕ್ ಡ್ರೈವ್, ಸಿ ಸಿ ಸಾಫ್ಟ್ವೇರ್ ಡಿವೈಸ್ ಸೌಂಡ್. ಸೊ ಆಕ್ಚುಲಿ ಇಲ್ಲಿ ಅಲ್ಲಿ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಇದೆಯಲ್ಲ ಅಲ್ಲಿ ಸೊ ಕೆಳಗಡೆ. ಯು ಎಸ್ ಪಿ ಅಲ್ಲಿ ಆಕ್ಚುಲಿ ಅದು ಕಾಮ್ ಅಂತ ತೋರಿಸುತ್ತೆ. ಮೇ ಬಿ ಕನೆಕ್ಟ್ ಮಾಡಿದ್ರೆ ಹೌದೌದು. ಗೊತ್ತಾಗುತ್ತೆ. ಸೊ ಇಲ್ಲಿ ತೋರಿಸುತ್ತಾ ಯಾವುದು ಅಂತ. ಸೊ ಅದಕ್ಕೆ ಕಮಾಂಡು ಇದೆ ಚೆಕ್ ಮಾಡಕ್ಕೆ. ಸೊ ನಾವು ಕಮಾಂಡ್ ಯೂಸ್ ಮಾಡಿನೂ ಚೆಕ್ ಮಾಡ್ಬೋದು. ಸೊ ಕಾಮ್ ಅಂತ ಹೊಡೆದ್ರೆ ಬರುತ್ತೆ ಅದು. ಸಮ್ ಕಮಾಂಡ್ ಇದೆ ಅದು, ಲೆಟ್ಸ್ ಎ ಮೋಡ್, ಐ ಗೆಸ್. ಯಾ, ಮೋಡ್ ಅಂತ ಹೊಡೆದ್ರೆ ಗೊತ್ತಾಗುತ್ತೆ. ಸೊ ಇವಾಗ ಯಾವುದು ಕನೆಕ್ಟ್ ಇಲ್ಲ, ಜಸ್ಟ್ ಫಸ್ಟ್ ಒಂದು ಬೈ ಡಿಫಾಲ್ಟ್ ಸ್ಟೇಟಸ್ ತೋರಿಸ್ತಾ ಇದೆ ಅದು ಸಿ ಒ ಎನ್ ಅಂತ. ಸೊ ಇನ್ ಕೇಸ್ ಕನೆಕ್ಟ್ ಆದ್ರೆ ಸಿ ಒ ಎಂ ಅಂತ ಬರುತ್ತೆ, ಕಾಮ್ ಪೋರ್ಟ್ ಅಂತ. ಕಾಮ್ 1 ಅಂತ ಇರ್ಬೋದು, ಕಾಮ್ 2 ಅಂತ ಇರ್ಬೋದು. ಸೊ ಆ ಥರ ತೋರಿಸುತ್ತೆ ಕನೆಕ್ಟ್ ಆದ್ರೆ. ಓಕೆ, ಸೊ ಈ ಕಮಾಂಡ್ ಯೂಸ್ ಮಾಡಿ ನೋಡ್ಬೋದು ನಾವು. ಸೊ ಡಿವೈಸ್ ಮ್ಯಾನೇಜರ್ ಹೋಗ್ಬೇಕಂತಾನೆ ಏನಿಲ್ಲ. ಓಕೆ, ಸೊ ಇದು ಸೀರಿಯಲ್ದಾಯ್ತು ಮತ್ತೆ ಎಸ್ 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 ಆಯ್ತು. ಸೊ ಇದು ನಾವು ಲೈನ್ ಕಾನ್ಫಿಗ್ ಮೋಡ್ ಅಂತೀವಿ. ಓಕೆ, ಸೊ ದೆನ್ ನಮಗೆ ಲಾಸ್ಟ್ ಒಂದು ಮೋಡ್ ಇದೆ. ಸೊ ಅದು ರೌಟರ್ ಕಾನ್ಫಿಗ್ ಮೋಡ್ ಅಂತಾರೆ. ಸೊ ಇದು ಏನ ಯೂಸ್ ಆಗುತ್ತೆ ಅಂದ್ರೆ ನಮಗೆ ರೌಟಿಂಗ್ ಕಾನ್ಫಿಗರ್ ಮಾಡುವಾಗ ಯೂಸ್ ಆಗುತ್ತೆ. ಸೊ ಲೆಟ್ಸ್ ಸೇ ರೌಟರ್ ಒ ಎಸ್ ಪಿ ಎಫ್ 1. ಸೊ ಎಂಟರ್ ಮಾಡಿದಾಗ ಇವಾಗ ನಾವು ರೌಟರ್ ಮೇಲೆ ಹೋಗಿದ್ದೀವಿ. ಓಕೆ, ಸೊ ಇದು ನಾವು ಯೂಸ್ ಮಾಡ್ತೀವಿ ರೌಟಿಂಗ್ ಕಾನ್ಫಿಗರ್ ಮಾಡೋಕೆ ಯೂಸ್ ಮಾಡ್ತೀವಿ. ಸೊ ಇವಾಗ ಒ ಎಸ್ ಪಿ ಎಫ್ ತಗೊಂಡಿದ್ದೀನಿ. ಸೊ ಅದೇನೇ ಸ್ಟಾರ್ಟಿಂಗ್ ವಿತ್ ರೌಟರ್ ರಿಪ್ ತಗೋಬಹುದು, ಇಲ್ಲ ಇ ಐ ಜಿ ಆರ್ ಪಿ ತಗೋಬಹುದು, ಇಲ್ಲ ಬಿ ಜಿ ಪಿ ತಗೋಬಹುದು. ಸೊ ಇದು ರೌಟರ್ ಕಾನ್ಫಿಗರ್ ಅಂದ್ರೆ ರೌಟಿಂಗ್ ಕಾನ್ಫಿಗರ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ನೋ, ಐ ಡೋಂಟ್ ವಾಂಟ್ ದಿಸ್ ಒ ಎಸ್ ಪಿ ಎಫ್ ರೈಟ್ ನೌ. ನೋ router OSPF 1. Okay, so OSPF is removed. Okay, so exit. I'm back to privilege mode now. Okay, so let's check running config. Show running config ಅಂದ್ರೆ ಏನ್ ಈ ರೌಟರ್ ಅಲ್ಲಿ ಏನೇನ್ ಕಾನ್ಫಿಗರೇಷನ್ ಇದೆ ಅಂತ ನೋಡಕ್ಕೆ ಶೋ ರನ್ನಿಂಗ್ ಕಾನ್ಫಿಗ್.
ಸೊ ಫುಲ್ ಟೋಟಲಿ ತೋರಿಸುತ್ತೆ. ಸೊ ಇದೆಲ್ಲ ಬೈ ಡಿಫಾಲ್ಟ್ ಇರುತ್ತೆ. ಸೊ ವರ್ಜನ್ 15.1 ಇದೆ. ಸೊ ಇದು ಸ್ಟ್ಯಾಂಪು ಇದೆಲ್ಲ ಬೈ ಡಿಫಾಲ್ಟ್ ಇದು. ಸೊ ಯಾವುದೋ ಒಂದು ಸ್ವಿಚ್ ಲಾಗಿನ್ ಮಾಡಿದ್ರೆ ಇಷ್ಟು ಕಮಾಂಡ್ ತೋರಿಸುತ್ತೆ ನಿಮಗೆ. ಸೊ ಇಂಟರ್ಫೇಸ್ ತೋರಿಸುತ್ತೆ. ಸೊ ಅದು ಬೈ ಡಿಫಾಲ್ಟ್ ಡುಪ್ಲೆಕ್ಸ್ ಆಟೋ ಇದೆ. ಸೊ ದೆನ್ ಈ ಲೈನ್ ಕನ್ಸೋಲ್ 0. ಸೊ ಇದೆಲ್ಲ ಬೈ ಡಿಫಾಲ್ಟು. ಲೈನ್ VTY 0 to 3, ಲೈನ್ VTY 4 ಇದು ನಾನು ಕಾನ್ಫಿಗರ್ ಮಾಡಿತ್ತು ಇವಾಗ. ಲೈನ್ VTY 4 ಅದು ರಿಮೂವ್ ಮಾಡಿಲ್ಲ ನಾನು. ಸೊ ಇಷ್ಟು ಬೈ ಡಿಫಾಲ್ಟ್ ಕಾನ್ಫಿಗರೇಷನ್ ಇದೆ. ಸೊ ನಾವು ಇವಾಗ ಸ್ಟಾರ್ಟ್ ಮಾಡೋಣ VTP ಇಂದ. ಓಕೆ, ಫಸ್ಟ್ VTP ಕಾನ್ಫಿಗರ್ ಮಾಡೋಣ. ಕಮ್ ಟು ದಿಸ್. ಸೊ ನಿನ್ನೆ ನಾನು ಹೇಳ್ದಂಗೆ, ಸೊ ನಾನು ಇದನ್ನ ಸರ್ವರ್ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಕ್ಲೈಂಟ್ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ಲೈಂಟ್ ಸ್ವಿಚ್ ಮಾಡ್ತೀನಿ, ಇದು ಟ್ರಾನ್ಸ್ಪರೆಂಟ್ ಮಾಡ್ತೀನಿ. ಸೊ ಅಂದ್ರೆ ನಾನು ಇದರಲ್ಲಿ ಏನು ಕಾನ್ಫಿಗರ್ ಮಾಡ್ತಾ ಇದ್ದೀನಿ ವಿಲ್ಯಾನ್ಸು, ಸೊ ಇಲ್ಲಿ ಹೋಗಬೇಕು, ಈ ಕ್ಲೈಂಟ್ ಸ್ವಿಚ್ಗೆ ಹೋಗಬೇಕು. ಬಟ್ ಇದಕ್ಕೆ ಹೋಗಂಗಿಲ್ಲ. ಇದು ಟ್ರಾನ್ಸ್ಪರೆಂಟ್ ಅಂದ್ರೆ ಸೆಪರೇಟ್ ಆಗಿ ಸ್ವಿಚ್ ಇದೆ ಅದು. ಸೊ ನಾನು ಬೈ ಡಿಫಾಲ್ಟ್ ಇದರಲ್ಲಿ ನಾವು ಹೋಗ್ಬಿಟ್ಟು ಕಾನ್ಫಿಗರ್ ಮಾಡಬೇಕು. ಸೊ ಇದು ಕಾನ್ಸೆಪ್ಟು. ಸೊ ಲೆಟ್ಸ್ ಟ್ರೈ ಮಾಡೋಣ. ಸೊ ಫಸ್ಟ್ ಮೇಕ್ ಅ ನೋಟ್. ಬ್ರೋ ಅಂದ್ರೆ ವಿ ಟಿ ಪಿ ಇಂದ ಕಾನ್ಫಿಗರೇಷನ್ ಟೈಮಿಂಗ್ ಸೇವ್ ಆಗುತ್ತೆ. ಎಸ್, ಎಕ್ಸಾಕ್ಟ್ಲಿ. ಸೊ ವಿಲ್ಯಾನ್ ಕಾನ್ಫಿಗರೇಷನ್ ಡಬಲ್ ಟೈಮ್ ಮಾಡೋದು ಅವಶ್ಯಕತೆ ಇಲ್ಲ. ಒನ್ ಟೈಮ್ ಮಾಡಿದ್ರೆ ಎಲ್ಲ ಸ್ವಿಚಸ್ ಅಲ್ಲಿ ಹೋಗ್ಬಿಡುತ್ತೆ ಕ್ಲೈಂಟ್ ಅಲ್ಲಿ. ಸೊ ಸರ್ವರ್ ಸ್ವಿಚ್. ಓಕೆ, ಸೊ SW ಸರ್ವರ್ ಸ್ವಿಚ್. ಸೊ ದಿಸ್ ಇಸ್ ಸರ್ವರ್ ಸ್ವಿಚ್. ಮೇಕ್ ಅ duplicate. So this is my client switch. One more I need client. This is also my client. One more I need transparent. This is transparent. So this is transparent switch. Okay, so let's see show VTP status. So ಇವಾಗ currently what is the VTP status? ನೋಡ್ಬೋದು VTP version 1 to 3 ಅಂದ್ರೆ VTP version 1 2 3 ಇದಾವೆ ನಮ್ಮ ಹತ್ರ. ಸೊ ದಿಸ್ ಇಸ್ ತ್ರೀ ಲೇಟೆಸ್ಟು, ಒನ್ ಇಸ್ ಓಲ್ಡರ್ ಒನ್. ಸೊ ನವಡೇಸ್ ನಾವು ತ್ರೀನೇ ಯೂಸ್ ಮಾಡ್ತೀವಿ. ಕೆಲವೊಂದ್ರು ಒನ್ ಯೂಸ್ ಮಾಡ್ತಾರೆ ರೇರ್ ಕೇಸಸ್ ಅಲ್ಲಿ. ಸೊ ಇವಾಗ ಇದರಲ್ಲಿ VTP ವರ್ಜನ್ ರನ್ನಿಂಗ್ ನೋಡ್ಬೋದು. ಸೊ ರನ್ನಿಂಗ್ ಇರೋದು ಇವಾಗ ಬೈ ಡಿಫಾಲ್ಟ್ 1 ರನ್ನಿಂಗ್ ಇದೆ. ಸೊ ಇದನ್ನ ನಾವು ಚೇಂಜ್ ಮಾಡ್ಬೋದು, 2 ಮಾಡ್ಬೋದು, ಇಲ್ಲ 3 ಮಾಡ್ಬೋದು. ಸೊ ದೆನ್ VTP ಡೊಮೈನ್ ನೋಡ್ಬೋದು. ಸೊ ಡೊಮೈನ್ ಏನೂ ಇಲ್ಲ, ಡಮ್ಮಿ ಇದೆ. ದೆನ್ VTP ಪ್ರೋನಿಂಗ್ ಮೋಡು ಡಿಸೇಬಲ್ ಇದೆ. ಸೊ VTP ಟ್ರ್ಯಾಪ್ಸ್ ಡಿಸೇಬಲ್ ಇದೆ. ಸೊ ನಮಗೆ ಇದರಲ್ಲಿ ನಮಗೆ ಬೈ ಡಿಫಾಲ್ಟ್ ಆಗಿ ಒಂದು ವಿಲ್ಯಾನ್ ಬರುತ್ತೆ ನೋಡಿ. ಸೊ ಮ್ಯಾಕ್ಸಿಮಮ್ ವಿಲ್ಯಾನ್ ಸಪೋರ್ಟ್ ಲೋಕಲಿ 1005. ಸೊ VTP ಆಪರೇಷನ್ ಮೋಡ್ ಸರ್ವರ್ ಅಂತಾನೆ ಇದೆ. ಸೊ ಇದು ಬೈ ಡಿಫಾಲ್ಟ್ ಬರುತ್ತೆ ಇದೆಲ್ಲ. ಓಕೆ, ಸೊ ನಂಬರ್ ಆಫ್ ಎಕ್ಸಿಸ್ಟಿಂಗ್ ವಿಲ್ಯಾನ್. ಸೊ ಆಲ್ರೆಡಿ ಯಾವ್ದಾದ್ರೆ ಸ್ವಿಚ್ ಇರಲಿ, ಸೊ 5 ಎಕ್ಸಿಸ್ಟಿಂಗ್ ವಿಲ್ಯಾನ್ ಇದ್ದೇ ಇರ್ತಾವೆ. ಓಕೆ, ಸೊ ಹೊಸ ಸ್ವಿಚ್ ಇದ್ದಾಗ 5 ಎಕ್ಸಿಸ್ಟಿಂಗ್ ವಿಲ್ಯಾನ್ ಅದು ಕಂಪಲ್ಸರಿ ಬೈ ಡಿಫಾಲ್ಟ್ ಬಂದಿರ್ತಾವೆ. ಸೊ ನಾವು ಶೋ ವಿಲ್ಯಾನ್ಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಶೋ ವಿಲ್ಯಾನ್ ಬ್ರೀಫ್. ಓಕೆ, ಶೋ ವಿಲ್ಯಾನ್ ಬ್ರೀಫ್ ಇಲ್ಲಿ ನೋಡ್ಬೋದು. ಸೊ ವಿಲ್ಯಾನ್ 1 ಬೈ ಡಿಫಾಲ್ಟ್ ಬಂದಿರುತ್ತೆ. ಸೊ ಅದಕ್ಕೆ ನೇಟಿವ್ ವಿಲ್ಯಾನು ಅಂತಾರೆ. ಓಕೆ, ಸೊ ಆಲ್ ದ ಇಂಟರ್ಫೇಸ್ ಬಿಲಾಂಗ್ಸ್ ಟು ವಿಲ್ಯಾನ್ 1. ಸೊ ಬೈ ಡಿಫಾಲ್ಟ್ ಎಲ್ಲ ಇಂಟರ್ಫೇಸು ವಿಲ್ಯಾನ್ 1ಗೆ ಇರುತ್ತೆ. ಓಕೆ, ದೆನ್ ಇದೆಲ್ಲ 1001 1003 1004 1005. ಸೊ ಇದೆಲ್ಲ ಬೈ ಡಿಫಾಲ್ಟ್ ಬಂದಿರ್ತಾವೆ ವಿಲ್ಯಾನ್ಸ್. ಸೊ ನಾವು ಇನ್ ಆಫೀಸಲ್ಲಿ, ಸೊ ಯಾವುದೋ ಆರ್ಗನೈಸೇಷನ್ ಅಲ್ಲಿ ಈ ವಿಲ್ಯಾನ್ಸು ಯೂಸ್ ಮಾಡಲ್ಲ. 1001 ಸಾರಿ 1002 3 4 5. ಓಕೆ, ಸೊ ಬೈ ಡಿಫಾಲ್ಟ್ ಈ 1 ವಿಲ್ಯಾನು ಜಾಸ್ತಿ ಯೂಸ್ ಮಾಡಲ್ಲ, ರೇರ್ ಕೇಸಸ್ ಯೂಸ್ ಮಾಡ್ತಾರೆ. ಓಕೆ, ಸೊ ಇದು ಬೈ ಡಿಫಾಲ್ಟ್ ಬಂದಿರೋದು. ಸೊ ನಾವು ಈ ಸ್ವಿಚಸ್ ಎಲ್ಲ ನೋಡೋಣ. ಸೊ ಇದರದ್ದು VTP ಏನಿದೆ ಅಂತ. ಸೊ ಸ್ವಿಚ್ 2, ದೆನ್ ಸ್ವಿಚ್ 3, ಸ್ವಿಚ್ 4. ಸ್ವಿಚ್ 2 ಇಲ್ಲಿ ಬಂದೈತಾ? ಓಕೆ, ನೋ ಇಶ್ಯೂಸ್. 1 2 3 4. ಓಕೆ,
ದೆನ್ ಹಲೋ. ಹ್ಮ್ ಅದೇ ಆಕ್ಚುಲಿ ಸ್ವಿಚ್ ಎಲ್ಲಾ ಪೋರ್ಟು ಎಕ್ಸೆಸ್ ಮೋಡಲ್ ಇರ್ತಾವಲ್ಲ ಡಿಫಾಲ್ಟ್. ಎಸ್ ಕರೆಕ್ಟ್, ಆಕ್ಸಸ್ ಅಲ್ಲೇ ಇರುತ್ತೆ. ಓಕೆ, ಅದಾದ್ಮೇಲೆ ಟ್ರಂಕಿಗೆ ಚೇಂಜ್ ಮಾಡ್ಕೋಬೇಕಾಗತ್ತಲ್ಲ. ಎಸ್ ನಾವು ಚೇಂಜ್ ಮಾಡ್ಕೋಬೇಕು. ಸೊ ಬೈ ಡಿಫಾಲ್ಟ್ ಅದು ವಿಲಾನ್ ಒನ್ ಅಲ್ಲಿ ಇದೆ, ಆಕ್ಸಸ್ ಪೋರ್ಟ್ ಆಗಿ ಇದಾವೆ. ಹ್ಮ್. ಓಕೆ, ಸೊ ಇಲ್ಲಿ ನೋಡ್ಬೋದು ಎಲ್ಲ ಸ್ವಿಚಸ್ ಸೇಮ್ ಇದೆ. ಸೊ ನಂಬರ್ ಆಫ್ ವಿಲಿಯನ್ 5, ವರ್ಜನ್ 1, ದೆನ್ 5 ಡಿಫಾಲ್ಟ್ ವಿಲಿಯನ್ಸ್. ಓಕೆ, ಲೆಟ್ಸ್ ಶೋ ವಿ ಟಿ ಪಿ ಸ್ಟೇಟಸ್. ಕಾಪಿ, ಎನೇಬಲ್, ಶೋ ವಿಲಾನ್ ಬ್ರೀಫ್ ಸೇಮ್ ಇದೆ. ಎನೇಬಲ್, ಶೋ ವಿ ಟಿ ಪಿ ಸ್ಟೇಟಸ್, ಶೋ ವಿಲಾನ್ ಬ್ರೀಫ್. ಓಕೆ, ಸೊ ನಾವು ಶಾರ್ಟ್ಕಟ್ ಯೂಸ್ ಮಾಡ್ತಾ ಇದ್ದೀನಿ, ಕಮಾಂಡ್ಸು ಪೂರ್ತಿ ಟೈಪ್ ಮಾಡ್ತಾ ಇಲ್ಲ. ಶೋ ವಿಲಾನ್ ಬ್ರೀಫ್ ಅಂತ ಬರುತ್ತೆ ಅದು. ಸೊ ಶಾರ್ಟ್ಕಟ್ ಯೂಸ್ ಮಾಡಿದ್ರು ನಿಮಗೆ ವರ್ಕ್ ಆಗುತ್ತೆ ಕಮಾಂಡ್ಸ್. ಸೊ ಎಲ್ಲ ಸ್ವಿಚಸ್ ಸೇಮ್ ಇದಾವೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಹೋಸ್ಟ್ ನೇಮ್. ಫಸ್ಟ್ ಹೋಸ್ಟ್ ನೇಮ್ ಕಾನ್ಫಿಗರ್ ಮಾಡೋಣ. ಸೊ ಅಂದರೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ಸ್ವಿಚಲ್ಲಿ ಇದ್ದೀವಿ ನಾವು ಅಂತ. ಸೊ ಈಸಿ ಆಗುತ್ತೆ. ಸೊ ಲೆಟ್ಸ್ ಗೋ ಕಾನ್ಫಿಗರ್ ಟರ್ಮಿನಲ್ ಮೋಡ್, ದೆನ್ ಹೋಸ್ಟ್ ನೇಮ್. ಸೊ ನಾವು ಕಮಾಂಡ್ ಯೂಸ್ ಮಾಡ್ತೀವಿ ಹೋಸ್ಟ್ ನೇಮ್ ಚೇಂಜ್ ಮಾಡೋಕ್ಕೆ, ಸ್ಟಾರ್ಟಿಂಗ್ ವಿತ್ ಹೋಸ್ಟ್ ನೇಮ್, ದೆನ್ ಸ್ವಿಚ್ ನೇಮ್. ಇದು ನಮ್ಮದು ಫಸ್ಟ್ ಸ್ವಿಚ್ಚು, ಲೆಟ್ಸ್ ಸೇ ಸ್ವಿಚ್ 1. ಓಕೆ, ಸೊ ನೋಡ್ಬೋದು ಇಲ್ಲಿ ಸ್ವಿಚ್ ನೇಮ್ ಚೇಂಜ್ ಆಯಿತು. ಸೊ ಸ್ವಿಚ್ 1 ಅಂತ ಬಂತು. ಸೊ ಸಿಮಿಲರು ರಿಮೈನಿಂಗ್ ಸ್ವಿಚಸ್ಗೂ ಮಾಡೋಣ. ಓಕೆ, ಸೊ ಎಕ್ಸಿಟ್, ದೆನ್ config terminal. So this is switch 3. Enter. Switch 3 done. Then let's go switch 4. So this is switch 4. Switch 4 done. Then let's go switch 2. Config terminal. Switch 2. Okay, so done. Let's so WR write command. Okay, so ಇದು ನಾವು ಕಾನ್ಫಿಗರ್ ಸೇವ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಫುಲ್ ಫಾರ್ಮ್ ಅದರಲ್ಲೂ WR ಅಂದರೆ ರೈಟ್ ಬರುತ್ತೆ. ಸೊ ಬಟ್ ನಾರ್ಮಲಿ ನಾವು ಏನು ಮಾಡ್ತೀವಿ, ಬರೀ WR ಅಂತ ಹೊಡಿತೀವಿ. ಸೊ ಸೇವ್ ಆಗುತ್ತೆ ಕಾನ್ಫಿಗರೇಷನ್. ಸೊ ನಾವು ಸ್ವಿಚ್ ರಿಬೂಟ್ ಮಾಡಿದಾಗ ಕಾನ್ಫಿಗರೇಷನ್ ಹಂಗೆ ಇರುತ್ತೆ ವಾಪಸ್. WR. ಓಕೆ, ಸೊ ನಮ್ಮದು ಹೋಸ್ಟ್ ನೇಮ್ ಚೇಂಜ್ ಆಯಿತು. ಸೊ ಲೆಸ್ ಕಾನ್ಫಿಗರ್ ದಿಸ್ ಸ್ವಿಚ್ 1 ವಿ ಟಿ ಪಿ ಕಾನ್ಫಿಗ್ ಟರ್ಮಿನಲ್. ಸೊ ವಿ ಟಿ ಪಿ, ಸೊ ಫಸ್ಟ್ ವಿ ಟಿ ಪಿ ಡೊಮೈನ್ ಕಾನ್ಫಿಗರ್ ಮಾಡೋಣ. ಸೊ ವಿ ಟಿ ಪಿ ಡೊಮೈನ್, let's say Cisco, no, let's say test.com. Okay, okay, ವಿ ಟಿ ಪಿ ಡೊಮೈನ್ ಕಾನ್ಫಿಗರ್ ಆಯಿತು. ಸೊ ದೆನ್ ವಿ ಟಿ ಪಿ ಮೋಡ್ ಸರ್ವರ್. ಸೊ ದಿಸ್ ಶುಡ್ ಬಿ ಸರ್ವರ್ ಡಿವೈಸ್ ಮೋಡ್ ಆಲ್ರೆಡಿ ವಿ ಟಿ ಪಿ ಸರ್ವರ್. ಸೊ ಅದು ಆಲ್ರೆಡಿ ವಿ ಟಿ ಪಿ ಸರ್ವರಲ್ಲಿದೆ ಅಂತ ಹೇಳ್ತಾ ಇದೆ. ಸೊ ಯಾಕಂದರೆ ಇಲ್ಲಿ ನೋಡ್ಬೋದು ನಾವು ಚೆಕ್ ಮಾಡಿದಾಗ, ಸೊ ವಿ ಟಿ ಪಿ ಸರ್ವರಲ್ಲಿ ಆಲ್ರೆಡಿ ಇದೆ. ಓಕೆ, ಸೊ ದೆನ್ ವರ್ಜನ್ ಚೇಂಜ್ ಮಾಡೋಣ. ವಿ ಟಿ ಪಿ ವರ್ಜನ್ 3 ಮಾಡೋಣ. ಎಂಟರ್, version is done. Then VTP password
1 2 3 4. It's good enough. Setting device VTP password done. Okay, let's make a note. VTP domain. Sorry, test.com ಇದೆ ನಮ್ದು. Then VTP password 1 2 3 4 ಇದೆ. 3 4. Okay. Hide floating. Okay, so VTP configure ಆಯಿತು. Do show VTP status. ಸೊ ಇವಾಗ ನಾನು ವಿ ಟಿ ಪಿಯಲ್ಲಿ ಏನೇನು ಚೇಂಜಸ್ ಮಾಡಿದ್ದೀನಿ, ಒಂದು ವರ್ಜನ್ ಚೇಂಜ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಕಾನ್ಫಿಗರ್ ಮೋಡಲ್ಲಿ ಇದ್ದಾಗ ಕಾನ್ಫಿಗ್ ಮೋಡಲ್ಲಿ ನಾನು ಅದರಲ್ಲೂ ಶೋ ಮಾಡಿದ್ದೀನಿ, ಶೋ ಕಮಾಂಡ್. ಬಟ್ ಅದಕ್ಕಿಂತ ಬಿಫೋರು ಡೂ ಯೂಸ್ ಮಾಡಿದ್ದೀನಿ. ನೀವು ಬರೀ ಶೋ ವಿ ಟಿ ಪಿ ಸ್ಟೇಟಸ್ ಅಂತ ಹೊಡೆದ್ರೆ ಈ ಮೋಡಲ್ಲಿ, ಸೊ ನಿಮಗೆ ಶೋ ಆಗಲ್ಲ, ಅದು ಕಮಾಂಡ್ ರಾಂಗ್ ಅಂತ ಬರುತ್ತೆ. ಸೊ ನೀವು ಬಿಫೋರ್ ಡೂ ಹಾಕಿದ್ರೆ ಸೊ ಅದು ಶೋ ಆಗುತ್ತೆ. ಸೊ ನಾವು ಎಕ್ಸಿಟ್ ಆಗಿ ವಾಪಸ್ ಬ್ಯಾಕ್ ಹೋಗೋದು ಬೇಕಾಗಿಲ್ಲ. ಸೊ ಅದಕ್ಕೆ ನಾನು ಡೂ ಶೋ ವಿ ಟಿ ಪಿ ಸ್ಟೇಟಸ್ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಚೇಂಜಸ್ ಮಾಡಿರೋದು, ಒಂದು ವಿ ಟಿ ಪಿ ವರ್ಜನ್ ಚೇಂಜ್ ಮಾಡಿದ್ದೀನಿ. ದೆನ್ ವಿ ಟಿ ಪಿ ಮೋಡ್ ಬೈ ಡಿಫಾಲ್ಟ್ ಇದೆ. ಸೊ ಬಟ್ ಇದನ್ನು ನಾವು ಪ್ರೈಮರಿ ಮೋಡ್ ಮಾಡೋಣ. ಸೊ ಲೇಟರು. ದೆನ್ ವಿಲ್ಯಾನ್ ಸೇಮ್ ಇದಾವೆ, 5 ಇದಾವೆ. ದೆನ್ ಪಾಸ್ವರ್ಡ್ ಚೇಂಜ್ ಆಗಿದೆ. ಟು ಶೋ ವಿ ಟಿ ಪಿ ಪಾಸ್ವರ್ಡ್. ಸೊ ಇವಾಗ ನನಗೆ ಪಾಸ್ವರ್ಡು ಶೋ ಆಗ್ತಾ ಇದೆ 1 2 3 4 ಅಂತ. ಬಟ್ ಆರ್ಗನೈಸೇಷನಲ್ಲಿ ವಾಟ್ಸಪ್ ಇದು ಪಾಸ್ವರ್ಡ್ ಸೇವ್ ಲೈಕ್ ಶೋ ಆಗಬಾರ್ದು. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ವಿ ಟಿ ಪಿ ಪಾಸ್ವರ್ಡ್ 1 2 3 ದೆನ್ ಹೈಡನ್ ಕಮಾಂಡ್ ಯೂಸ್ ಮಾಡ್ತೀವಿ. ಸೊ ಎಂಟರ್. ಸೊ ಇವಾಗ ಆ ಪಾಸ್ವರ್ಡ್ ನಮಗೆ ಶೋ ಆಗಲ್ಲ. ಸೊ ಡೂ ಶೋ ವಿ ಟಿ ಪಿ ಪಾಸ್ವರ್ಡ್ ಅಂದರೆ ನೋಡ್ಬೋದು, ಇವಾಗ ಪಾಸ್ವರ್ಡ್ ಶೋ ಆಗಲ್ಲ ನಮಗೆ ಅದು. ಸೊ ಇದು ಸೆಕ್ಯೂರಿಟಿ ಲೆವೆಲಲ್ಲಿ ಬರುತ್ತೆ, ಯಾಕಂದರೆ ಸೆಕ್ಯೂರ್ ಆಗಿರ್ಬೇಕಂತ ನಾವು ಪಾಸ್ವರ್ಡ್ ಶೋ ಮಾಡಲ್ಲ, ಹೈಡನ್ ಮಾಡ್ತೀವಿ. ಸೊ ಬೈ ಡಿಫಾಲ್ಟ್. ಓಕೆ, ಸೊ ಇದಕ್ಕೆ ಇವಾಗ ಮಾಸ್ಟರ್ ಮಾಡಬೇಕು ನಮಗೆ, ಅಂದರೆ ಪ್ರೈಮರಿ ಸರ್ವರ್ ಮಾಡಬೇಕು. ಸೊ ಇದು ನಮ್ಮದು ಮೇನ್ ಸರ್ವರ್, ವಿ ಟಿ ಪಿಗೆ ಮೇನ್ ಸರ್ವರ್ ಸ್ವಿಚ್ ಇದು. ಸೊ ಅದಕ್ಕೆ ಮಾಡಬೇಕಂದ್ರೆ ನಾವು ಎಕ್ಸಿಟ್ ಹೋಗಬೇಕು. ಸೊ ಇದರಲ್ಲಿ ನಮಗೆ ಪ್ರೈಮರಿ ವಿ ಟಿ ಪಿ ಪ್ರೈಮರಿ ಕ್ವಶನ್ ಮಾರ್ಕ್. ಸೊ ಜಸ್ಟ್ ವಿ ಟಿ ಪಿನ ಪ್ರೈಮರಿ ಮಾಡಬೇಕು. ಸೊ ಎಂಟರ್ ಪಾಸ್ವರ್ಡ್. ಇಟ್ಸ್ ಆಸ್ಕಿಂಗ್ ಪಾಸ್ವರ್ಡ್ 1 2 3 4. ಮೈ ಪಾಸ್ವರ್ಡ್ ಈಸ್ 1 2 3 4. ಎಂಟರ್. ಲೆಟ್ಸ್ ವೇಟ್, ಸ್ವಲ್ಪ ಟೈಮ್ ತಗೊಳುತ್ತೆ ಮೇ ಬಿ. ಎಸ್, ಕನ್ಫರ್ಮ್, ಎಂಟರ್. ಸೊ ನಾವು ಶೋ ವಿ ಟಿ ಪಿ ಸ್ಟೇಟಸ್. ಸೊ ಇವಾಗ ಇದು ಪ್ರೈಮರಿ ಸರ್ವರ್ ಆಯ್ತು, ನೋಡ್ಬೋದು. ಸೊ ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ವಿ ಟಿ ಪಿ ವರ್ಜನ್ 1 ಅಲ್ಲಿ ಸೊ ಇದು ನಮಗೆ ಬರೀ ಸರ್ವರ್ ಅಂತ ತೋರಿಸುತ್ತೆ, ಮೇನ್ ಸ್ವಿಚ್ ಸರ್ವರ್ ಏನಿರ್ತಾರ ಬರೀ ಸರ್ವರ್ ಅಂತ ತೋರಿಸುತ್ತೆ. ಬಟ್ ವಿ ಟಿ ಪಿ ವರ್ಜನ್ 3 ಅಲ್ಲಿ ನಮಗೆ ಅಪ್ಗ್ರೇಡೆಡ್ ಬಂದಿದೆ ಅಲ್ಲ, ಸೊ ನಾವು ಎಲ್ಲಾ ಸ್ವಿಚಸ್ ನಮಗೆ ಸರ್ವರ್ ಅಂತಾನೆ ತೋರಿಸುತ್ತೆ. ಆವಾಗ ನಾವೇನ್ ಮಾಡ್ಬೇಕಂದ್ರೆ ಮೇನ್ ಸ್ವಿಚ್ ಏನಿದೆ ಅಲ್ಲ ಅದನ್ನ ನಾವು ಪ್ರೈಮರಿ ಸರ್ವರ್ ಮಾಡಬೇಕು. ಸೊ ಈ ಕಮಾಂಡ್ನ ಯೂಸ್ ಮಾಡಬೇಕು ನಾವು. ಸೊ ಈ ಒಂದು ಕಮಾಂಡ್ನ ಯೂಸ್ ಮಾಡಬೇಕು, ಪ್ರೈಮರಿ ವಿ ಟಿ ಪಿ ಪ್ರೈಮರಿ ಅಂತ. ಸೊ ಅದನ್ನ ಎಲ್ಲಿ ಯೂಸ್ ಮಾಡಬೇಕು ನಾವು, ಪ್ರಿವಿಲೇಜ್ ಮೋಡಲ್ಲಿ ಯೂಸ್ ಮಾಡಬೇಕು. ಓಕೆ, ಸೊ ಇದನ್ನ ಒಂದು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈ ವಿ ಟಿ ಪಿ ಅಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಒಂದು ಡೊಮೈನು test.com, ಇನ್ನೊಂದು ಪಾಸ್ವರ್ಡು. ಸೊ ನಾವು ನೆಕ್ಸ್ಟ್ ಸ್ವಿಚ್ ಕಾನ್ಫಿಗರ್ ಮಾಡುವಾಗ ಸ್ವಿಚ್ 2 ಆದರೆ 3 ಆದರೆ ಸೊ ಈ ನಮಗೆ ಡೊಮೈನ್ ಮತ್ತೆ ಪಾಸ್ವರ್ಡು ಕರೆಕ್ಟ್ ಆಗಿರಬೇಕು. ಇನ್ ಕೇಸ್ ಪಾಸ್ವರ್ಡ್ ಡೊಮೈನ್ ಮಿಸ್ ಆದರೆ ಆ ಸ್ವಿಚಸ್ಗಳು ವಿಲ್ಯಾನ್ನ ತಗೊಳ್ಳಲ್ಲ, ಸರ್ವರ್ ಸ್ವಿಚಿಂದ ವಿಲ್ಯಾನ್ ತಗೊಳ್ಳಲ್ಲ. ಸೊ ಈ ಮೈಂಡಲ್ಲಿ ಇಟ್ಕೋಬೇಕು. ಸೊ ನಮಗೆ ಆಲ್ಮೋಸ್ಟ್ ಇಂಟರ್ವ್ಯೂಲಿ ಕ್ವಶನ್ಸ್ ಅದೇ ಕೇಳ್ತಾರೆ. ಸೊ ಅವ್ರೇನು ಸಿಂಪಲ್ ಆಗಿ ಹೇಳ್ತಾರೆ, ಸೊ ನನ್ನ ಹತ್ರ ಒಂದು ಸ್ವಿಚ್ ಇದೆ, ಅದು ಸರ್ವರ್ ಸ್ವಿಚ್ಚು, ಮೇನ್ ಪ್ರೈಮರಿ ಸ್ವಿಚ್ಚು. ದೆನ್ 2 ಕ್ಲೈಂಟ್ ಸ್ವಿಚ್ ಇದಾವು. ಸೊ ನಾನು ಇಲ್ಲಿ ವಿಲ್ಯಾನ್ ಕ್ರಿಯೇಟ್ ಮಾಡಿದ್ದೀನಿ ಸರ್ವರ್ ಸ್ವಿಚಲ್ಲಿ. ಬಟ್ ಪ್ರೈಮರಿ ಸ್ವಿಚ್ ಲೈಕ್ ಕ್ಲೈಂಟ್ ಸ್ವಿಚಸ್ ವಿಲ್ಯಾನ್ನ ಪ್ರೊಪೊಗೇಟ್ ಮಾಡ್ತಾ ಇಲ್ಲ, ಅಂದರೆ ವಿಲ್ಯಾನ್ ತಗೋತಾ ಇಲ್ಲ. ಸೊ ಯಾಕೆ? ಸೊ ಈ ಥರ ಕ್ವಶನ್ ಮಾಡ್ತಾರೆ.
ಸೊ ಅವಾಗ ನೀವು ಏನು ಹೇಳಬೇಕು, ಸೊ ನಾವು ವೆರಿಫೈ ಮಾಡಬೇಕು, ಒಂದು ಡೊಮೈನ್ ಕರೆಕ್ಟ್ ಇದೆಯಾ ಅಂತ ವೆರಿಫೈ ಮಾಡಬೇಕು, ಇನ್ನೊಂದು ಪಾಸ್ವರ್ಡ್ ಕರೆಕ್ಟ್ ಆಗಿದೆಯಾ ಅದು ವೆರಿಫೈ ಮಾಡಬೇಕು, ಇನ್ನೊಂದು ವರ್ಜನ್ ಮ್ಯಾಚ್ ಆಗ್ತಾ ಇದೆಯಾ ಅಂತ ವೆರಿಫೈ ಮಾಡಬೇಕು. ಸೊ ಇಷ್ಟು ಹೇಳಬೇಕು ನೀವು. ಓಕೆ, ಸೊ ಇದು ಟ್ರಬಲ್ ಬ್ರೋ ಶೂಟಿಂಗ್. ವರ್ಷ ಬ್ರೋ ವರ್ಷನ್ ಅಂದ್ರೆ ಎಲ್ಲ ಸ್ವಿಚ್ ಸೇಮ್ ವರ್ಷನ್ ಇರ್ಬೇಕಾ? ಇದು ಸ್ವಿಚ್ ವರ್ಜನ್ ಅಲ್ಲ, ಇದು ವಿ ಟಿ ಪಿ ವರ್ಜನ್. ವಿ ಟಿ ಪಿ ವಿ ಒಂದು ಟಿ ಪಿ ಪ್ರೋಟೋಕಾಲ್. ವರ್ಷನ್. ವಿ ಟಿ ಪಿ ಒಂದು ಪ್ರೋಟೋಕಾಲ್, ಹಾ, ಸೊ ಓಕೆ. ಅದರದ್ದು ವರ್ಜನ್. ಓಕೆ. ಓಕೆ, ಅಂದ್ರೆ 3 ಅದು ಯಾವಾಗ್ಲೂ 3 ಕಾಮನ್ ಆಗಿರುತ್ತೆ. ಒನ್ ಕಾಮನ್ ಆಗಿರುತ್ತೆ. ಸೊ ವಿ ಟಿ ಪಿ ಹಾ. ಡೆವಲಪ್ ಮಾಡುವಾಗ ಅವರು ಫಸ್ಟ್ ವರ್ಜನ್ ಒನ್ ಲೈಕ್ ಡೆಪ್ಲಾಯ್ ಮಾಡಿದ್ರು. ಡಿಫಾಲ್ಟ್ ಆಗಿ ಒಂದ್ ಇರುತ್ತೆ. ಓಕೆ. ಎಸ್, ಡಿಫಾಲ್ಟ್ ಆಗಿ ಒನ್ ಇರುತ್ತೆ, ಯಾಕಂದ್ರೆ ಅವ್ರದ್ದು ಫಸ್ಟ್ ವರ್ಜನ್ನೇ ಅದೇ ಅಲ್ವಾ. ಸೊ ಅವಾಗ ಅವ್ರು ಏನ್ ಮಾಡಿದ್ರು, ವರ್ಜನ್ ನ ಅಪ್ಗ್ರೇಡ್ ಮಾಡಿದ್ರು, ಮತ್ತೆ ಟೆಕ್ನಾಲಜಿ ತಗೊಂಡ್ಬಂದ್ರು. ಅವಾಗ ವರ್ಜನ್ 2 ಮಾಡಿದ್ರು ಸಿಸ್ಕೋದವರು. ಓಕೆ. ಓಕೆ, ಸೊ ವರ್ಜನ್ 2 ಓಕೆ. ಆಮೇಲೆ ಏನ್ ಮಾಡಿದ್ರು, ಮತ್ತೆ ಟೆಕ್ನಾಲಜಿ ತಗೊಂಡ್ಬಂದ್ರು, ವರ್ಜನ್ 3 ಮಾಡಿದ್ರು. ಸೊ ಆ ತರ. ಸೊ ಅದು ಬೈ ಡಿಫಾಲ್ಟ್ ಒನ್ ಆಗಿರುತ್ತೆ, ನಾವು ನಮ್ಗೆ ಬೇಕಾದಂಗೆ ಯೂಸ್ ಮಾಡ್ಬೋದು. ಅಂದ್ರೆ ವರ್ಜನ್ 3 ಅಲ್ಲಿ ಸ್ವಲ್ಪ ಫೀಚರ್ಸ್ ಜಾಸ್ತಿ ಇದಾವೆ. ಸೊ ಲೈಕ್ ನಮಗೆ ಸೆಕ್ಯೂರಿಟಿ ಬೇಸ್ ಅಲ್ಲಿ ಯೂಸ್ ಆಗುತ್ತೆ, ಸೆಕ್ಯೂರಿಟಿ ಲೆವೆಲ್ ಅಲ್ಲಿ. ಸೊ ಅದಕ್ಕೋಸ್ಕರ ವರ್ಜನ್ 3 ಯೂಸ್ ಮಾಡ್ತಾರೆ ಇವಾಗ ಆಫೀಸಲ್ಲಿ. 1 2 ಯಾರು ಯೂಸ್ ಓಕೆ. ಮಾಡಲ್ಲ. ಸೊ ದಿಸ್ ಇಸ್ ಹಾ, ದ ಡಿಫ್ರೆಂಟ್. ಓಕೆ. ಎಲ್ಲ ವಿ ಟಿ ಪಿ 3ನೇ ಇರ್ಬೇಕು, ನಾವೇ 3 ಕಾನ್ಫಿಗರ್ ಮಾಡ್ಬೇಕು ಎಲ್ಲ ಸ್ವಿಚ್ಗೂ ವಿ ಟಿ ಪಿ ಎಸ್, ಎಕ್ಸಾಕ್ಟ್ಲಿ. ವರ್ಷನ್. ಸೊ ವಿ ಟಿ ಪಿ ಅಲ್ಲಿ ನಮಗೆ ಮೇನ್ ಕಾನ್ಫಿಗರೇಷನ್ ವರ್ಜನ್, ಡೊಮೈನು ಮತ್ತೆ ಪಾಸ್ವರ್ಡ್, ಇಷ್ಟು ನಾವು ಮೇನ್ ಮೈಂಡ್ ಅಲ್ಲಿ ಇಟ್ಕೋಬೇಕು ಚೇಂಜ್ ಮಾಡಕ್ಕೆ. ಓಕೆ, ಇದು ಬ್ರೋ ಮೇನ್ ಈಗ ಇಂಪಾರ್ಟೆಂಟ್. ಪಾಸ್ ಹ್ಮ್ ಈ ಪಾಸ್ವರ್ಡ್ ಇದನ್ ಮಾಡಿರ್ತಾರಲ್ಲ, ನಾವು ಅದನ್ನ ನೋಡ್ಬೋದಾ ಮತ್ತೆ ಕಮಾಂಡ್? ಅಕಸ್ಮಾತ್ ಈಗ ಒಂದು ಸ್ವಿಚ್ ಅಲ್ಲಿ ಪಾಸ್ವರ್ಡ್ ಆಲ್ರೆಡಿ ಅವ್ರು ಇಡನ್ ಮಾಡಿರ್ತಾರೆ, ಎಸ್, ಅದೇನ್ ಕಮಾಂಡ್ ಯೂಸ್ ಮಾಡ್ತೀವಿ? ಎಸ್, ಅದನ್ನ ಯಾರು ನೋಡಕ್ಕಾಗಲ್ಲ. ಇವನ್ ಎಕ್ಸಾಂಪಲ್, ನಾನೇ ಕಾನ್ಫಿಗರ್ ಮಾಡಿದ್ದೀನಿ ಸ್ವಿಚ್ಚು, ನಾನು ಪಾಸ್ವರ್ಡ್ ಮರ್ತೋದೆ ಅಂದ್ಕೊಳ್ಳಿ, ಅವಾಗ ನಾನು ಮತ್ತೆ ಪಾಸ್ವರ್ಡ್ ನೋಡೋಕ್ಕಾಗಲ್ಲ ಅದು. ಸೊ ಅದಕ್ಕೆ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ಆ ಪಾಸ್ವರ್ಡ್. ಸೊ ಇನ್ ಕೇಸ್ ಮರ್ತೋದ್ರೆ ಹೋಯ್ತು ಅದು ಪಾಸ್ವರ್ಡ್, ಆವಾಗ ನಾವು ಪೂರ್ತಿ ಸ್ವಿಚ್ ರಿಸೆಟ್ ಮಾಡಬೇಕು. ಸೊ ಇನ್ ಕೇಸ್ ನಮ್ದು ಎನ್ವೈರ್ಮೆಂಟ್ ಅಲ್ಲಿ ನಾವು ಆ ಥರ ಮಾಡೋಕ್ಕಾಗಲ್ಲ, ರಿಸೆಟ್ ಮಾಡೋಕ್ಕಾಗಲ್ಲ. ಒನ್ ರಿಸೆಟ್ ಮಾಡ್ಬೋದು, ಸೊ ಎಲ್ಲ ಸ್ವಿಚಸ್ ರಿಸೆಟ್ ಮಾಡಿ ವಾಪಸ್ ಕಾನ್ಫಿಗರ್ ಮಾಡೋಕ್ಕಾಗಲ್ಲ. ಸೊ ಟು ಡಿಫಿಕಲ್ಟ್. ಸೊ ಅದಕ್ಕೋಸ್ಕರ ಪಾಸ್ವರ್ಡ್ ಮೇನ್ ಇಂಪಾರ್ಟೆಂಟ್. ಒಂದ್ಸತಿ ಕಾನ್ಫಿಗರ್ ಮಾಡಿದ್ರೆ ಮುಗ್ದೋಯ್ತು, ಅದು ಟೋಟಲ್ ಹೈಡನ್ ಆಗಿರುತ್ತೆ. ಸೊ ಅದಕ್ಕೂ ಆಪ್ಷನ್ ಇದೆ, ಬಟ್ ಲೈಕ್ ಅದೆಲ್ಲ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ ಎಲ್ಲ ಮ್ಯಾನೇಜ್ ಮಾಡ್ತಾರಲ್ಲ, ಸೊ ಅವರು ಅದನ್ನ ಕ್ರ್ಯಾಕ್ ಮಾಡ್ಬೋದು. ಯಾಕಂದ್ರೆ ಅದು ಲೈಕ್ ಎನ್ಕ್ರಿಪ್ಟೆಡ್ ಅಲ್ಲಿ ಇರುತ್ತೆ, ಸೊ ಅದನ್ನ ಡಿಕ್ರಿಪ್ಟ್ ಮಾಡಕ್ಕೆ ಅವ್ರು ಮಾಡ್ಬೋದು, ಬಟ್ ನಾರ್ಮಲ್ ಲೆವೆಲ್ ಇಂಜಿನಿಯರ್ಸ್ ಮಾಡೋಕ್ಕಾಗಲ್ಲ. ಸೊ ಅದು ಹೋಯ್ತು ಅಂದ್ರೆ ಹೋಯ್ತು ಅದು ಅಷ್ಟೇ. ಸೊ ಸೈಬರ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರು ಮಾಡ್ಬೋದು. ಈ ಪಾಸ್ವರ್ಡ್ ರೀಸೆಟ್ ಮಾಡೋದು ಅಥವಾ ಈಗ ಕ್ರೆಡೆನ್ಷಿಯಲ್ ಚೇಂಜ್ ಮಾಡ್ಬೋದಲ್ಲ ಅದು? ಆ ಸೊ ಒಂದ್ ಸ್ವಿಚ್ಗೆ ಮಾಡ್ತೀರಾ, ಇವಾಗ ಏನಾಗುತ್ತೆ ಗೊತ್ತಾ. ಸೊ ಲೆಟ್ಸ್ ಸೇ ನೀವು ಆಲ್ರೆಡಿ 4 ಸ್ವಿಚ್ ಕಾನ್ಫಿಗರ್ ಮಾಡಿ ಇಟ್ಟಿದ್ದೀರಾ ಅನ್ಕೊಳ್ಳಿ ವಿತ್ ಪಾಸ್ವರ್ಡ್. ಸೊ ಅವಾಗ ಏನಾಯ್ತು, ನಿಮ್ಗೆ ಓಕೆ. ಪಾಸ್ವರ್ಡ್ ಮರ್ತ್ ಬಿಟ್ಟಿದ್ದೀರಾ, ಇದು ರನ್ನಿಂಗ್ ಇರ್ತಾವೆ. ಹ್ಮ್. ಸೊ ನಿಮ್ಗೆ ಏನಾಗಬೇಕು, ಇನ್ನೊಂದು ಹೊಸ ಸ್ವಿಚ್ ಕನೆಕ್ಟ್ ಮಾಡಬೇಕು. ಓಕೆ, ಇನ್ನೊಂದು ಹೊಸ ಸ್ವಿಚ್ ಕನೆಕ್ಟ್ ಮಾಡಬೇಕು. ಹೌದು, ಅವಾಗ ಏನಾಗುತ್ತೆ, ಅವಾಗ ನಿಮ್ಗೆ ಪಾಸ್ವರ್ಡ್ ಬೇಕಾಗುತ್ತೆ, ಇಲ್ಲಾಂದ್ರೆ ಅದು ವಿಲನ್ ತಗೊಳಲ್ಲ. ಹೌದೌದು. ಸೊ ಅವಾಗ ನೀವು ಈ ಎಲ್ಲಾ ಸ್ವಿಚ್ಗೆ ಪಾಸ್ವರ್ಡ್ ರಿಸೆಟ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ರಿಸೆಟ್ ಮಾಡ್ಬೇಕಂದ್ರೆ ನೀವು ಹ್ಮ್. ಮತ್ತೆ ಡೌನ್ ಟೈಮ್ ಹೌದೌದು. ತಗೋಬೇಕಾಗತ್ತೆ. ಸೊ ಹೌದು. ಆಫೀಸಲ್ಲಿ ಹೌದು ಡೌನ್ ಹೌದು. ಟೈಮ್ ಅಷ್ಟು ಈಸಿಯಾಗಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ರನ್ನಿಂಗ್ ಇರ್ತಾವೆ, ಪ್ರೋಗ್ರೆಸ್ ಇರುತ್ತೆ, ಸರ್ವಿಸಸ್ ರನ್ನಿಂಗ್ ಇರ್ತಾವೆ. ಸೊ ಅಷ್ಟು ಈಸಿ ಇಲ್ಲ. ಹೌದು, ಡೇಟಾ ಸೆಂಟರ್ಸ್ ಎಲ್ಲ ಐತಿಲ್ಲ. ಎಸ್. ಸೊ ಹೌದು. ಎಲ್ಲ ಸರ್ವಿಸಸ್ ರನ್ನಿಂಗ್ ಇರ್ತಾವೆ, ಸೊ ಡಿಫಿಕಲ್ಟು. ಸೊ ಅದಕ್ಕೋಸ್ಕರ ಪಾಸ್ವರ್ಡ್ ಮೇನ್ ಇಂಪಾರ್ಟೆಂಟ್. ಪಾಸ್ವರ್ಡ್ ಅಂಡ್ ಡೊಮೈನ್ ಏನು ನಾವು ನೋಡ್ಬೋದು, ಬರೀ ಮೇನ್ ಇಂಪಾರ್ಟೆಂಟ್ ಪಾಸ್ವರ್ಡ್ ನಮಗೆ. ಓಕೆ, ಸೊ ಇವಾಗ ನಮಗೆ ಒನ್ ಸ್ವಿಚ್ ಕಾನ್ಫಿಗರ್ ಆಯಿತು, ವಿ ಟಿ ಪಿ ಜಸ್ಟ್ ವಿ ಟಿ ಪಿ ಕಾನ್ಫಿಗರ್ ಆಗಿದೆ. ಓಕೆ, ನಾವು ವಿಲಾ ಏನು ಕಾನ್ಫಿಗರ್ ಮಾಡಿಲ್ಲ. ಸೊ ಅದೇ ಸಿಮಿಲರು ನಾವು ಇದಕ್ಕೆ ಕ್ಲೈಂಟ್ ಮಾಡೋಣ. ಇವಾಗ ಇದು ಸರ್ವರ್ ಆಯಿತು, ಸೊ ಇದು ಎರಡು ಕ್ಲೈಂಟ್ ಮಾಡೋಣ. ಸೊ ಲೆಟ್ಸ್ ಗೋ ವಿತ್ ಸ್ವಿಚ್ 3, ದಿಸ್ ಒನ್. ಎಂಟರ್, ಎನೇಬಲ್ config terminal, vtp domain test.com, then vtp version 3, then vtp mode client. Okay, so then password, vtp password 1234 hidden. So let's say hidden. Okay, so then do show vtp status. Sorry.
Do show VTP status. Done. So version is configured, domain is configured, then operation mode client is configured. Then let's show VTP. Do show VTP password. It's hidden. Okay, so this one also done. If we configured in server switch, Okay, in client it will take automatically, no? so you mean this VTP configuration? Yeah, I'm asking. No. So VTP only. VTP configuration manually we have to configure. Okay. So Remaining only all port configuration and all no. So only VLAN, whatever VLAN we are configuring, right? Configuring, VLANs. right? That will reflect in other Mm-hmm. switches. That's it. Only VLAN. Okay. ಸೊ ಲೆಟ್ಸ್ ಸೇ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಲೈಕ್ ನಮ್ಮ ಹತ್ರ ಮಲ್ಟಿಪಲ್ ಸ್ವಿಚಸ್ ಇರ್ತಾವೆ. ಸೊ ಲೆಟ್ಸ್ ಸೇ ಒಂದು ಆಫೀಸಲ್ಲಿ ಒಂದು 50 ಸ್ವಿಚಸ್ ಇರ್ತಾವೆ. ಸೊ ಅವಾಗ ಆಲ್ರೆಡಿ ಹ್ಮ್ ಕಾನ್ಫಿಗರ್ ಇದೆ ಎಲ್ಲ ಇದು. ಸೊ ಏನಾಗುತ್ತೆ ಅಂದ್ರೆ ಒಂದು ವಿಲಾನ್ ನಮಗೆ ಎಕ್ಸ್ಟ್ರಾ ಬೇಕು ಕಾನ್ಫಿಗರ್ ಮಾಡಬೇಕು. ಸೊ ರಿಕ್ವೈರ್ಮೆಂಟ್ ಇದೆ, ಮ್ಯಾನೇಜ್ಮೆಂಟ್ ರಿಕ್ವೈರ್ಮೆಂಟು, ಯೂಸರ್ ರಿಕ್ವೈರ್ಮೆಂಟು, ಆ ವಿಲಾನ್ ನಮಗೆ ಹೊಸದಾಗಿ ಕಾನ್ಫಿಗರ್ ಮಾಡಬೇಕು. ಅವಾಗ ನಾವೇನು ಮಾಡ್ತೀವಿ, ಈ ಸ್ವಿಚಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಅವಾಗ ಎಲ್ಲ 50 ಸ್ವಿಚಸ್ಸಲ್ಲೂ ಅದು ಆಟೋಮೆಟಿಕ್ಲಿ ಹೋಗ್ಬಿಡುತ್ತೆ. ಇವಾಗ ವಿ ಟಿ ಪಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ಒಂದು ವಿಲಾನ್ ಕಾನ್ಫಿಗರ್ ಮಾಡಕ್ಕೆ ನಾನು ಈ ಸ್ವಿಚ್ ಅಲ್ಲಿ ಹೋಗಿ ಕಾನ್ಫಿಗರ್ ಮಾಡಬೇಕು, ಈ ಸ್ವಿಚ್ ಅಲ್ಲಿ ಹೋಗಿ ಕಾನ್ಫಿಗರ್ ಮಾಡಬೇಕು, ಈ ಸ್ವಿಚ್ ಅಲ್ಲಿ ಎವ್ರಿ ಸ್ವಿಚಸ್ ಅಲ್ಲಿ ನಾನು ಲಾಗಿನ್ ಮಾಡಿ 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 ಕಾನ್ಫಿಗರ್ ಮಾಡಬೇಕು. ಸೊ ಅದು ಮೇ ಬಿ 50 ಸ್ವಿಚಸ್ ಅಂದ್ರೆ ಮೇ ಬಿ 1 ಅವರ್ ತಗೊಳುತ್ತೆ. ಸೊ ಅರೌಂಡ್ ಟೈಮ್ ಹೇಳ್ತಾ ಇದ್ದೀನಿ, ಒನ್ 1 ಅವರ್ ತಗೋಬಹುದು. ಸೊ ಅದೇ ನಾನು ವಿ ಟಿ ಪಿ ಕಾನ್ಫಿಗರ್ ಮಾಡಿದಾಗ 2 ಮಿನಿಟ್ಸ್ ಅಲ್ಲಿ ನಾನು ಆ ವಿಲಾನ್ ಕಾನ್ಫಿಗರ್ ಮಾಡಬಹುದು. ಎಲ್ಲ ಸ್ವಿಚ್ ಗೆ ಹೋಗ್ಬಿಡುತ್ತೆ ಅದು ವಿಲಾನ್. ದಟ್ಸ್ ಇಟ್. ಸೊ ಅದಕ್ಕೋಸ್ಕರ ವಿ ಟಿ ಪಿ ಯೂಸ್ ಮಾಡ್ತಾರೆ. ಓಕೆ, ಸ್ವಿಚ್ 3 ಡನ್. Then let's move switch 4. Enable config terminal. VTP domain test.com. Then VTP version 3. Then VTP mode client. Then VTP password 1 2 3 4. ಇದು ಓಪನ್ ಇಡೋಣ, ಸೊ ಹೈಡನ್ ಬೇಡ. ಲೆಟ್ಸ್ ಸೇ do show VTP status. ಸೊ ನಮಗೆ ವರ್ಜನ್ 3 ಕಾನ್ಫಿಗರ್ ಆಯಿತು, ಡೊಮೈನ್ ಕಾನ್ಫಿಗರ್ ಆಯಿತು, ದೆನ್ ಕ್ಲೈಂಟ್ ಕಾನ್ಫಿಗರ್ ಆಯಿತು, ಮೋಡ್ ಕ್ಲೈಂಟ್. Yeah, everything is look good. Then do show VTP password. ಸೊ ಪಾಸ್ವರ್ಡ್ ಇಲ್ಲಿ ಹೈಡನ್ ಮಾಡಿಲ್ಲ, ಸೊ ನಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ದಟ್ಸ್ ಫೈನ್. ಓಕೆ, ಸೊ ಲೆಟ್ಸ್ ವೆರಿಫೈ ಶೋ VLAN brief. So right now only 5 VLANs are there. Okay, so let's verify this also. Show VLAN brief. Only 5 VLANs are there. So show VLAN brief. So only 5 VLANs are there. Okay, so let's configure VLAN. So switch 1 ನಲ್ಲಿ config terminal, let's say VLAN 100. Okay, then name. So VLAN name ಕೊಡೋಣ. So ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. So VLAN name, let's say IT. Okay, so IT department. So this is for IT department. Okay, so then let's create one more VLAN. VLAN 99. No, let's say 110. Okay, so then let's give name. Let's say management VLAN. So management MGMT. MGMT. Okay, short form MGMT. So management ಅಂತಾರೆ. ಸೊ ಮ್ಯಾನೇಜ್ಮೆಂಟ್ ವಿಲಿಯನ್ ಏನಕ್ಕಂದ್ರೆ ನಮಗೆ ನಾವು ಸ್ವಿಚ್ಗೆ ಏನು ಐ ಪಿ ಅಸೈನ್ ಮಾಡ್ತೀವಲ್ಲ, ಮ್ಯಾನೇಜ್ಮೆಂಟ್ ಐ ಪಿ. ಸೊ ಅಂದರೆ ನಮಗೆ ಎಸ್ ಎಸ್ ಎಚ್ ಆದರೆ ಆಕ್ಸೆಸ್ ಮಾಡೋಕ್ಕೆ ಸ್ವಿಚ್ಚು. ಸೊ ಮ್ಯಾನೇಜ್ಮೆಂಟ್ ಅಂತೀವಿ ಅದಕ್ಕೆ. ಸೊ ಆ ಮ್ಯಾನೇಜ್ಮೆಂಟ್ ವಿಲಿಯನ್ ಅಂತಂದರೆ ಒಂದು ರೇಂಜಲ್ಲಿ ಐ ಪಿ ಅಡ್ರೆಸ್ ಇರುತ್ತೆ. ಸೊ ಎಲ್ಲ ಸ್ವಿಚಸ್ಗೆ ಲೆಟ್ಸ್ ಎಕ್ಸಾಂಪಲ್ 10.10.10.1 ಇಂದ ಸ್ಟಾರ್ಟ್ ಆದರೆ ಸೊ ಎಲ್ಲ ಸೇಮ್ ಇರುತ್ತೆ, 10.10.1. ಸೊ ಆ ಥರ ಲೆಟ್ಸ್ ಎಕ್ಸಾಂಪಲ್ ಈ ಥರ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ವಿಲಿಯನ್ ನಾವು 10.10.10. ಸೊ 1 ಇಂದ 2
254, ಲೆಟ್ಸ್ ಸೇ 254. ಓಕೆ, ಇದು /24 ಅಲ್ಲಿ ಇದೆ. ಸೊ ನೀವು ಸಬ್ನೆಟಿಂಗ್ ಕಲ್ತ್ರೆ ಗೊತ್ತಾಗುತ್ತೆ. ಸೊ ಸಬ್ನೆಟಿಂಗ್ ಆಮೇಲೆ ನೋಡೋಣ. ಸೊ ಅಂದರೆ ಲೆಟ್ಸ್ ಸೇ ವಿಲ್ಯಾನ್ 1, IP1 ಮತ್ತೆ 2 ನಾವು ಯೂಸ್ ಮಾಡಲ್ಲ ಬೇಸಿಕಲಿ. ಓಕೆ, ಸೊ ನಮಗೆ 3 ಇಂದ ಯೂಸ್ ಮಾಡ್ತೀವಿ. 10.10.10.3 ಅಂದರೆ ಈ IP ನಾನು ಸ್ವಿಚ್ 1ಗೆ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು 10.10.10.4 ಇದು ಸೆಕೆಂಡ್ ಸ್ವಿಚ್ಗೆ ಕೊಡ್ತಾ ಇದ್ದೀನಿ. ಸೊ ಇದೇ ಥರ ಎಷ್ಟು ಸ್ವಿಚ್ ಯೂಸ್ ಮಾಡ್ತೀವಿ, ಸೊ ಈ ರೇಂಜಲ್ಲೇ IP ಕೊಡ್ತೀವಿ ನಾವು. ಸೊ ಈ 3 ಡಿಜಿಟ್ ಸೇಮ್ ಇರ್ತಾವೆ. ಸೊ ನಾವು 150 ಯೂಸ್ ಮಾಡಿದರೆ ಸೊ ಕಂಟಿನ್ಯೂ ಆಗುತ್ತೆ ಇದೇ ಥರ. ಸೊ 50 ಸ್ವಿಚ್ ಹೆಂಗೆ ಬರುತ್ತೆ, 10.10.10.50 ಬರುತ್ತೆ. ಅಂದರೆ ಇದು ಒಂದು ನೆಟ್ವರ್ಕಲ್ಲಿ ಇರುತ್ತೆ. ಓಕೆ, ಎಲ್ಲ ಇದು ಮ್ಯಾನೇಜ್ಮೆಂಟ್ ಅಂತ ಅರ್ಕೊಳ್ಳಿ. ಸೊ ಮ್ಯಾನೇಜ್ಮೆಂಟ್ ವಿಲಿಯನು. ಸೊ ಅಂದರೆ ನಾವು ಲೆಸ್ಸೆ ಇದು ಸ್ವಿಚ್ 1ಗೆ ಕೊಟ್ಟಿದ್ದೀವಲ್ಲ, ಈ ಸ್ವಿಚ್ನ ಈ ಸ್ವಿಚ್ IP ಯೂಸ್ ಮಾಡಿಬಿಟ್ಟು ನಾವು ಸ್ವಿಚ್ನ ಆಕ್ಸೆಸ್ ಮಾಡ್ಬೋದು. SSH ಆದರೆ ಇಲ್ಲ ಟೆಲ್ನೆಟ್. ಸೊ ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ IP ಅಂತೀವಿ, ಜಸ್ಟ್ ಮ್ಯಾನೇಜ್ ಮಾಡೋಕ್ಕೆ. ಸೊ ನೇಮ್ MGMT. ಓಕೆ, ಸೊ 2 ವಿಲಿಯನ್ ಕ್ರಿಯೇಟ್ ಮಾಡಿದ್ದೀವಿ ನಾವು. ಸೊ ಎಕ್ಸಿಟ್ ಸಾರಿ, ಶೋ ವಿಲಾನ್ ಬ್ರೀಫ್. ಸೊ ಇವಾಗ ಈ ಸರ್ವರ್ ಸ್ವಿಚಲ್ಲಿ ನಮಗೆ 2 ವಿಲಿಯನ್ ಕ್ರಿಯೇಟ್ ಆಗಿದೆ, ಒಂದು IT, ಇನ್ನೊಂದು ಮ್ಯಾನೇಜ್ಮೆಂಟು. ಓಕೆ, ಸೊ VTP ಸ್ಟೇಟಸ್ ನೋಡೋಣ. ಶೋ VTP ಸ್ಟೇಟಸ್. ಸೊ VTPಯಲ್ಲಿ ನಮಗೆ ಪ್ರೀವಿಯಸ್ಲಿ ನಂಬರ್ ಆಫ್ ವಿಲಿಯನ್ಸು 5 ಇತ್ತು, ಇವಾಗ 2 ಆ್ಯಡ್ ಆಯಿತು, ಸೊ 7 ಆಯಿತು. ಕರೆಕ್ಟಾ? ಸೊ ರಿವಿಷನ್ ನಂಬರ್ ನಮಗೆ 3 ಆಯಿತು, ಅಂದರೆ ಪ್ರೀವಿಯಸ್ಲಿ 1 ಇತ್ತು, ಇವಾಗ 2 ವಿಲಿಯನ್ ಆ್ಯಡ್ ಆಯಿತು, ಸೊ 3 ಆಯಿತು. ಸೊ ಲೆಟ್ಸ್ ಇನ್ನೊಂದು ಆ್ಯಡ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್ ವಿಲ್ಯಾನ್ 120. ಸೊ ನೇಮ್ ಲೆಟ್ಸ್ HR ಡಿಪಾರ್ಟ್ಮೆಂಟ್. ಓಕೆ, ಸೊ ಎಂಟರ್. ಸೊ ಇಲ್ಲಿ ನಾನು ಎಂಡ್ ಯೂಸ್ ಮಾಡಿದೆ. ಸೊ ಅಂದರೆ ಟೋಟಲಿ ಔಟ್ಸೈಡ್ ಬರೋಕ್ಕೆ ಎಂಡ್ ಯೂಸ್ ಮಾಡ್ತೀವಿ. ಎಕ್ಸಿಟ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಈ ವಿಲ್ಯಾನ್ ಇಂದ ನಾನು ಕಾನ್ಫಿಗ್ಗೆ ಬರ್ತೀನಿ, ಆಮೇಲೆ ಮತ್ತೊಮ್ಮೆ ಎಕ್ಸಿಟ್ ಮಾಡಿ ನಾನು ಇಲ್ಲಿ ಬರಬೇಕಾಗುತ್ತೆ. ಸೊ ಅದಕ್ಕೆ ನಾನು ಶಾರ್ಟ್ಕಟ್ ಯೂಸ್ ಮಾಡಿದೆ ಎಂಡು, ಡೈರೆಕ್ಟ್ ಆಚೆ ಬರಲಿ ಅಂತ. ಶೋ VTP ಸ್ಟೇಟಸ್. ಸೊ ಇವಾಗ ನೋಡ್ಬೋದು ನಾನು ಇನ್ನೊಂದು ಆ್ಯಡ್ ಮಾಡಿದ್ದೀನಿ ವಿಲ್ಯಾನ್. ಸೊ ನಂಬರ್ ಆಫ್ ವಿಲ್ಯಾನ್ 8 ಆಯಿತು, ರಿವಿಷನ್ ನಂಬರ್ 1 ಇನ್ಕ್ರೀಸ್ ಆಯಿತು. ಮುಂಚೆ 3 ಇತ್ತು, ಇನ್ಕ್ರೀಸ್ ಆಯಿತು. ನಾವು ಎಷ್ಟು ವಿಲ್ಯಾನ್ ಆ್ಯಡ್ ಮಾಡ್ತೀವಿ ಅದೇ ಥರ ಇಲ್ಲಿ ರಿವಿಷನ್ ನಂಬರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಸೊ ಶೋ ವಿಲ್ಯಾನ್ ಬ್ರೀಫು. ಸೊ ಇಲ್ಲಿ 3 ವಿಲ್ಯಾನ್ ಆ್ಯಡ್ ಆಗಿದೆ. ಸೊ ರಿವಿಷನ್ ನಂಬರ್ ಇದು 1 ಅಂತ ಬೈ ಡಿಫಾಲ್ಟ್ ಯಾಕೆ ಇರುತ್ತೆ ಅಂದರೆ, ಯಾಕಂದ್ರೆ ನಮ್ಮದು 1 ವಿಲ್ಯಾನ್ ಆಲ್ರೆಡಿ ಇರುತ್ತಲ್ಲ, ಸೊ ನೇಟಿವ್ ವಿಲ್ಯಾನ್ ಅಂತ ಇರುತ್ತಲ್ಲ, ಸೊ ಅದನ್ನು ಕೌಂಟ್ ಮಾಡಿಬಿಟ್ಟು ಅದು ಬೈ ಡಿಫಾಲ್ಟ್ 1 ಆಗಿರುತ್ತೆ ಇಲ್ಲಿ. ಸೊ ನಾವು 3 ವಿಲ್ಯಾನ್ ಮಾಡಿದಾಗ 3 ವಿಲ್ಯಾನ್ ಆ್ಯಡ್ ಆಯಿತು, ಸೊ 1 + 3 4 ಆಯಿತು. ಸೊ ಇಲ್ಲಿ 5 ಆಲ್ರೆಡಿ ಇತ್ತು, ಸೊ 5 + 3 8 ಆಯಿತು. ಸೊ ಇದು ಕಾನ್ಸೆಪ್ಟ್. ಸೊ ನಮಗೆ ಇವಾಗ ಸ್ವಿಚ್ 1 ಕಾನ್ಫಿಗರ್ ಆಗಿದೆ. ಸೊ ಸ್ವಿಚ್ 3 ನೋಡೋಣ, ಅದು ವಿಲ್ಯಾನ್ ಹೋಗಿದೆಯಾ ಇಲ್ವಾ ಅಂತ. ಸೊ ನಿಮ್ಮ ಪ್ರಕಾರ ವಿಲ್ಯಾನ್ ಅಲ್ಲಿ ಹೋಗಿರುತ್ತಾ ಇಲ್ವಾ? ಹೋಗಿದೆ ಅನ್ಸುತ್ತೆ. ಓಕೆ, ಸೊ ಬಟ್ ಹೋಗಿರಲ್ಲ ಅಲ್ಲಿ, ಯಾಕಂದ್ರೆ ಇನ್ನು ನಾವು ಇಂಟರ್ಫೇಸ್ ಕಾನ್ಫಿಗರ್ ಮಾಡಿಲ್ಲ ಇದು. ಸೊ ಅದು ಆಕ್ಸೆಸ್ ಪೋರ್ಟ್ ಅಲ್ಲಿ ಇದೆ. ಸೊ ಆಕ್ಸೆಸ್ ಪೋರ್ಟ್ ಅಲ್ಲಿ ಅದು ವಿಲ್ಯಾನ್ ಕಳಿಸಲ್ಲ. ಸೊ ನೋಡೋಣ. ಸೊ VTP ಸ್ಟೇಟಸ್, ಬಟ್ ಬೈ ಡಿಫಾಲ್ಟ್ ತಗೊಂಡೈತೆ. ಸೊ ನಾವು ಫಸ್ಟ್ ಪೋರ್ಟ್ ಚೆಕ್ ಮಾಡೋಣ. ಶೋ ರನ್ನಿಂಗ್ ಇಂಟರ್ಫೇಸ್ ಮೇ ಬಿ ಟ್ರಂಕ್ ಆಗಿರುತ್ತೆ ಐ ಗೆಸ್. ಸೊ ಅದಕ್ಕೆ ತಗೊಂಡೈತೆ. ಸೊ ಪೋರ್ಟ್ ನಂಬರ್ ನಮ್ಮದು ಯಾವುದು, Ethernet 0/0, ETS 0/0. ಸೊ ಶೋ ಇಂಟರ್ಫೇಸ್ ಸ್ಟೇಟಸ್, ಎಸ್, ಇದು ಬೈ ಡಿಫಾಲ್ಟ್ ಟ್ರಂಕ್ ಆಗಿದೆ. ಇದು ನಮ್ಮದು ವರ್ಚುವಲ್ ಅಂತ, ಇದು ಬೈ ಡಿಫಾಲ್ಟ್ ಟ್ರಂಕ್ ಆಗಿದೆ. ಬಟ್ ನಾವು ಫಿಸಿಕಲ್ ಸ್ವಿಚಲ್ಲಿ ನೋಡಿದಾಗ ಇದು ಟ್ರಂಕ್ ಆಗಿರಲ್ಲ, ಆಕ್ಸೆಸ್ ಪೋರ್ಟ್ ಆಗಿರುತ್ತೆ. ಓಕೆ, ಸೊ ಇದನ್ನು ಮೈಂಡ್ ಇಟ್ಕೊಳ್ಳಿ. ಸೊ ಇದು ನಮ್ಮದು ವರ್ಚುವಲ್ ಎನ್ವೈರ್ಮೆಂಟ್, ಅದಕ್ಕೋಸ್ಕರ ಡೈರೆಕ್ಟ್ ಟ್ರಂಕ್ ಆಗಿದೆ. ಸೊ ಅದಕ್ಕೋಸ್ಕರ ಇದು ಡೈರೆಕ್ಟ್ ವಿಲ್ಯಾನ್ ತೊಗೊಂಡ್ಬಿಡ್ತು ನಾವು ಕ್ರಿಯೇಟ್ ಮಾಡಿದಾಗ. ಸೊ ಅದಕ್ಕೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಲೆಟ್ಸ್ ಸೇ ಕಾನ್ಫಿಗ್ ಟರ್ಮಿನಲ್, ಸೊ ಇಂಟರ್ಫೇಸ್ Ethernet 0. ಸೊ ಇದನ್ನು ನಾನು ಆಕ್ಸೆಸ್ ಪೋರ್ಟ್ ಮಾಡ್ತೀನಿ. ಸ್ವಿಚ್ ಪೋರ್ಟ್ ಮೋಡ್ ಆಕ್ಸೆಸ್. ಓಕೆ, ಸೊ ಎಂಡ್ ಶೋ ಇಂಟರ್ಫೇಸ್ ಸ್ಟೇಟಸ್. ಸೊ ಇವಾಗ ಇದು ಆಕ್ಸೆಸ್ ಪೋರ್ಟ್ ಆಗಿದೆ. ಓಕೆ, ಸೊ ಇನ್ ಕೇಸ್ ನಾನು ಇವಾಗ ವಿಲ್ಯಾನ್ ಕ್ರಿಯೇಟ್ ಮಾಡಿದರೆ ಸರ್ವರ್ ಸ್ವಿಚಲ್ಲಿ, ಇಲ್ಲಿ ವಿಲ್ಯಾನ್ ರಿಫ್ಲೆಕ್ಟ್ ಆಗಬಾರ್ದು.
ಸೊ ಇವಾಗ ನೋಡಿ ಇಲ್ಲಿ ಫಸ್ಟ್ ವಿಲಾನ್ ಏನಿದೆ. ಓಕೆ, ಸೊ ಇಲ್ಲಿ ಆಲ್ರೆಡಿ ಎಂಟಿದಾವು. ವಿಲಾನ್ ಬ್ರೀಫು. ಓಕೆ, 100, 110, 120 ಇದೆ. ಸೊ ನಾವು ಸ್ವಿಚ್ ಒನ್ನಲ್ಲಿ ಹೋಗ್ಬಿಟ್ಟು ಇನ್ನೊಂದು ವಿಲಾನ್ ಕ್ರಿಯೇಟ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್, ಇಂಟರ್ಫೇಸ್, ಸಾರಿ, ವಿಲಾನ್ 130 ಮಾಡೋಣ. ಸೊ ಲೆಟ್ಸ್ ಸೇ ನೇಮ್ ಸೇಲ್ಸ್ ಡಿಪಾರ್ಟ್ಮೆಂಟ್. ಎಂದು ರೈಟ್. ಓಕೆ, ಶೋ ವಿಲಾನ್ ಬ್ರೀಫು. ಸೊ ಇಲ್ಲಿ 130 ವಿಲಾನ್ ಆ್ಯಡ್ ಆಯಿತು. ಶೋ ವಿ ಟಿ ಪಿ ಸ್ಟೇಟಸ್. ಶೋ ವಿ ಟಿ ಪಿ ಸ್ಟೇಟಸ್. ಇಲ್ಲಿ ವಿಲಾನ್ 9 ಆ್ಯಡ್ ಆಯಿತು. ಸೊ ಇಲ್ಲಿ ರಿವಿಷನ್ ನಂಬರ್ ಇನ್ನೊಂದು ಆ್ಯಡ್ ಆಯಿತು, 5 ಆಯಿತು. ಸೊ ಲೆಟ್ಸ್ ಗೋ ಟು ದ ಸ್ವಿಚ್ 3 ಆ್ಯಂಡ್ ವಿಲ್ ಸಿ. ಸೊ ವಿಲಾನ್ ಬ್ರೀಫು. ಸೊ ಇಲ್ಲಿ ನೋಡ್ಬೋದು 100, 110, 120 ಬರೀ ಮೂರಷ್ಟೇ ಇದಾವೆ. ಕರೆಕ್ಟಾ? ಸೊ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು ಬಂದಿಲ್ಲ. ವಿ ಟಿ ಪಿ ಸ್ಟೇಟಸ್ಸು ಇಲ್ಲಿ ನೋಡ್ಬೋದು ಬರೀ 8 ಇದಾವೆ. ಸೊ ಇಲ್ಲಿ ರಿವಿಷನ್ ನಂಬರ್ 4 ಇದೆ. ಸೊ ಅಂದರೆ ನಾವು ಏನು ವಿಲಾನ್ ಕಾನ್ಫಿಗರ್ ಮಾಡಿದ್ದೀವಿ ಅದು ಬಂದಿಲ್ಲ. ಸೊ ವಾಪಸ್ ಟ್ರಂಕ್ ಮಾಡಿ ನೋಡೋಣ ಬರುತ್ತಾ ಇಲ್ವಾ ಅಂತ. ಸೊ ಇಂಟರ್ಫೇಸ್, ಇ ಟಿ ಎಚ್ 0/0, ಸ್ವಿಚ್ ಪೋರ್ಟ್ ಮೋಡ್ ಆಕ್ಸಸ್, ಸ್ವಿಚ್ ಪೋರ್ಟ್ ಮೋಡ್ ಆಕ್ಸಸ್, ಸಾರಿ, ಸ್ವಿಚ್ ಪೋರ್ಟ್ ಮೋಡ್ ಟ್ರಂಕ್. ಓಕೆ, ಸೊ ಇಲ್ಲಿ ನಮಗೆ ಇನ್ನೊಂದು ಕಮಾಂಡ್ ರನ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸ್ವಿಚ್ ಪೋರ್ಟ್, ಇಲ್ಲಿ ನೋಡ್ಬೋದು ನಾವು ಎರರ್ ಬಂತು ಒಂದು. ಸೊ ರಿಜೆಕ್ಷನ್. ಸೊ ಯಾಕಂದರೆ ಇದು ಟ್ರಂಕ್ ಎನ್ಕ್ಯಾಪ್ಸುಲೇಷನ್ ಆಟೋ ಇದೆ. ಸೊ ಅದನ್ನು ಎನೇಬಲ್ ಮಾಡಿ ಅಂತ ಹೇಳ್ತಾ ಇದೆ ಅದು. ಸೊ ಸ್ವಿಚ್ ಪೋರ್ಟ್ ಟ್ರಂಕ್ ಎನ್ಕ್ಯಾಪ್ಸುಲೇಷನ್ .1 ಕ್ಯೂ. ಸೊ ಎನ್ಕ್ಯಾಪ್ಸುಲೇಷನ್ ಅಲ್ಲಿ 2 ಟೈಪ್ಸ್ ಇದಾವೆ ನಮ್ಮ ಹತ್ರ, 3 ಇದಾವೆ, .1 ISL. ಸೊ ನಾವು ಎನೇಬಲ್ ಮಾಡೋಣ .1. ಸೊ ನಾವು ಸ್ವಿಚ್ ಪೋರ್ಟ್ ಮೋಡ್, ಸಾರಿ, ಟ್ರಂಕ್. ಸೊ ಟ್ರಂಕ್ ಎನೇಬಲ್ ಆಯಿತು. ಸೊ ಎಂಟರ್. ಸೊ ಇವಾಗ ವೆರಿಫೈ ಮಾಡೋಣ ವಿಲಾನ್ ಬಂತಾ ಇಲ್ವಾ ಅಂತ. ಸೊ ಇವಾಗ ನೋಡ್ಬೋದು ಟ್ರಂಕ್ ಎನೇಬಲ್ ಮಾಡಿದಾಗ ವಿಲಾನ್ ಬಂತು. ಕರೆಕ್ಟಾ? ಸೊ ವಿ ಟಿ ಪಿ ಸ್ಟೇಟಸ್. ಸೊ ವಿ ಟಿ ಪಿ ಇಲ್ಲಿ 9 ಆಯಿತು. ಸೊ ಇಲ್ಲಿ 5 ಆಯಿತು. ಸೊ ನಮ್ದು ಯಾವಾಗ ಸ್ವಿಚ್ ಪೋರ್ಟು ಆಕ್ಸಸ್ ಪೋರ್ಟ್ ಇದ್ದಾಗ ಅದು ವಿಲಾನ್ ಪಾಸ್ ಮಾಡಲ್ಲ. ಓಕೆ, ಸೊ ಬೈ ಡಿಫಾಲ್ಟು ನಾವು ಫಿಸಿಕಲ್ ಆಗಿ ವರ್ಕ್ ಮಾಡುವಾಗ, ಲೈಕ್ ಆಫೀಸಲ್ಲಿ ವರ್ಕ್ ಮಾಡುವಾಗ ಫಿಸಿಕಲ್ ಸ್ವಿಚಸ್ ಮೇಲೆ ಅದು ಬೈ ಡಿಫಾಲ್ಟ್ ಎಲ್ಲ ಪೋರ್ಟ್ಸು ಆಕ್ಸಸ್ ಪೋರ್ಟ್ ಆಗಿರ್ತಾವೆ. ಸೊ ನಾವು ಅದನ್ನ ಟಂಕ್ ಆಗಿ ಎನೇಬಲ್ ಮಾಡಬೇಕು. ಸೊ ನೀವು ಇಲ್ಲಿ ಕನ್ಫ್ಯೂಸ್ ಆಗಿರ್ಬೋದು ಇವಾಗ ನಾನು ಇಲ್ಲಿ ಯಾಕೆ ಈ ಎಲ್ಲ ಕಮಾಂಡ್ ಎಲ್ಲ ಇಷ್ಟೊಂದು ಯೂಸ್ ಮಾಡಿದ್ದೀನಿ ಅಂತ. ಸೊ ನಾವು ಟ್ರಂಕ್ ಎನೇಬಲ್ ಮಾಡಬೇಕಂದ್ರೆ ನಮಗೆ ಮೇನ್ ಕಮಾಂಡು ಒಂದು ಸ್ವಿಚ್ ಪೋರ್ಟ್ ಮೋಡ್ ಆಕ್ಸಸ್ ಅಂತ ರನ್ ಮಾಡಬೇಕು, ಇನ್ನೊಂದು ನಮಗೆ ಸ್ವಿಚ್ ಪೋರ್ಟ್ ಮೋಡ್ ಟ್ರಂಕ್ ಅಂತ ಎನೇಬಲ್ ಮಾಡಬೇಕು. ಓಕೆ, ಇದು ಎರಡು ಮೇನ್ ಕಮಾಂಡು. ಸೊ ಇನ್ ಸಮ್ ಕೇಸಸ್, ಸಮ್ ಸ್ವಿಚಸ್ ಏನು ಮಾಡುತ್ತೆ ಅಂದರೆ ಇದು ಎನ್ಕ್ಯಾಪ್ಸುಲೇಷನ್ ಬೈ ಡಿಫಾಲ್ಟ್ ಆಟೋ ಇದ್ದಾಗ ಈ ಟ್ರಂಕ್ ಎನೇಬಲ್ ಮಾಡಕ್ ಬಿಡಲ್ಲ ನಮಗೆ. ಸೊ ಅಂಥ ಕೇಸಸಲ್ಲಿ ಈ ಥರ ಎರರ್ ಬಂದಾಗ ನಾವು ಫಸ್ಟು ಟ್ರಂಕ್ ಎನ್ಕ್ಯಾಪ್ಸುಲೇಷನ್ನ ಎನೇಬಲ್ ಮಾಡಬೇಕು ನಾವು. ಸೊ ಅದು .1 ಕ್ಯೂ ಮಾಡಿ, ಇಲ್ಲಾಂದ್ರೆ ISL ಮಾಡಿ. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೈ ಡಿಫಾಲ್ಟ್ ನಾವು .1 ಕ್ಯೂ ಏನೇ ಮಾಡ್ತೀವಿ. ಸೊ ಲೈಕ್ ಅಫಿಷಿಯಲ್ ಪರ್ಪಸಲ್ಲಿ .1 ಕ್ಯೂ ಎ ಮಾಡ್ತೀವಿ. ಓಕೆ, ಸೊ ಇದು ಆದಮೇಲೆ ನಮಗೆ ಟ್ರಂಕ್ ಎನೇಬಲ್ ಮಾಡೋಕ್ಕೆ ಸೊ ಇದು ಆಪ್ಷನ್ ಕೊಡುತ್ತೆ, ಇಲ್ಲ ಅಂದರೆ ಅದು ಎರರ್ ಕೊಡುತ್ತೆ. ಸೊ ಓಕೆ, ಸೊ ಇದು 3 ಕಮಾಂಡ್, ಇದು ಟ್ರಂಕ್ ಎನೇಬಲ್ ಮಾಡೋಕ್ಕೆ. ಓಕೆ, ಸೊ ದೆನ್ ಫೈನ್. ಸೊ ವಿಲಾನ್ ತಗೊಂತು ಇಲ್ಲಿ. ಶೋ ಇಂಟರ್ಫೇಸ್ ಸ್ಟೇಟಸ್. ಓಕೆ, ಸೊ ಈಥರ್ನೆಟ್ 0/0 ಟ್ರಂಕ್ ಇದೆ, ಇದರದ್ದು ಈ ಪೋರ್ಟ್ ಟ್ರಂಕ್ ಆಗಿದೆ. ಸೊ ಲೆಟ್ಸ್ ಗೋ ಟು ದ ಸ್ವಿಚ್ 1. ಶೋ ಇಂಟರ್ಫೇಸ್ ಸ್ಟೇಟಸ್. ಸೊ ಇದರದ್ದು 3 ಪೋರ್ಟು ಟ್ರಂಕ್ ಆಗಿದಾವೆ, ಅಂದರೆ ಈತ 0/0, 0/1, 0/2. ಓಕೆ, ಸೊ ನಮಗೆ ಇಲ್ಲಿ 2 ಸ್ವಿಚಸ್ದು ಕನ್ಫರ್ಮ್ ಆಯಿತು. ಸೊ ವಿಲಾನ್ ಬಂದಿದೆ ಅಂತ. ಸೊ ಸ್ವಿಚ್ 4 ಅಲ್ಲಿ ವಿಲಾನ್ ಬಂದಿರುತ್ತೆ, ಯಾಕಂದರೆ ಆಲ್ರೆಡಿ ಇದು ಟ್ರಂಕ್ ಆಗಿದೆ. ಎನೇಬಲ್ ಶೋ ಇಂಟರ್ಫೇಸ್ ಸ್ಟೇಟಸ್. ಸೊ ಇದರದ್ದು ನೋಡೋಣ. ಸೊ ಈಥರ್ನೆಟ್ 0/0 ಅಂದರೆ ಈ ಪೋರ್ಟು ಆಲ್ರೆಡಿ ಟ್ರಂಕ್ ಆಗಿದೆ. ಸೊ ವಿಲಾನ್ ತಗೊಂಡಿರುತ್ತೆ. ಶೋ ವಿಲಾನ್ ಬ್ರೀಫ್.
ಸೊ ಇಲ್ಲಿ 100 110 220 130. ಸಾರಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆ, ಬ್ಯಾಕ್ಗ್ರೌಂಡ್ ಸೌಂಡ್ ಸ್ವಲ್ಪ ಮ್ಯೂಟ್ ಮಾಡ್ಬೋದು. ಗಾಡಿಗೆ ಕೊಟ್ಟ ಸೊ ಯಾರದೋ ಹೆವಿ ಸೌಂಡ್ ಬರ್ತಾ ಇದೆ, ಮ್ಯೂಟ್ ಮಾಡಿ. ಐ ಗೆಸ್ ಆನಂದ್. ಓಕೆ, ಸೊ ಲೆಟ್ ಮೀ ಮ್ಯೂಟ್. ಓಕೆ, ಸೊ ಲೆಟ್ಸ್ ವೆರಿಫೈ ಸ್ವಿಚ್ 4. ಸೊ ಆಲ್ರೆಡಿ ವಿಲನ್ ತಗೊಂಡೈತೆ, 4 ವಿಲನ್ ಕ್ರಿಯೇಟ್ ಮಾಡಿದೀವಿ, 4 ವಿಲನ್ ತಗೊಂಡೈತೆ. ಓಕೆ, ಸೊ ಟ್ರಂಕ್ ಆಗಿರೋದ್ರಿಂದ ಸೊ ಲೆಟ್ಸ್ ರೈಟ್ ಸ್ವಿಚ್ 2 ನೋಡೋಣ. ಸೊ ಸ್ವಿಚ್ 2 ಇದು ನಮ್ದು. ಸೊ ಇದರಲ್ಲಿ ನಾವು ಏನೂ ಇನ್ನೂ ಕಾನ್ಫಿಗರ್ ಮಾಡಿಲ್ಲ, ಸೊ ಬೈ ಡಿಫಾಲ್ಟ್ ಆಗಿದೆ ಅದು. ಓಕೆ, ಶೋ ಇಂಟರ್ಫೇಸ್ ಸ್ಟೇಟಸ್. ಸೊ ಬೈ ಡಿಫಾಲ್ಟ್ ಪೋರ್ಟು ಟ್ರಂಕ್ ಆಗಿದೆ ಇದು. ಓಕೆ, ಲೆಟ್ಸ್ ಸೇ ವಿ ಟಿ ಪಿ ಸ್ಟೇಟಸ್, ಶೋ ವಿ ಟಿ ಪಿ ಸ್ಟೇಟಸ್. ಸೊ ಇದರಲ್ಲಿ ಏನು ಕಾನ್ಫಿಗರೇಷನ್ ಇಲ್ಲ, ಸೊ ಹೊಸ ವಿಲನ್ ತಗೊಂಡಿಲ್ಲ. ಸೊ ನೋಡ್ಬೋದು ನಂಬರ್ ಆಫ್ ಎಕ್ಸಿಸ್ಟಿಂಗ್ ವಿಲನ್ 5 ಇದೆ, ರಿವಿಷನ್ ನಂಬರ್ 0 ಇದೆ, ದೆನ್ ವರ್ಜನ್ ಎಲ್ಲ ಏನೂ ಇಲ್ಲ, ಸೊ ಎಲ್ಲ ಡಮ್ಮಿ ಇದೆ. ಶೋ ವಿಲನ್ ಬ್ರೀಫ್. ಸೊ ವಿಲನ್ ಬೈ ಡಿಫಾಲ್ಟ್ ವಿಲನ್ ಅಷ್ಟೇ ಇದಾವೆ. ಸೊ ಇದನ್ನು ನಾವು ಪ್ಲಾನ್ ಮಾಡ್ದಂಗೆ ಟ್ರಾನ್ಸ್ಪರೆಂಟ್ ಸ್ವಿಚ್ ಮಾಡೋಣ. ಓಕೆ, ಲೆಟ್ಸ್ ಗೋ ಟು ದ ಕಾನ್ಫಿಗ್ ಟರ್ಮಿನಲ್. ಸೊ ವಿ ಟಿ ಪಿ ಮೋಡು ಟ್ರಾನ್ಸ್ಪರೆಂಟ್. ಓಕೆ, ಸೊ ದೆನ್ ವಿ ಟಿ ಪಿ ಡೊಮೈನ್ test.com, then VTP version 3, then VTP password 1234, enter. Okay, so then let's verify to show VTP status. ಸೊ ಇಲ್ಲಿ ನೋಡ್ಬೋದು ವರ್ಜನ್ 3 ಆಗೈತೆ, ಡೊಮೈನು ಸೇಮ್ ಇದೆ, ದೆನ್ ವೆರಿಫೈ ಪಾಸ್ವರ್ಡ್, ಶೋ ವಿ ಟಿ ಪಿ ಪಾಸ್ವರ್ಡ್, ಡೂ ಶೋ ವಿ ಟಿ ಪಿ ಪಾಸ್ವರ್ಡ್. ಓಕೆ, ಸೊ ಪಾಸ್ವರ್ಡು ಕರೆಕ್ಟ್ ಆಗೈತೆ. ಓಕೆ, ಸೊ ಎಲ್ಲ ಕರೆಕ್ಟ್ ಆಗೈತೆ, ಬಟ್ ಸರ್ವರ್ ಸ್ವಿಚ್ ಕಡೆಯಿಂದ ಈ ಟ್ರಾನ್ಸ್ಪರೆಂಟ್ ಸ್ವಿಚ್ಗೆ ವಿಲಾನ್ಸ್ ಬಂದಿಲ್ಲ, ಯಾಕಂದ್ರೆ ಇದು ಟ್ರಾನ್ಸ್ಪರೆಂಟ್. ಸೊ ನೆಟ್ವರ್ಕ್ ಅಲ್ಲಿ ಇರುತ್ತೆ, ಬಟ್ ಇದು ಒಂಥರ ಆ, ಆ ಡೊಮೈನ್ ಇಂದ, ಆ ಪರ್ಟಿಕ್ಯುಲರ್ ಸ್ವಿಚ್ ಡೊಮೈನ್ ಇಂದ ಸೆಪರೇಟ್ ಆಗಿರುತ್ತೆ, ಅಂದ್ರೆ ಅದು ಸ್ಟ್ಯಾಂಡ್ ಅಲೋನ್ ಸ್ವಿಚ್ ಆಗಿರುತ್ತೆ. ಓಕೆ, ಸೊ ಅದು ವಿಲ್ಯಾನ್ಗಳು ತಗೊಳಲ್ಲ. ಸೊ ಇಲ್ಲಿ ನಾವು ಇನ್ ಕೇಸ್ ವಿಲ್ಯಾನ್ ಕಾನ್ಫಿಗರ್ ಮಾಡ್ಬೇಕಂದ್ರೆ ಈ ಪರ್ಟಿಕ್ಯುಲರ್ ಸ್ವಿಚ್ ಲಾಗಿನ್ ಮಾಡಿಬಿಟ್ಟು ವಿಲ್ಯಾನ್ ಕಾನ್ಫಿಗರ್ ಮಾಡಬೇಕು. ಸೊ ಇನ್ ಕೇಸ್ ನಾವು ಇದರಲ್ಲಿ ಕಾನ್ಫಿಗರ್ ಮಾಡಿದ್ರೆ ಸೊ ಬೇರೆ ಸ್ವಿಚಸ್ ಅಲ್ಲಿ ಆ ವಿಲ್ಯಾನ್ ಹೋಗಲ್ಲ. ಓಕೆ, ಲೆಟ್ಸ್ ಟ್ರೈ ಟು ಕಾನ್ಫಿಗರ್. ಸೊ ವಿಲ್ಯಾನ್ let's say 10. So let's give name as a test. Enter. Okay, then end. Show ಬ್ರೋ, VTP. ಆಲ್ರೆಡಿ Yes. ಒಂದು ವಿಲನ್ ಕಾನ್ಫಿಗರೇಷನ್ ಆಗಿರುತ್ತೆ. ಹ್ಮ್ ಈಗ ಸ್ವಿಚ್ 3 ಅಥವಾ 4 ಅಲ್ಲಿ, ಈಗ ಮತ್ತೆ ನಾವು ಈ ಸ್ವಿಚ್ 2 ಅಲ್ಲಿ ಮಾಡ್ಬೋದಾ? ಸೇಮ್ ವಿಲಿಯನ್ ಬರಲ್ಲ ಅಲ್ವಾ? ಸೊ ಸ್ವಿಚ್ ಅಲ್ಲಿ ಅಂದ್ರೆ ನಿಮ್ ಕ್ವಶನ್ ಕನ್ಫ್ಯೂಸ್ ಆಯ್ತು. ಅಂದ್ರೆ ಈಗ ಸ್ವಿಚ್ 3 ಮತ್ತು 4 ಅಲ್ಲಿ ಆಲ್ರೆಡಿ ವಿಲಿಯನ್ ಇದೆ, 10. ಕರೆಕ್ಟು. ಸೇಮ್ ವಿಲಿಯನ್ ಈಗ ಟ್ರಾನ್ಸ್ಪರೆಂಟ್ ಅಲ್ಲಿ ಯೂಸ್ ಮಾಡಕ್ಕಾಗುತ್ತಾ? ಎಸ್, ಯೂಸ್ ಮಾಡ್ಬೋದು, ಓ, ಟ್ರಾನ್ಸ್ಪರೆಂಟ್ ಅಲ್ಲಿ ಯೂಸ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಸಬ್ನೆಟ್ ಬೇರೆ ಯೂಸ್ ಮಾಡಬೇಕು. ಸೊ ಇವಾಗ ಲೆಟ್ಸ್ ಸೇ ನೀವು ವಿಲ್ಯಾನ್ ಆ ಸ್ವಿಚ್ ಅಲ್ಲಿ ಇದೆ ಅಲ್ಲ, ಲೆಟ್ಸ್ ಸೇ ವಿಲ್ 10.10.3.0 to 255 IPs ಯೂಸ್ ಮಾಡ್ತಾ ಇದ್ದೀರಾ ಆ 10 ವಿಲಿಯನ್ಗೆ. ಬಟ್ ಅನದರ್ 10 ವಿಲಿಯನ್ಗೆ ನೀವು ಯೂಸ್ ಮಾಡ್ತಾ ಇದ್ದೀರಾ ಟ್ರಾನ್ಸ್ಪರೆಂಟ್ ಅಲ್ಲಿ, ಸೊ ಅಲ್ಲಿ IP ಸಬ್ನೆಟ್ ಚೇಂಜ್ ಆಗಬೇಕು. 10.10. ಲೆಟ್ಸ್ ಸೇ 6 ಮಾಡಿ .0 255. IP ಸಬ್ನೆಟ್ ಸೇಮ್ ಇರಬಾರ್ದು. IP ಸಬ್ನೆಟ್ ಸೇಮ್ ಇದ್ರೆ ಏನಾಗುತ್ತೆ ಅಂದ್ರೆ ಕಾನ್ಫ್ಲಿಕ್ಟ್ ಆಗುತ್ತೆ IP. ಸೊ ನೆಟ್ವರ್ಕ್ ಒಂದೇ ಅಲ್ವಾ, ಸೊ ಸೇಮ್ IP ಇದ್ರೆ ಕಾನ್ಫ್ಲಿಕ್ಟ್ ಆಗೇ ಆಗುತ್ತೆ ಡೆಫಿನೆಟ್ಲಿ. ಸೊ ಸಬ್ನೆಟ್ ಚೇಂಜ್ ಇರಬೇಕು. ಬಟ್ ನಾರ್ಮಲಿ ಯಾರು ಸೇಮ್ ವಿಲಾನ್ ಇಡಲ್ಲ, ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತೆ.
ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ವಿಲಾನೇ ಇಡ್ತಾರೆ. ಓಕೆ, ಶೋ ವಿ ಟಿ ಪಿ ಸ್ಟೇಟಸ್. ಸೊ ಯಾ, ಸೊ ಇಲ್ಲಿ ನೋಡ್ಬೋದು ವಿಲಾನ್ ಆ್ಯಡ್ ಆಗಿದೆ. ಮುಂಚೆ 5 ಇತ್ತು, ಇವಾಗ 6 ಆಯಿತು. ಓಕೆ, ಸೊ ಎಕ್ಸಿಸ್ಟಿಂಗ್ ವಿಲನ್ಸ್, ನಂಬರ್ ಆಫ್ ಎಕ್ಸಿಸ್ಟಿಂಗ್ ವಿಲನ್ಸ್ 0 ತೋರಿಸ್ತಾ ಇದೆ. ಸಪೋರ್ಟ್ ಲೋಕಲಿ ದಿಸ್ ಒನ್ ತೋರಿಸ್ತಾ ಇದೆ. ಯಾ ಫೈನ್. ಶೋ ವಿಲನ್ ಬ್ರೀಫ್. ಸೊ ಇಲ್ಲಿ ಒಂದು ವಿಲನ್ ಆ್ಯಡ್ ಆಗಿದೆ. ಲೆಟ್ಸ್ ವೆರಿಫೈ ಇಲ್ಲಿ ಏನಾದರೂ ಹೋಗಿದೆ ಅಂತ ನೋಡೋಣ. ಸ್ವಿಚ್ 4ಗೆ ಹೋಗ್ಬಿಟ್ಟು ಶೋ ವಿಲನ್ ಬ್ರೀಫ್. ಸೊ ವಿಲನ್ 10 ಇಲ್ಲಿ ಬಂದಿಲ್ಲ. ಸೊ ಅಂದರೆ ಇದು ಒಂಥರ ಸ್ವಿಚ್, ಐಸೋಲೇಟೆಡ್ ಸ್ವಿಚ್, ಅಂದರೆ ಸೆಪ್ರೇಟ್ ಸ್ವಿಚ್, ಅದು ಸ್ಟ್ಯಾಂಡ್ ಅಲೋನ್ ಸ್ವಿಚ್. ಓಕೆ, ಸೊ ಇಲ್ಲಿ ಏನಾದರೂ ನಾವು ಚೇಂಜಸ್ ಮಾಡಿದ್ರೆ ಇದಕ್ಕೆ ಬರಲ್ಲ ಅದು. ಸೊ ಇನ್ನೊಂದು ಕೇಸು, ಯಾಕಂದ್ರೆ ಇದು ನಮ್ದು 2 ಕ್ಲೈಂಟ್ ಸ್ವಿಚಸ್ ಇದಾವೆ. ಈ ಸ್ವಿಚಸ್ ಮೇಲೆ ನಾವು ವಿಲಾನ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಏನು ಚೇಂಜಸ್ ಮಾಡೋಕ್ಕಾಗಲ್ಲ ವಿಲಾನ್ ಬದಲು. ಓಕೆ, ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಇಲ್ಲೇ ಮಾಡಬೇಕು. ಲೆಟ್ಸ್ ಸೇ ನಮಗೆ ಇದು ವಿಲಾನ್ 100 ಇದೆ. ಸೊ ಇದರದ್ದು IT ಡಿಪಾರ್ಟ್ಮೆಂಟ್ ಇದೆಲ್ಲ, ಇದು ನೇಮ್ ಚೇಂಜ್ ಮಾಡಬೇಕಂದ್ರೆ ಈ ಸ್ವಿಚಲ್ಲಿ ಹೋಗಿ ಚೇಂಜ್ ಮಾಡಬೇಕು. ಆವಾಗ ಇಲ್ಲಿ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅದು ಆಟೋಮೆಟಿಕ್ಲಿ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇವಾಗ ಇನ್ನೊಂದು ಇಂಟರ್ವ್ಯೂಲಿ ಕ್ವಶನ್ ಕೇಳ್ತಾರೆ. ಸೊ ಒಂದು ಕ್ವಶನ್ ಏನಾಗುತ್ತೆ ಅಂದರೆ, ಒಂದು ಡೊಮೈನ್ ಚೇಂಜ್ ಆಗುತ್ತೆ, ಅದು ಸೇಮ್ ಇರಬೇಕು. ಒಂದು ಪಾಸ್ವರ್ಡ್ ಸೇಮ್ ಇರಬೇಕು. ಇನ್ನೊಂದು ಟ್ರಂಕ್ ಆಗಿರಬೇಕು ಪೋರ್ಟು. ಇನ್ನೊಂದು ವರ್ಜನ್ ಸೇಮ್ ಆಗಿರಬೇಕು. ಇಷ್ಟು. ಓಕೆ, ಸೊ ಇದರಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಅದು ಬಿಟ್ಟರೆ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಸೊ ಇವಾಗ ನಮ್ಮ ಹತ್ರ ಒಂದು ಸರ್ವರ್ ಸ್ವಿಚ್ ಇದೆ. ಓಕೆ, ಸೊ ನಾವು ಒಂದು ಹೊಸ ಸ್ವಿಚ್ ತಗೋತಾ ಇದ್ದೀವಿ ಇಲ್ಲಿ, ಮತ್ತೆ ನೆಟ್ವರ್ಕ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಸರ್ವರ್ ಎನೇಬಲ್ ಮಾಡ್ತೀವಿ. ಅಂದರೆ ಏನು ಮಾಡ್ತೀವಿ ಅಂದರೆ, ಇವಾಗ ಕಮಾಂಡ್ ಯೂಸ್ ಮಾಡ್ತಾ ಇದೀವಲ್ಲ ನಾವು. ಸೊ ಲೆಟ್ಸ್ ಟೇಕ್ ದಿಸ್ ಕಮಾಂಡ್ ಫಸ್ಟ್. ಇದೆಯಾ ಕಮಾಂಡ್ ಅದು? ಸೊ ಇಲ್ಲಿ ಸಿಗುತ್ತೆ. ಇದು ಟ್ರಾನ್ಸ್ಪರೆಂಟ್ ಸ್ವಿಚ್ ಹಾಕಿ ಯೂಸ್ ಮಾಡ್ತೀವಿ ನಾವು. ಟ್ರಾನ್ಸ್ಪರೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ಲೆಟ್ಸ್ ಆಫೀಸಲ್ಲಿ ಒಂದು 4 ಡಿಪಾರ್ಟ್ಮೆಂಟ್ ಇದಾವೆ. ಒಂದು IT ಡಿಪಾರ್ಟ್ಮೆಂಟ್ ಇದೆ, ಇನ್ನೊಂದು ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ, ಇನ್ನೊಂದು HR ಡಿಪಾರ್ಟ್ಮೆಂಟ್ ಇದೆ, ಇನ್ನೊಂದು ಒಂದು ಡಿಪಾರ್ಟ್ಮೆಂಟ್ ಇದೆ ಅನ್ಕೊಳ್ಳಿ. ಸೊ ಅದು ಅವ್ರು ಏನು ಮಾಡ್ತಾ ಇದ್ರೆ ಅದು ಸೀಕ್ರೆಟ್ ಆಗಿರ್ಬೇಕು. ಸೊ ಅದು ಸೆಪ್ರೇಟ್ ಆಗಿ, ಅಂದರೆ ಟೋಟಲಿ ಸೀಕ್ರೆಟ್ ಅದು. ಸೊ ಬೇರೆ ಡಿಪಾರ್ಟ್ಮೆಂಟ್ಗೆ ಅದು ಚೂರು ಗೊತ್ತಾಗಬಾರ್ದು. ಓಕೆ, ಸೊ ಅಂಥ ಕೇಸಸ್ಸಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನಿರುತ್ತೆ ಅಂದರೆ, ನಮಗೆ ಒಂದು ಸ್ವಿಚ್ ಸೆಪ್ರೇಟ್ ಆಗಿರಬೇಕು. ನಮ್ದು ಏನು ಟ್ರಾಫಿಕ್ ಇದೆ ಆ ಸ್ವಿಚ್ಚಿಂದ ಡೈರೆಕ್ಟಾಗಿ ಆಚೆ ಹೋಗಬೇಕು, ಬಟ್ ಈ ಸ್ವಿಚಸ್ಗಳಿಗೆ ಗೊತ್ತಾಗಬಾರ್ದು. ಸೊ ಇಲ್ಲಿ ಟ್ರಾಫಿಕ್ ಬರಬಾರ್ದು. ಸೊ ಅಂಥ ಕೇಸಸ್ಸಲ್ಲಿ ಏನು ಮಾಡ್ತೀವಿ ನಾವು, ಟ್ರಾನ್ಸ್ಪರೆಂಟ್ ಸ್ವಿಚ್ ಮಾಡ್ತೀವಿ. ಸೊ ಇದು ರೇರ್ ಕೇಸ್, ಅದು ತುಂಬ ರೇರು, ಜಾಸ್ತಿ ಯೂಸ್ ಮಾಡಲ್ಲ. ಓಕೆ ಓಕೆ. ಓಕೆ, 10 ಮಿನಿಟ್ಸ್ ಮತ್ತೆ ಎಕ್ಸಿಟ್ ಆಗುತ್ತೆ ಮೀಟಿಂಗು. ಓಕೆ, ಯಾ. ಸೊ ನನಗೆ ಇವಾಗ ನೋಡಬೇಕು. ಸೊ VTPಗೆ ನಾವು ಏನೇನು ಕಾನ್ಫಿಗರ್ ಮಾಡ್ತೀವಿ, ದಿಸ್ ಮೆನಿ ಥಿಂಗ್ಸ್. VTP ಮೋಡ್, VTP ವರ್ಜನ್, ದೆನ್ VTP ಪಾಸ್ವರ್ಡ್, ಡೊಮೈನ್ ವರ್ಜನ್ ಪಾಸ್ವರ್ಡ್, VTP mode. Okay, so mode whatever, let's say server. ಸೊ ಆಲ್ರೆಡಿ ನಮ್ಮದು ಸರ್ವರ್ ಸ್ವಿಚ್ ಇದೆ. ಸೊ ನಾನೇನು ಮಾಡ್ತೀನಿ, ಹೊಸ ಒಂದು ಸ್ವಿಚ್ ತೊಗೊಂಬರ್ತೀನಿ, ಮತ್ತು ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಆವಾಗ ಈ ಹೊಸ ಸ್ವಿಚ್ಗೆ ನಾನು ಕನ್ಸೋಲ್ ತೊಗೋತೀನಿ, ಮತ್ತು VTP ಕಾನ್ಫಿಗರ್ ಮಾಡುವಾಗ ಈ ಕಮಾಂಡ್ ರನ್ ಮಾಡ್ತೀನಿ. ಓಕೆ, VTP ಪಾಸ್ವರ್ಡು ಸೇಮ್ ಹಾಕ್ತೀನಿ, ವರ್ಜನ್ನು ಸೇಮ್ ಹಾಕ್ತೀನಿ, ಡೊಮೈನು ಸೇಮ್ ಹಾಕ್ತೀನಿ. ಸೊ ಇದನ್ನು ನಾನೇನು ಮಾಡ್ತೀನಿ, ಪ್ರೈಮರಿ ಸರ್ವರ್ ಅಂತ ಮಾಡ್ತೀನಿ ಇದು ಕೂಡ. ಸೊ ಆಲ್ರೆಡಿ ನಮ್ಮ ಹತ್ರ ಪ್ರೈಮರಿ ಸರ್ವರ್ ಇದೆ, ಹೊಸ ಸ್ವಿಚ್ನೂ ಪ್ರೈಮರಿ ಸರ್ವರ್ ಮಾಡ್ತೀವಿ. ಸೊ ಇನ್ ಕೇಸ್ ನಾನು ಹೊಸ ಸ್ವಿಚ್ ಪ್ರೈಮರಿ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ಈ ಸ್ವಿಚ್ಚು ಪ್ರೈಮರಿ ಸರ್ವರ್ದು ಏನು ಅವ್ರ ಹತ್ರ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ಲ, ಆ ಸ್ವಿಚ್ ಹತ್ರ, ಆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಈ ಸ್ವಿಚ್ಗೆ ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಸ್ವಿಚ್ನ ಹ್ಯಾಂಡಲ್ ಮಾಡುತ್ತೆ, ಅಂದರೆ ಇದರಲ್ಲಿ ಏನು ವಿಲನ್ಸ್ ಇದಾವೆ ಇದಕ್ಕೆ ಕೊಡುತ್ತೆ. ಸೊ ಬೈ ಡಿಫಾಲ್ಟ್ ನಾನೇನು ಮಾಡಿದ್ದೀನಿ, ಬರೀ ಇಷ್ಟೇ ಕಾನ್ಫಿಗರ್ ಮಾಡಿದ್ದೀನಿ, ಇದರಲ್ಲಿ ಸ್ವಿಚ್ಚಲ್ಲಿ ಏನೂ ವಿಲನ್ ಕಾನ್ಫಿಗರ್ ಮಾಡಿಲ್ಲ. ಅವಾಗ ಏನಾಗುತ್ತೆ, ಇಲ್ಲಿ ಎಲ್ಲ ಏನು ವಿಲನ್ಸ್ ಇರಲ್ಲ, 0 ವಿಲನ್ಸು. ಯೂಸರ್ಸ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಯೂಸರ್ಸ್ ಪೂರ್ತಿ ಡಿಸ್ಕನೆಕ್ಟ್ ಆಗುತ್ತೆ, ಅವರಿಗೆ ಇಂಟರ್ನೆಟೇ ಆಕ್ಸೆಸ್ ಆಗಲ್ಲ. ಓಕೆ, ಸೊ ಇದು ಕ್ವಶನ್ ಕೇಳ್ತಾರೆ. ಸೊ ಅವ್ರು ಸಿಂಪಲ್ ಆಗಿ ಕೇಳ್ತಾರೆ, ಸೊ ನಮ್ಮ ಹತ್ರ ಒಂದು ಸ್ವಿಚ್ ಇದೆ, ಆಲ್ರೆಡಿ ಸರ್ವರ್ ಸ್ವಿಚ್ ಇದೆ.
ಸೊ ನಾನು ಇನ್ನೊಂದು ಸ್ವಿಚ್ ಹಾಕ್ತೀನಿ, ಅದನ್ನು ಸರ್ವರ್ ಸ್ವಿಚ್ ಮಾಡ್ತೀನಿ. ಅವಾಗ ಯೂಸರ್ಸು ಇಂಟರ್ನೆಟ್ ಬ್ರೌಸ್ ಮಾಡಕ್ ಆಗುತ್ತಾ ಇಲ್ವಾ? ಸಿಂಪಲ್ ಆಗಿ ಕ್ವಶನ್ ಕೇಳ್ತಾರೆ. ಸೊ ಅವಾಗ ನೀವು ಏನಾದ್ರೆ ಆಗಲ್ಲ ಅಂದ್ರೆ ಸೊ ಜಸ್ಟಿಫಿಕೇಶನ್ ಕೊಡಬೇಕು. ಸೊ ಯಾಕೆ ಆಗಲ್ಲ? ಇನ್ ಕೇಸ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಜಸ್ಟಿಫಿಕೇಶನ್ ಕೊಡಬೇಕು. ಸೊ ಯಾಕೆ ಆಗುತ್ತೆ? ಸೊ ಈ ತರ. ಸೊ ಬೈ ಡಿಫಾಲ್ಟ್ ನಾವು ಬರೀ ಇಷ್ಟೇ ಕಾನ್ಫಿಗರ್ ಮಾಡಿದ್ರೆ ಯೂಸರ್ಸ್ ಎಲ್ಲ ಡಿಸ್ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ರೀಸನ್ ಏನಂದ್ರೆ ಇದು ತನ್ನ ಫಂಕ್ಷನಾಲಿಟಿ ಎಲ್ಲ ಇದು ಕೊಡುತ್ತೆ, ಎಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇದು ಕೊಡುತ್ತೆ. ಬಟ್ ಈ ಹೊಸ ಸ್ವಿಚ್ ಅಲ್ಲಿ ಏನಾಗುತ್ತೆ, ನಮಗೆ ಏನು ಇರಲ್ಲ, ಎಲ್ಲ ಡಮ್ಮಿ ಇರುತ್ತೆ. ಸೊ ಅದೆಲ್ಲ ಹ್ಯಾಂಡಲ್ ಮಾಡಿದಾಗ ಈ ಸ್ವಿಚಸ್ ಎಲ್ಲ ಇದನ್ನು ಫಾಲೋ ಮಾಡುತ್ತೆ. ಅವಾಗ ಇವ್ರ ಹತ್ರ ಏನು ವಿಲೆನ್ಸಿ ಸಿಗಲ್ಲ. ಅವಾಗ ಏನಾಗುತ್ತೆ, ಯೂಸರ್ ಎಲ್ಲ ಡಿಸ್ಕನೆಕ್ಟ್ ಆಗುತ್ತೆ. ಸೊ ನಾವು ಇದನ್ನ ಮೈಂಡಲ್ಲಿ ಇಟ್ಕೋಬೇಕು ಯಾವುದೋ ಸ್ವಿಚ್ ಕಾನ್ಫಿಗರ್ ಮಾಡುವಾಗ. ಓಕೆ, ಸೊ ಇದೊಂದು ಕ್ವಶನ್ ಕೇಳ್ತಾರೆ ವಿ ಟಿ ಪಿ ಅಲ್ಲಿ. ಸೊ ದೆನ್ ವಿ ಟಿ ಪಿ ಇಸ್ ಡನ್ ಐ ಗೆಸ್. ಸೊ ವಿ ಟಿ ಪಿ ಮತ್ತೆ ವಿಲ್ಯಾನ್ ಕವರ್ ಆಯ್ತು. ಸೊ ವಿಲ್ಯಾನ್ ಯಾವ ತರ ಕ್ರಿಯೇಟ್ ಮಾಡೋದು ಮತ್ತೆ ವಿ ಟಿ ಪಿ ಯಾವ ತರ ಕಾನ್ಫಿಗರ್ ಮಾಡೋದು, ಎರಡು ಟಾಪಿಕ್ ಕ್ಲಿಯರ್ ಆಯ್ತು. ಡೌಟ್ ಇದೆ. ಹ್ಮ್ ಹೌದೌದು. ಈಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆ. ಹ್ಮ್ ಹ್ಮ್ ಫಸ್ಟ್ ಫ್ಲೋರ್ ಅಲ್ಲಿ 80 ಮೆಂಬರ್ಸ್ 50 ಇರ್ತಾರೆ, ಸೆಕೆಂಡ್ ಫ್ಲೋರ್ ಅಲ್ಲಿ IT ಡಿಪಾರ್ಟ್ಮೆಂಟ್ ಇರಲ್ಲ. ಹ್ಮ್ ಹ್ಮ್ ಸೊ ಈಗ ನನಗೆ ಥರ್ಡ್ ಫ್ಲೋರ್ ಅಲ್ಲಿ IT ಡಿಪಾರ್ಟ್ಮೆಂಟ್ ಇರುತ್ತೆ. ನನಗೆ ಸೆಕೆಂಡ್ ಸ್ವಿಚ್ಗೆ ನನಗೆ ಕಾನ್ಫಿಗರೇಷನ್ ಆಗಬಾರ್ದು. ಹ್ಮ್ ಅವಾಗ ಏನ್ ಮಾಡ್ಬೇಕು ಆ ತರ ಸೊ ಸಿನಾರಿಯೋ ಇದ್ದಾಗ? ಇವಾಗ ಲೆಟ್ಸ್ ಸೇ, ಸೊ ಆ ತರ ನಿನ್ಗೆ ಆಗ್ಬಾರ್ದು ಅಂದ್ರೆ ನೀನು ಟ್ರಾನ್ಸ್ಪರೆಂಟ್ ಸ್ವಿಚ್ ಹಾಕ್ಬೇಕು. ಓಕೆ, ಸೊ ಟ್ರಾನ್ಸ್ಪರೆಂಟ್ ಕಾನ್ಫಿಗರ್ ಮಾಡಬೇಕು. ಬಟ್ ಟ್ರಾನ್ಸ್ಪರೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಲೆಟ್ಸ್ ಸೇ ಥರ್ಡ್ ಫ್ಲೋರ್, ಇದು ಥರ್ಡ್ ಫ್ಲೋರ್, ಇದು ಸೆಕೆಂಡ್ ಫ್ಲೋರ್ ಅನ್ಕೊಳ್ಳಿ. ಓಕೆ, ಇಲ್ಲಿ IT ಅವರು ಇದ್ದಾರೆ, ಇಲ್ಲಿ IT ಅವರು ಇಲ್ಲ. ಬಟ್ ಎರಡರಲ್ಲೂ IT ವಿಲಿಯನ್ ಇದೆ. ಇವನು IT ಯೂಸರ್, ಇವನ್ ಏನ್ ಮಾಡ್ತಾನೆ, ಟ್ರಾಫಿಕ್ ಜನರೇಟ್ ಮಾಡ್ತಾನೆ. ಇಲ್ಲಿ ಬರುತ್ತೆ IT ಯೂಸರ್ ಟ್ರಾಫಿಕ್, ಇಲ್ಲಿಂದ ಇಲ್ಲಿ ಹೋಗುತ್ತೆ, ಇಲ್ಲಿಂದ ಆಚೆ ಹೋಗುತ್ತೆ, ನಮ್ಮ ಇಂಟರ್ನೆಟ್ಗೆ ಹೋಗುತ್ತೆ. ಇಲ್ಲಿ IT ಯೂಸರ್ಸೇ ಇಲ್ಲ, ಅದು IT ವಿಲನ್ ಏನು ಇರುತ್ತಲ್ಲ ಸುಮ್ಮನೆ ಇರುತ್ತೆ, ಅದು ಡಮ್ಮಿ ಆಗಿ. ಓಕೆ, ಸುಮ್ಮನೆ ಇರುತ್ತೆ, ಅದರದ್ದು ಫಂಕ್ಷನಾಲಿಟಿ ಇಲ್ಲ. ಇಲ್ಲಿ ಏನ್ ಬೇರೆ ಇದ್ದಾರೆ, ಅವರು ಟ್ರಾಫಿಕ್ ವೇಟ್ ಮಾಡ್ತಾರೆ, ಟ್ರಾಫಿಕ್ ಹೋಗುತ್ತೆ, ಸಿಂಪಲ್. ಸೊ ಅದು ವಿಲನ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ನಿಮಗೆ ಆರಾಮಾಗಿರುತ್ತೆ. ಅದು ಡಮ್ಮಿ ಆಗಿರುತ್ತೆ. ಡಮ್ಮಿ ಆಗಿರುತ್ತೆ, ಅದೇನು ಜಾಸ್ತಿ ಏನು ಯುಟಿಲೈಸ್ ಮಾಡಲ್ಲ, ಸ್ವಿಚ್ಗೆ ಏನು ತೊಂದರೆ ಕೊಡಲ್ಲ ಅದು. ಬಟ್ ಪೋರ್ಟ್ಸ್ ವೇಸ್ಟೇಜ್ ಆಗುತ್ತಲ್ಲ ಅಂತ. ಪೋರ್ಟ್ ಏನಕ್ಕೆ ವೇಸ್ಟೇಜ್ ಆಗುತ್ತೆ? ಸೊ ಇವಾಗ ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಸೊ ನಿಮ್ ಪ್ರಕಾರ ಇದು IT ಅಲ್ವಾ? ಸೊ ಇದು IT ಇಲ್ಲ. ಓಕೆ, ಸೊ ನಾನು ಸ್ವಿಚ್ 3ಗೆ ಹೋಗ್ತೀನಿ. ಸೊ ಸ್ವಿಚ್ 3 ಅಲ್ಲಿ ಎನೇಬಲ್ ಕಾನ್ಫಿಗ್ ಟರ್ಮಿನಲ್, ಸಾರಿ ಎಕ್ಸಿಟ್, ಶೋ ಇಂಟರ್ಫೇಸ್, ನೋ ಶೋ ವಿಲಾನ್ ಬ್ರೀಫ್. ಓಕೆ, ವಿಲಾನ್ ಬ್ರೀಫು. ಸೊ ಇವಾಗ ನೋಡ್ಬೋದು, ನಿಮ್ಮ ಪ್ರಕಾರ IT ಯೂಸರ್ಸು ಈ ಸ್ವಿಚ್ ಅಲ್ಲಿ ಇರ್ತಾರೆ ಅನ್ಕೊಳ್ಳಿ, ಎಲ್ಲಾ ಪೋರ್ಟ್ಗೆ. ಬಟ್ ನಾನು ಕರೆಂಟ್ಲಿ ಈ IT ಯೂಸರ್ಸ್ನ ಯಾವ ಪೋರ್ಟ್ಗೂ ಅಸೈನ್ ಮಾಡಿಲ್ಲ. ಅಂದ್ರೆ ನನ್ನ ಪ್ರಕಾರ ಇಲ್ಲಿ ಯಾರು IT ಯೂಸರ್ಸ್ ಇಲ್ಲ ಮ್ಯಾನೇಜ್ಮೆಂಟು ಇಲ್ಲ, HR ಇಲ್ಲ, ಸೇಲ್ಸು ಇಲ್ಲ. ಯಾಕಂದ್ರೆ ಇನ್ನ ನಾನು ಯಾರು ಕನೆಕ್ಟ್ ಮಾಡಿಲ್ಲ, ಸುಮ್ಮನೆ ಇವರು ಫಿಸಿಕಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅಷ್ಟೇ. ಬಟ್ ಇದೆಲ್ಲ ಎಲ್ಲಿದಾವೆ, ವಿಲನ್ 1 ಅಲ್ಲಿ ಇದೆ. ಸೊ ಬೈ ಡಿಫಾಲ್ಟ್ ಅವರು ಇಂಟರ್ನೆಟ್ ಆಕ್ಸೆಸ್ ಮಾಡ್ಬೋದು, ಯಾಕಂದ್ರೆ ಎಲ್ಲಾ ಪೋರ್ಟ್ ನೋಡ್ಬೋದು, ಪೋರ್ಟ್ 1, 2, 3, 1/0 ಎಲ್ಲ ಪೋರ್ಟು 1 ವಿಲನ್ ಅಲ್ಲಿ ಇದೆ. ಸೊ ನಾನೇನ್ ಮಾಡ್ತೀನಿ ಇವಾಗ, ಇದಕ್ಕೆ IT ವಿಲನ್ಗೆ ಯಾವುದು ಇವನು ಕನೆಕ್ಟ್ ಆಗಿದ್ದಾನೆ, ಇವನು ಕನೆಕ್ಟ್ ಆಗಿದ್ದಾನೆ, 1 ಮತ್ತೆ 2, ಆ ಪೋರ್ಟ್ನ IT ವಿಲನ್ಗೆ ಹಾಕ್ತೀನಿ. ಸೊ ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ 0/1 ಈ ಪೋರ್ಟ್ ಸೆಲೆಕ್ಟ್ ಮಾಡ್ಕೋತೀನಿ, ಎಂಟರು, ಸ್ವಿಚ್ ಪೋರ್ಟ್ ಮೋಡ್ ಆಕ್ಸೆಸ್, ಸ್ವಿಚ್ ಪೋರ್ಟ್. ಓಕೆ, ಸೊ ಸ್ವಿಚ್ ಪೋರ್ಟ್ ಆಕ್ಸೆಸ್ ವಿಲ್ಯಾನ್ 100 IT ವಿಲ್ಯಾನ್, ಕರೆಕ್ಟಾ? ಸೊ 100 ವಿಲ್ಯಾನ್ಗೆ ಅಸೈನ್ ಮಾಡ್ತೀನಿ. ಸೊ ಇನ್ನೊಂದು ಯೂಸರ್ ಇದೆ, ಸೊ ಅವನಿಗೂ ಆ 100 ವಿಲ್ಯಾನ್ಗೆ ಅಸೈನ್ ಮಾಡಬೇಕು. ಸೆಕೆಂಡು, ಸೊ ಇಂಟರ್ಫೇಸ್ ಸೆಕೆಂಡ್ ಪೋರ್ಟ್, ಸ್ವಿಚ್ ಪೋರ್ಟ್ ಮೋಡ್ ಆಕ್ಸೆಸ್, ಸ್ವಿಚ್ ಪೋರ್ಟ್ ಆಕ್ಸೆಸ್ ವಿಲ್ಯಾನ್ 100. ಸೊ ಇವಾಗ ವೆರಿಫೈ ಮಾಡೋಣ, ಶೋ ವಿಲ್ಯಾನ್ ಬ್ರೀಫು. ಸೊ ಇವಾಗ ನೋಡ್ಬೋದು, ನೀವು ಕ್ಲೈಂಟ್ ಸ್ವಿಚ್ ಅಲ್ಲಿ ಎಡಿಟ್ ಮಾಡ್ತಿದ್ದೀರಾ, ಎಸ್, ಅದು ಸರ್ವರ್ ಅಲ್ಲಿ ಚೇಂಜ್ ಆಗುತ್ತಾ?
ಅದು ಸರ್ವರ್ ಅಲ್ಲಿ ಚೇಂಜ್ ಆಗಲ್ಲ, ಬರೀ ಸಿಂಗಲ್ ಸ್ವಿಚ್ ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು. ಸೊ ವಿ ಟಿ ಪಿ ಕಾನ್ಸೆಪ್ಟ್ ಮಾತ್ರ ನಾವು ಸರ್ವರ್ ಅಲ್ಲಿ ಚೇಂಜಸ್ ಮಾಡಿದಾಗ ಇಲ್ಲಿ ವಿಲ್ಯಾನ್ ಚೇಂಜ್ ಆಗುತ್ತೆ ಅಷ್ಟೇ. ಅದು ಬಿಟ್ರೆ ರಿಮೈನಿಂಗ್ ಏನಾದ್ರೆ ನಾವು ಇಂಟರ್ಫೇಸ್ ಮೇಲೆ ಚೇಂಜಸ್ ಮಾಡ್ಬೇಕಾದ್ರೆ ಆ ಸ್ವಿಚ್ಗೆ ಲಾಗಿನ್ ಮಾಡಿನೇ ಮಾಡಬೇಕು. ಓಕೆ. ಫಾರ್ ಎಕ್ಸಾಂಪಲ್ ಈಗ ನನಗೆ ಸರ್ವರ್ ಸ್ವಿಚ್ ಅಲ್ಲಿ ವಿಲನ್ 5 ಪೋರ್ಟ್ಸ್ ವಿಲನ್ ಕ್ರಿಯೇಟ್ ಮಾಡ್ತೀನಿ, 5 ಪೋರ್ಟ್ಸ್ ಐ ಟಿ ಡಿಪಾರ್ಟ್ಮೆಂಟ್ಗೆ. ಅದು ಸ್ವಿಚ್ 2 ಅಲ್ಲೂ ಆಟೋಮೆಟಿಕ್. ಹಲೋ, ಯಾ, ಓಕೆ. ಜಾನ್ ಸೊ ನಿಮ್ ಪ್ರಕಾರ ಏನಂದ್ರೆ ನಾನು ಈ ಸ್ವಿಚಸ್ ಅಲ್ಲಿ ಇವಾಗ 5 ಪೋರ್ಟ್ ಐ ಟಿಗೆ ಅಸೈನ್ ಮಾಡಿದ್ದೀನಿ. ಸೊ ಅಂದ್ರೆ ಈ ಸ್ವಿಚಸ್ ಹೋಗುತ್ತಾ ಅಂತ? ಅಲ್ಲ, ಸರ್ವರ್ ಸ್ವಿಚ್ ಅಲ್ಲಿ ಕಾನ್ಫಿಗರ್ ಮಾಡಿದ್ರೆ ಹ್ಮ್ ಕ್ಲೈಂಟ್ ಸ್ವಿಚ್ ಅಲ್ಲೂ ಕಾನ್ಫಿಗರ್ ಆಗುತ್ತಾ ಆಟೋಮೆಟಿಕ್? ಇಲ್ಲ, ಆಗಲ್ಲ. ಸೊ ಅದಕ್ಕೆ ನೀವು ನಾವು ಜಸ್ಟ್ ಒನ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ನಾವು ಸರ್ವರ್ ಸ್ವಿಚ್ ಅಲ್ಲಿ ವಿ ಟಿ ಪಿ ಕಾನ್ಫಿಗರ್ ಆದ್ಮೇಲೆ ವಿಲ್ಯಾನ್ ಏನ್ ಕಾನ್ಫಿಗರ್ ಮಾಡ್ತೀವಲ್ಲ ಅದು ಮಾತ್ರ ಬೇರೆ ಸ್ವಿಚ್ಗೆ ಹೋಗುತ್ತೆ. ರಿಮೈನಿಂಗ್ ಏನ್ ಚೇಂಜಸ್ ಮಾಡಿದ್ರು ಬೇರೆ ಸ್ವಿಚ್ಗೆ ಹೋಗಲ್ಲ. ಸಿಂಪಲ್ ಕಾನ್ಸೆಪ್ಟ್. ಓಕೆ. ಸೊ ಇನ್ ಕೇಸ್ ಇಂಟರ್ಫೇಸ್ಗೆಲ್ಲ ಅಸೈನು ಅದೇ ಸ್ವಿಚ್ಗೆ, ಅಂದ್ರೆ ಸ್ವಿಚ್ 2 ಸ್ವಿಚ್ 3ಗೆ ನಾವೇ ಇದು ಕಾನ್ಫಿಗರ್ ಮಾಡಬೇಕು. ಆಕ್ಸೆಸ್ ತಗೊಂಡು ಎಕ್ಸಾಕ್ಟ್ಲಿ ಇಂಟರ್ಫೇಸ್ ಮಾಡಬೇಕಾದ್ರೆ. ಎಸ್. ಇವಾಗ ಇಲ್ಲಿ ನೋಡ್ಬೋದು, ನಾನು ಸ್ವಿಚ್ 3 ಅಲ್ಲಿ ಏನ್ ಮಾಡಿದ್ದೀನಿ, 2 ಪೋರ್ಟ್ ಐ ಟಿಗೆ ಅಸೈನ್ ಮಾಡಿದ್ದೀನಿ, 1 ಮತ್ತೆ 2. ಸೊ ಸ್ವಿಚ್ 4 ಅಲ್ಲಿ ತೋರಿಸ್ತೀನಿ ನಿಮಗೆ. ಸ್ವಿಚ್ 4 ಅಲ್ಲಿ ಅದೆಲ್ಲ 1 ವಿಲ್ಯಾನ್ ಅಲ್ಲೇ ಇರುತ್ತೆ. ಸೊ ವಿಲ್ಯಾನ್ ಬ್ರಿಕ್. ಸೊ ಇಲ್ಲಿ ಏನು ಚೇಂಜಸ್ ಆಗಿಲ್ಲ ನೋಡ್ಬೋದು. ಈ ಐ ಟಿಗೆ ಏನು ಇಲ್ಲ ಇಲ್ಲಿ. ಸೊ ಈ ವಿಲ್ಯಾನ್ ಡಮ್ಮಿ ಆಗಿ ಇರುತ್ತೆ, ಇದು ಹಂಗೆ ಇರುತ್ತೆ, ಸುಮ್ಮನೆ ಇರುತ್ತೆ. ಓಕೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. me minimize this. ಸೊ ಸ್ವಿಚ್ 3. ಸೊ ಈ 2 ಪೋರ್ಟ್ ಇವಾಗ ಈ ಐ ಟಿ ಅಲ್ಲಿ ಇದೆ. ಸೊ ರಿಮೈನಿಂಗ್ ಎಲ್ಲ ವಿಲ್ಯಾನ್ 1 ಅಲ್ಲೇ ಇದೆ. ಸೊ ರಿಮೈನಿಂಗ್ ಪೋರ್ಟು. ಸೊ ಇನ್ ಕೇಸ್ ನೀನು ಇದಕ್ಕೆ ಮ್ಯಾನೇಜ್ಮೆಂಟ್ಗೆ ಯಾವುದೋ ಒಂದು ಅಸೈನ್ ಮಾಡ್ಬೇಕಂದ್ರೆ ಮ್ಯಾನೇಜ್ಮೆಂಟ್ಗೆ ಅಸೈನ್ ಮಾಡ್ಬೋದು ನೀವು. ಸೊ ಲೆಟ್ಸ್ ಸೇ ಮ್ಯಾನೇಜ್ಮೆಂಟ್ 100 ಅಲ್ವಾ. ಸೊ ಬೇಡ, ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ ಅಸೈನ್ ಮಾಡೋಣ ಒಂದೆರಡು. ಸೊ ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ ದಿಸ್ ಒನ್. ಸೊ ಇಲ್ಲಿ ಇನ್ನೊಂದು ಯೂಸ್ಫುಲ್ ಕಮಾಂಡು. ಸೊ ನಾನು ಇಂಟರ್ಫೇಸ್ ರೇಂಜ್ ಯೂಸ್ ಮಾಡ್ತೀನಿ. ಸೊ ರೇಂಜ್ ಯೂಸ್ ಮಾಡಿಬಿಟ್ಟು ಪೋರ್ಟ್ ನಂಬರ್ 3 ಮತ್ತೆ ಪೋರ್ಟ್ ನಂಬರ್ 4 ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ ಮಾಡ್ತಾ ಇದ್ದೀನಿ ನಾನು. ಸೊ ಪೋರ್ಟ್ ನಂಬರ್ 4 ಇಲ್ಲ ಅಲ್ಲ. ಓಕೆ, ಪೋರ್ಟ್ ನಂಬರ್ 4 ಇಲ್ಲ. ಸೊ ಲೆಟ್ಸ್ ಸೇ ದಿಸ್ ಇಂಟರ್ಫೇಸ್ 1/0 and 1. ಓಕೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಈ 2 ಪೋರ್ಟು, ಇದು ಒಂದು ಮತ್ತೆ ಇದು ಒಂದು, 2 ಪೋರ್ಟು ಒಂದೇ ಟೈಮಲ್ಲಿ ಎಚ್ ಆರ್ ವಿಲ್ಯಾನ್ಗೆ ಅಸೈನ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಸ್ವಿಚ್ ಪೋರ್ಟ್ ಆಕ್ಸೆಸ್, port mode access, switch port access VLAN 120 HR VLAN. ಸೊ ಇವಾಗ ಒಂದೇ ಟೈಮಲ್ಲಿ ನಾನು 2 ಪೋರ್ಟ್ಗೂ ಎಚ್ ಆರ್ ವಿಲ್ಯಾನ್ ಅಸೈನ್ ಮಾಡಿದೆ. ಓಕೆ. ಸೊ ಅದಕ್ಕೆ ಕಮಾಂಡ್ ಏನು ಮಾಡಿದೆ, ನಾನು ಇಂಟರ್ಫೇಸ್ ರೇಂಜ್ ಯೂಸ್ ಮಾಡಿದೆ. ಸೊ ಅಂದರೆ 0ದಿಂದ 1 ಅಂತ ಒಂದು ರೇಂಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಂಡು. ಸೊ ಲೆಟ್ಸ್ ವೆರಿಫೈ. ಶೋ ವಿಲ್ಯಾನ್ ಬ್ರೀಫು. ಸೊ ಇವಾಗ ನೋಡ್ಬೋದು, ಐ ಟಿಗೆ 2 ಪೋರ್ಟ್ ಇದಾವೆ, ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ 2 ಪೋರ್ಟ್ ಇದಾವೆ. ಓಕೆ. ಸೊ ಈ ಥರ ನಾವು ಆಕ್ಸೆಸ್ ಪೋರ್ಟ್ ಕಾನ್ಫಿಗರ್ ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ ಅಂದರೆ ಇವರು 2 ಐ ಟಿಯಲ್ಲಿ ಇದ್ದಾರೆ. ಸೊ ಅವ್ರದ್ದು ಟ್ರಾಫಿಕ್ ಸ್ವಿಚ್ಗೆ ಹೋಗುತ್ತೆ, ಅಲ್ಲಿಂದ ಈ ಸ್ವಿಚ್ಗೆ ಹೋಗುತ್ತೆ, ಇಲ್ಲಿಂದ ಆಚೆ ಹೋಗುತ್ತೆ ಟ್ರಾಫಿಕ್. ಸೊ ಇನ್ನೊಂದು ಯೂಸರ್ ಕನೆಕ್ಟ್ ಮಾಡೋಣ. ಲೆಟ್ಸ್ ಸೇ ಯೂಸರ್ ಇನ್ನೊಬ್ಬ ಕನೆಕ್ಟ್ ಆಗ್ತಾವನೆ ಇಲ್ಲಿಂದ. ಸೊ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಿದ್ದಾನೆ. ಸೊ ಅವನೇನಾಗ್ತಾನೆ, ಪೋರ್ಟ್ ನಂಬರ್ 1/0ಗೆ ಕನೆಕ್ಟ್ ಆಗಿದ್ದಾನೆ ಅನ್ಕೊಳ್ಳಿ. ಸೊ ಇವನ್ ಯೂಸರು ಅಂದರೆ ಇವನ್ ಏನಾಗ್ತಾನೆ, ಇವಾಗ ಎಚ್ ಆರ್ ಡಿಪಾರ್ಟ್ಮೆಂಟ್ ಯೂಸರ್ ಆಗುತ್ತೆ. ಸೊ ಸ್ವಿಚ್ ಹತ್ರ 2 ಟ್ರಾಫಿಕ್ ಹೋಗ್ತಾ ಇದೆ. ಒಂದು ಐ ಟಿ ಡಿಪಾರ್ಟ್ಮೆಂಟ್ದು ಟ್ರಾಫಿಕ್ ಹೋಗ್ತಾ ಇದೆ, ಇನ್ನೊಂದು ಎಚ್ ಆರ್ ಡಿಪಾರ್ಟ್ಮೆಂಟ್ದು ಟ್ರಾಫಿಕ್ ಹೋಗ್ತಾ ಇದೆ. ಸೊ ಇವಾಗ ಮೇಲ್ಗಡೆ ಹೋಗ್ಬೇಕಂದ್ರೆ ಇದು ಟ್ರಂಕ್ ಇದೆ ನಮ್ದು, ಏನ್ ಮಾಡುತ್ತೆ ಅದು 2 ಡಿಪಾರ್ಟ್ಮೆಂಟ್ ಟ್ರಾಫಿಕ್ ಕ್ಯಾರಿ ಮಾಡುತ್ತೆ. ಇನ್ ಕೇಸ್ ಇದು ಆಕ್ಸೆಸ್ ಪೋರ್ಟ್ ಇದ್ರೆ ಅದೇನ್ ಮಾಡುತ್ತೆ, ಬರೀ ಯಾವುದೋ ಒಂದು ನಾವು ಮಾಡಿರ್ತೀವಲ್ಲ ಅದು ಅಷ್ಟೇ ಟ್ರಾಫಿಕ್ ಫಾರ್ವರ್ಡ್ ಮಾಡುತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಇಲ್ಲಿ ಟ್ರಂಕ್ ಮಾಡಿದ್ವಿ. ಸೊ 2 ಡಿಪಾರ್ಟ್ಮೆಂಟ್ ಟ್ರಾಫಿಕ್ನ ಕ್ಯಾರಿ ಮಾಡಲಿ ಅಂತ. ಓಕೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್.
ಸೊ ಸ್ವಿಚ್ 3 ಆಕ್ಸಸ್ ಕ್ಲಿಯರು. ಸೊ ಲೆಟ್ಸ್ ಸೇ ಸ್ವಿಚ್ 4. ಸೊ ಸ್ವಿಚ್ 4 ಅಲ್ಲಿ ಇವಾಗ ಏನೂ ಇಲ್ಲ. ಸೊ ಎಲ್ಲ ವಿಲಾನ್ 1 ಅಲ್ಲೇ ಇದೆ. ಓಕೆ, ಸೊ ಇವತ್ತು 2 ಟಾಪಿಕ್ ಕವರ್ ಆಯಿತು. ಒಂದು ವಿ ಟಿ ಪಿ, ಇನ್ನೊಂದು ವಿಲ್ಯಾನ್. ಓಕೆ, ವರ್ಚುವಲ್ ಲೋಕಲ್ ಏರಿಯಾ. ಸೊ ಮೇ ಬಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು, ಐ ಗೆಸ್. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಐಡಿಯಾ ಬರುತ್ತೆ. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಇ ವಿ ಎನ್ ಜಿ ಅಂತೂ ನಿಮಗೆ ಡಿಫಿಕಲ್ಟ್ ಆಗುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ. ನೀವು ಇದನ್ನು ಯೂಸ್ ಮಾಡ್ಬೋದು, ಪ್ಯಾಕೆಟ್ ರೈಸರ್, ಇಲ್ಲಾಂದ್ರೆ GNS3 ಯೂಸ್ ಮಾಡ್ಬೋದು. ಅದ್ರ ಲಿಂಕ್ ಇದ್ರೆ ಕಳಿಸ್ತೀರಾ ನಿಮ್ಮ ಹತ್ರ ಇದ್ರು? ಸೊ ಪ್ಯಾಕೆಟ್ ರೈಸರ್ ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡ್ಬೋದು ಕ್ರೋಮಿಂದ. ಇಲ್ಲ, ಅವೇನಿಲ್ಲ. GNS GNS ಲಿಂಕ್ ಇಲ್ಲ, ಅದು ಡೌನ್ಲೋಡೇ ಮಾಡಬೇಕು. ಓಕೆ. GNS3 ಅಂತ ಬರುತ್ತಲ್ಲ, GNS3 ಲಿಂಕ್ ಏನಿಲ್ಲ. ಸೊ ಡೈರೆಕ್ಟ್ ಹೌದು. ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಬರುತ್ತೆ ನಿಮಗೆ. ಸೊ ಸಾಫ್ಟ್ವೇರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿದ್ರೆ ಓಕೆ. ಬಂದಿದೆ. ಇವನ್ ಪ್ಯಾಕೆಟ್ ರೈಸರು ಸೇಮ್. ಸೊ ಪ್ಯಾಕೆಟ್ ರೈಸರ್ ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡ್ಬೋದು. ಪ್ಯಾಕೆಟ್ ರೈಸರ್ ಹ್ಮ್ ಮೇ ಬಿ ಐ ಗೆಸ್ ಲಿಂಕ್ ಇರ್ಬೋದು, ನಾನು ಚೆಕ್ ಮಾಡ್ತೀನಿ. ಮೇ ಬಿ ಇದ್ರೆ ನಿಮಗೆ ಶೇರ್ ಮಾಡ್ತೀನಿ. ಬಟ್ ಅದು ಗೂಗಲ್ ಡ್ರೈವಲ್ಲಿ ಇರುತ್ತೆ. ಸೊ ನೋಡ್ತೀನಿ, ಟ್ರೈ ಮಾಡ್ತೀನಿ. ಸೊ ಇದ್ರೆ ಶೇರ್ ಮಾಡ್ತೀನಿ, ಇಲ್ಲಾಂದ್ರೆ ಓಕೆ ಡೌನ್ಲೋಡ್ ಮಾಡಿ. ಓಕೆ. ಓಕೆ ಓಕೆ. ಸೊ ಈ ವಿಡಿಯೋಸು ಶೇರ್ ಮಾಡ್ತೀನಿ, ಅಂದರೆ ನಾನು ಇವಾಗ ರೆಕಾರ್ಡ್ ಮಾಡಿದ್ದೀನಲ್ವಾ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅದು ನೋಡೋಕ್ಕೆ, ಕಮಾಂಡ್ ಎಲ್ಲ ಏನು ಯೂಸ್ ಮಾಡಿದ್ದೀನಿ ನಾನು ಅಂತ. ಸೊ ಯಾವ ಥರ ಕಾನ್ಫಿಗರ್ ಮಾಡಿದ್ದೀನಿ ಅಂತ ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ರೆಫರ್ ಮಾಡಿ ಅವಾಗ. ಓಕೆ ಓಕೆ. ಹ್ಮ್ ಓಕೆ, ಸೊ ಬೆಟರ್. ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ಇವಾಗ ಕೇಳಿ. ಸೊ ಈ 2 ಟಾಪಿಕಲ್ಲಿ, ಒಂದು ವಿ ಟಿ ಪಿ, ಇನ್ನೊಂದು ವಿಲ್ಯಾನ್. ಸೊ ಇನ್ನು ಇದು ಕವರ್ ಮಾಡಿದ್ದೀವಿ. ಆಕ್ಸೆಸ್ ಪೋರ್ಟು ಕವರ್ ಆಗಿದೆ, ಟ್ರಂಕ್ ಪೋರ್ಟು ಕವರ್ ಆಗಿದೆ ಇವಾಗ. ಸೊ ಇಷ್ಟು ಕವರ್ ಆಗಿದೆ. ಸೊ ಏನಾದರೆ ಡೌಟ್ಸು, ಇಲ್ಲಾಂದ್ರೆ ಏನಾದರೂ ಅರ್ಥ ಆಗಿಲ್ಲ? ನೋ ಡೌಟ್ಸ್? ಡೌಟ್ಸ್ ಏನಿಲ್ಲ. ಇಲ್ಲ ಅಲ್ಲ? ಓಕೆ, ದೆನ್ ಇವತ್ತಿಗೆ ಸ್ಟಾಪ್ ಮಾಡೋಣ. ಸೊ ಲೆಟ್ಸ್ ಸಿ ಟುಮಾರೋ. ನಾಳೆ ಈಥರ್ ಚಾನಲ್ ನೋಡೋಣ.